श्री गुरवे नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादि पाश्चात्यदेशतारिणे वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्ण 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 हरे हरे, हरे राम 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 हरे हरे। कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलं। वाल्मीकेर्मुनिसिंहस्य कवितावनचारिणः शृण्वन् रामकथानादं को न याति परां गतिं। यः पिबन् सततं राम चरितामृतसागरम् अतृप्तस्थं मुनिं वन्दे प्राचेतः समकल्मषम्। ಎಲ್ಲರಿಗೆ ಬಹಳ ಸ್ವಾಗತ ಇವತ್ತಿನ ವಿಶೇಷವಾದಂತಹ ಚರ್ಚೆಗೆ. ಸೀತಾನವಮಿಯ ಪ್ರಯುಕ್ತ ನಾವು ಇವತ್ತು ರಾಮಾಯಣದ ಮೇಲೆ ಆಧಾರಿತವಾಗಿ ಸೀತೆಯ ಮಹತ್ವ, ಸೀತೆಯ ಮಹತ್ವಯುತವಾದಂತಹ ಸ್ಥಾನ ಏನಿದೆ ರಾಮಾಯಣದಲ್ಲಿ, ಅಥವಾ ಸೀತಾ ಮಹಾತ್ಮೆ ಅಂತ ಏನ್ ಕರೀತಾರೆ ಸಂಸ್ಕೃತದಲ್ಲಿ, ಅದರ ಬಗ್ಗೆ ನಾವು ಸಣ್ಣದಾಗಿ ಇವತ್ತು ನಾವು ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಪಡ್ತೇವೆ. ಜಯಮತಿ ರಾಧಾ ಮಾತಾಜಿಯವರು ನೀವೇನಾದ್ರೂ ಹೇಳ್ಬೇಕಾ? ಕೈ ಎತ್ತಿದ್ದೀರಲ್ಲ. ಪ್ರಭುಜಿ ಶ್ಲೋಕ ಹೇಳೋದಕ್ಕೆ. ಓ ಅದಕ್ಕ, ಓಕೆ. ಬಹಳ ಬೇಗನೆ ಎತ್ಬಿಟ್ಟಿದ್ದೀರ ಕೈನ, ಧನ್ಯವಾದ. ಸೊ ಶ್ಲೋಕಗಳು ಇವತ್ತು ನೋಡೋಣ, ಯಾವ್ದೇ ಶ್ಲೋಕಗಳು ಬರುತ್ತೆ ಮಧ್ಯದಲ್ಲಿ ನೋಡ್ಬೇಕು ನಾನು ಕೂಡ. ಧನ್ಯವಾದಗಳು, ಇಲ್ಲ ಅಂದ್ರೂ ನಿಮ್ಮ ಉತ್ಸಾಹಕ್ಕೆ ಧನ್ಯವಾದಗಳು. ಸೊ ಇವತ್ತು ನಾನು ಹೇಳಿದಾಗೆ ಸೀತಾ ಮಹಾತ್ಮೆ ರಾಮಾಯಣದಲ್ಲಿ ಬಹಳ ಸ್ಪಷ್ಟವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಹೊರಗೆ ಬಂದಿದೆ. ವಾಲ್ಮೀಕಿ ರಾಮಾಯಣವನ್ನ ಯಾರು ಓದ್ತಾರೆ ಅವರಿಗೆ ಖಂಡಿತವಾಗ್ಲೂ ರಾಮ ಎಷ್ಟು ಮನಸ್ಸಿಗೆ ತಟ್ತಾನೆ, ಅದೇ ರೀತಿಯಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಾಗಿ ಅಂತಾನೆ ಹೇಳಬೇಕು. ಏನಕ್ಕೆ ಅಂತ ನಾವಿವಾಗ ನೋಡೋದಕ್ಕೆ ಹೊರಟಿದ್ದೇವೆ. ಅದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಸೀತೆಯ ಪಾತ್ರ ನಮ್ಮ ಮನಸ್ಸಿಗೆ ತಟ್ಟಬೇಕು. ಅದು ವಾಲ್ಮೀಕಿ ರಾಮಾಯಣದ ಸೊಬಗು, ವಾಲ್ಮೀಕಿ ರಾಮಾಯಣದ ವೈಶಿಷ್ಟ್ಯ ಅಂತ ನಾವು ಹೇಳ್ಬೋದು. ಅದರಿಂದ ಇವತ್ತು ನಾವು ಆ ಸೀತೆಯ ಮಹಾತ್ಮೆ ಎಲ್ಲೆಲ್ಲಿ ಚರ್ಚಿತವಾಗಿದೆ ಅದರಲ್ಲಿ ಒಂದು ತುಳಕು ಮಾತ್ರ, ಒಂದು ಹನಿ ಮಾತ್ರ ಸೀತೆಯ ಸಾಗರ, ಸೀತೆಯ ಮಹತ್ವದ ಸಾಗರ ಇದ್ರೆ ಅದರಲ್ಲಿ ಒಂದು ಹನಿ ಮಾತ್ರ ಇವತ್ತು ನಾವು ಚರ್ಚೆ ಮಾಡೋದಕ್ಕೆ ಹೊರಟಿದ್ದೇವೆ. ಆಯ್ತಾ? ಸೊ ನನ್ನ PPT ಶೇರ್ ಮಾಡ್ಕೋತಾ ಇದ್ದೇನೆ. ಒಂದೇ ನಿಮಿಷ. ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಸೊ ಆರಂಭದಲ್ಲಿ ಸೀತಾ ಪ್ರಣಾಮ. ಜಯಮತಿ ಮಾತಾಜಿಯವರು ದಯವಿಟ್ಟು ನನ್ನಿಂದ ಹೇಳಿ. ಇದು ಕೃಷ್ಣ ಪ್ರಭುಜಿ ಮೇಲೆ ಬರ್ದಿರ್ತಕ್ಕಂಥ 3 ಶ್ಲೋಕಗಳು. ಆಯ್ತಾ? ಅದನ್ನ ಹೇಳ್ಬಿಟ್ಟು ಅದಾದ ಮೇಲೆ ನಮ್ಮ ವಾಸ್ತವಿಕ ಚರ್ಚೆಗೆ ನಾವು ಹೋಗೋಣ. ದಯವಿಟ್ಟು ನನ್ನಿಂದ ಹೇಳಿ. ದಾರಿದ್ರ್ಯ ಹರಣ ಸಂಹರ್ತ್ರೀಂ, ದಾರಿದ್ರ್ಯ ಹರಣ ಸಂಹರ್ತ್ರೀಂ, ಭಕ್ತಾನಭೀಷ್ಟದಾಯಿನೀಂ, ಭಕ್ತಾನಾಭೀಷ್ಟದಾಯಿನೀಂ, ವಿದೇಹರಾಜತನಯಾಂ, ವಿದೇಹರಾಜತನಯಾಂ, ರಾಘವಾನಂದಕಾರಿಣೀಂ. ರಾಘವಾನಂದಕಾರಿಣೀಂ. ಇದಕ್ಕೆ ಅರ್ಥ ಸುಲಭ. ದಾರಿದ್ರ್ಯ ರಣ ಸಂಹರ್ತ್ರೀಂ. ದಾರಿದ್ರ್ಯ ಅನ್ನೋದೇನಿದೆ ಭಕ್ತರಲ್ಲಿ, ಅವಳ ಭಕ್ತರಲ್ಲಿ ಯಾವ ದಾರಿದ್ರ್ಯ ಇರುತ್ತದೆ ಅದನ್ನ ದೂರ ಮಾಡುವಂತಹದ್ದು ಅಥವಾ ನಾಶ ಮಾಡುವಂತಹ ಸ್ವಭಾವ ಅವಳದು. ಭಕ್ತಾನ್ ಅಭೀಷ್ಟದಾಯಿನಿ. ಭಕ್ತರಲ್ಲಿ ಯಾವ ಯಾವ ಅಭೀಷ್ಟ ಅಂದ್ರೆ ಇಚ್ಛೆಗಳಿರ್ತದೆ, ಭಕ್ತಿಮಯ ಇಚ್ಛೆಗಳು, ಅದನ್ನ ಸಂಪೂರ್ತಿ ಮಾಡ್ತಾಳೆ ಅವಳು. ವಿದೇಹ ರಾಜತನಯಾಂ. ವಿದೇಹ ಅಂತ ಹೇಳಿದ್ರೆ ಮಿಥಿಲೆಗೆ ಒಂದು ಹೆಸರು ವಿದೇಹ ಅಂತ. ಅದಕ್ಕೇನ್ ಅರ್ಥ ಅಂತ ನಾವು ಚರ್ಚೆಯಲ್ಲಿ ನಾವು ನೋಡ್ತೇವೆ. ಸೊ ಅದರ ರಾಜ ಅಂದ್ರೆ ಮಿಥಿಲೆ ರಾಜ ಜನಕ ಮಹಾರಾಜರು, ಅವಳ ಮಗಳಾಗಿ ಸುಪುತ್ರಿಯಾಗಿ ಹುಟ್ಟಿದಂಥವಳು. ರಾಘವ ಆನಂದಕಾರಿಣಿ. ರಾಘವನಿಗೆ ಅಂದ್ರೆ ಶ್ರೀರಾಮಚಂದ್ರನಿಗೆ ಸದಾ ಯಾವಾಗಲೂ ಕೂಡ ಆನಂದವನ್ನ ಉಂಟು ಮಾಡುವಂಥವಳು. ಅವಳಿಗೆ ನನ್ನ ನಮಸ್ಕಾರಗಳು. ಆಯ್ತಾ? ಸೊ ಅದು ಮೊದಲನೇದು. ಎರಡನೇದು ಮತ್ತೆ ಹೇಳಿ ದಯವಿಟ್ಟು ನನ್ನ ಹಿಂದೆ.
ಭೂಮೇರ್ದುಹಿತರಂ ವಿದ್ಯಾಂ. ಹೇಳ ಪ್ರಭು, ಬೇರೆಯವ್ರು ಹೇಳ್ತಾರೆ. ನೀವೇ ಹಾ. ಹೇಳಿ. ಭೂಮೇರ್ದುಹಿತರಂ ವಿದ್ಯಾ ನಮಾಮಿ ಪ್ರಕೃತಿಂ ಶಿವಾಂ. ನಮಾಮಿ ಪ್ರಕೃತಿಂ ಶಿವಾಂ. ಪೌಲಸ್ತ್ಯೈಶ್ವರ್ಯ ಸಂಹರ್ತ್ರೀಂ. ಪೌಲಸ್ತೈಶ್ವರ್ಯ ಸಂಹರ್ತ್ರೀಂ. ಭಕ್ತಾಭೀಷ್ಟಾಂ ಸರಸ್ವತೀಂ. ಭಕ್ತಾಭೀಷ್ಟಾಂ ಸರಸ್ವತೀಂ. ಇದರ ಅರ್ಥ ಕೂಡ ಸುಲಭ. ಭೂಮೇಹೆ ದುಹಿತರಂ. ದುಹಿತರ ಅಂದ್ರೆ, ದುಹಿತ ಅಂದ್ರೆ ಸಂಸ್ಕೃತದಲ್ಲಿ ಮಗಳು, ಭೂಮಿಯ ಸುಪುತ್ರಿಯಾಗಿ ಬಂದಂಥವಳು. ಅದಕ್ಕೇನೆ ಅವಳಿಗೆ ಎಷ್ಟೊಂದು ಹೆಸರುಗಳು ಭೂಮಿಯ ಸಂಬಂಧದಲ್ಲಿ. ಭೂಮಿಜ, ಅಯೋನಿಜ, ಆ ರೀತಿಯಾದಂತಹ ಬಹಳಷ್ಟು ಹೆಸರುಗಳಿದೆ ರಾಮಾಯಣದಲ್ಲಿ. ಅದರಿಂದ ಭೂಮಿಯ ಮಗಳಾಗಿ, ಯಾಕೆಂದ್ರೆ ಭೂಮಿಯನ್ನ ಉಳುಬೇಕಾದ್ರೇನೆ ಜನಕ ಮಹಾರಾಜರಿಗೆ, ಕ್ಷೀರಧ್ವಜ ಜನಕರಿಗೆ ಸಿಕ್ಕಿದಂತಹ ಮಗಳವಳು. ವಿದ್ಯೆಯ ಮೂರ್ತಿಮಾನ್ ಸ್ವರೂಪಿಯವಳು. ನಮಾಮಿ ಪ್ರಕೃತಿಂ ಶಿವಾಂ. ಶಿವಾಂ ಪ್ರಕೃತಿಂ, ಎಲ್ಲರಿಗೆ ಶುಭವನ್ನ ಉಂಟು ಮಾಡುವಂಥವಳು, ಎಲ್ಲರಲ್ಲಿ ಉತ್ಸಾಹವನ್ನ ತುಂಬುವಂಥವಳು. ಪೌಲಸ್ತ್ಯ ಐಶ್ವರ್ಯ ಸಂಹರ್ತ್ರೀಂ. ಪೌಲಸ್ತ್ಯ ಅಂದ್ರೆ ರಾವಣನಿಗೆ ಹೆಸರು. ಪುಲಸ್ತ್ಯ ಎಂಬಂತಹ ಒಬ್ಬ ಮಹಾನ್ ಋಷಿಗಳಿದ್ರು. ಆ ಮಹಾನ್ ಋಷಿಗಳ ವಂಶದಲ್ಲಿ ಬಂದಂಥವನು ರಾವಣ ಅಲ್ಲ. ಯದ್ಯಪಿ ರಾವಣನ ಆ ನಡವಳಿಕೆ ಅದಕ್ಕೆ ಹೋಲೋದಿಲ್ಲ, ಆದರೂ ಬಹಳ ಒಳ್ಳೆ ಆ ಋಷಿಗಳ ವಂಶದಲ್ಲಿ ಬಂದಂಥವನು. ಅದರಿಂದ ಅವನಿಗೆ ಪೌಲಸ್ತ್ಯ. ಅವನ ಐಶ್ವರ್ಯವನ್ನ ಸಂಪೂರ್ಣವಾಗಿ ಹೀರಿ ಬಿಟ್ಟಂಥವಳು. ಅಂದ್ರೆ ಸಂಪೂರ್ಣವಾದಂತ ಲಂಕೆ ಏನಿತ್ತು ರಾವಣನಲ್ಲಿ, ಅದು ಒಂದು ಬಹಳ ಐಶ್ವರ್ಯಯುತವಾದಂತಹ ಸ್ಥಳವಾಗಿತ್ತು. ಮೊದಲನೇ ಸತಿ ಹನುಮಂತ ಅಲ್ಲಿ ಹೋಗಿ ನೋಡ್ಬೇಕಾದ್ರೆ ಅವನಿಗೆ ಅನಿಸುತ್ತೆ, ಇಷ್ಟು ಐಶ್ವರ್ಯಯುತವಾಗಿದ್ದೆಲ್ಲ ಈ ಸ್ಥಳ, ಇಲ್ಲಿ ಸೀತೆ ಇದ್ದಾಳ, ಇದು ರಾವಣನ ಸ್ಥಳವೇ ಅಂತ ಅವನಿಗೆ ಆಶ್ಚರ್ಯ ಆಗತ್ತೆ. ಅದರಿಂದ ಆ ಐಶ್ವರ್ಯ ಏನಿತ್ತು ರಾವಣನಲ್ಲಿ ಎಲ್ಲವನ್ನ ಹೀರ್ಕೊಂಡು ಬಿಡ್ತಾಳೆ ಸೀತೆ. ಭಕ್ತ ಅಭೀಷ್ಟಾಂ ಸರಸ್ವತಿ. ಮತ್ತೆ ಭಕ್ತರಿಗೆ ಎಲ್ಲ ಅಭೀಷ್ಟವನ್ನ, ಅವರ ಇಚ್ಛೆಗಳನ್ನ ಪೂರ್ತಿ ಮಾಡುವಂಥವಳು. ಮತ್ತೆ ಸರಸ್ವತೀಂ, ಸರಸ್ವತಿಯ ಅಪರ ಸ್ವರೂಪಿಯಾದಂಥವಳು ಸೀತೆ. ಆಮೇಲೆ ಮತ್ತೊಂದು, ಆಯ್ತಾ, ಇದನ್ನ ಮತ್ತೊಬ್ರು ಸರಸ್ವತಿ ಮಾತಾಜಿಯವರು ಕೈ ಎತ್ತಿದ್ದಾರೆ, ದಯವಿಟ್ಟು ನನ್ನಿಂದ ಹೇಳ್ತೀರಾ? ಹೇಳ್ತೀನಿ ಪ್ರಭು. ಹರೇ ಕೃಷ್ಣ. ಪತಿವ್ರತಾ ಧುರಿಣೀಂ ತ್ವಾಂ. ಪತಿವ್ರತಾ ಧುರಿಣೀಂ ತ್ವಾಂ. ನಮಾಮಿ ಜನಕಾತ್ಮಜಾಂ. ನಮಾಮಿ ಜನಕಾತ್ಮಜಾಂ. ಅನುಗ್ರಹ ಪರಾಂ ವೃದ್ಧಿಂ. ಅನುಗ್ರಹ ಪರಮಾಂ ವೃದ್ಧಿಂ. ಅನಘಾಂ ಹರಿವಲ್ಲಭಾಂ. ಅನಘಾಂ ಹರಿವಲ್ಲಭಾಂ. ಪತಿವ್ರತೆಯರಲ್ಲಿ ಬಹಳ ಸರ್ವೋತ್ಕೃಷ್ಟವಾದಂಥವಳು, ಸರ್ವೋಚ್ಚಳಾದಂಥವಳು ಸೀತೆ. ಅದು ನಮ್ಗೆ ಗೊತ್ತೇ ಇದೆ. ನಮಾಮಿ ಜನಕಾತ್ಮಜಾಂ. ಜನಕನ ಸುಪುತ್ರಿಯಾದಂಥವಳು. ಆತ್ಮಜ ಅಂದ್ರೆ ಪುತ್ರಿ ಅಥವಾ ಮಗಳು. ಜನಕನ ಮಗಳಿಗೆ ನಾನು ನಮಸ್ಕರಿಸುತ್ತೇನೆ. ಮತ್ತೆ ಅನುಗ್ರಹ ಪರಾಂ ವೃದ್ಧಿಂ. ವೃದ್ಧಿ ಅಂದ್ರೆ ಐಶ್ವರ್ಯ ಅಂತ. ಸೊ ಎಲ್ಲರಿಗೆ, ತನ್ನ ಭಕ್ತರಿಗೆ ವಿಶೇಷವಾಗಿ ಎಲ್ಲಾ ರೀತಿಯಾದಂಥ ಐಶ್ವರ್ಯವನ್ನ ಅನುಗ್ರಹ ಮಾಡುವಂಥವಳು. ಅನುಗ್ರಹ ಅಂದ್ರೆ ಆಶೀರ್ವಾದ ಮಾಡುವಂಥವಳು. ಅನಘಾಂ, ಅವಳಲ್ಲಿ ಯಾವುದೇ ಪಾಪಕರ್ಮದ ಲೇಷ ಕೂಡ ಇಲ್ಲ, ಅದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಅವಳಿಗೆ ಅನಘಾಂ. ಅನಘ ಅಂದ್ರೆ ಅಘ ಅಂದ್ರೆ ಪಾಪ ಅಂತ ಅರ್ಥ. ಅನಘ ಅಂದ್ರೆ ಪಾಪ ಇಲ್ಲದೆ ಇರತಕ್ಕಂಥದ್ದು. ಮತ್ತೆ ಹರಿವಲ್ಲಭಾಂ. ಹರಿವಲ್ಲಭ ಅಂದ್ರೆ ಸಾಮಾನ್ಯವಾಗಿ ಹರಿಯ ಭಕ್ತರು ಅಂತ ಹೇಳ್ಕೋತಾರೆ, ಅಂತ ಅಂದ್ಕೋತಾರೆ. ಆದ್ರೆ ಇಲ್ಲಿ ಹರಿ ಅಂದ್ರೆ ಮತ್ತೊಂದು ಅರ್ಥ ಇದೆ. ಇಲ್ಲಿ ಹರಿ ಅಂದ್ರೆ ಯಾರು, ಇಲ್ಲಿ ಯಾರಾದ್ರೂ ಹೇಳ್ತೀರಾ? ಅಲ್ಲಿ ಅನುವಾದದಲ್ಲಿದೆ ಆಗ್ಲೇ, ಆದ್ರೂನು ಹರಿ ಅಂದ್ರೆ ಮತ್ತೊಂದು ರಾಮ. ಕಷ್ಟವನ್ನು ದೂರ ಮಾಡುವವಳು. ಹನುಮಂತ. ಹೌದು. ಅದನ್ನ ನೀವು ಹೇಳ್ತಾರೆ ಸರಿನೇ, ಎಲ್ಲಾ ಪಾಪ ಕರ್ಮಗಳನ್ನ ದೂರ ಮಾಡುವಂತವನು ಅಂತ ಸರಿನೇ. ಆದ್ರೆ ಹರಿ ಎಂಬಂತ ಶಬ್ದಕ್ಕೆ ಮತ್ತೊಂದು ಅರ್ಥ ಏನು ಅಂದ್ರೆ ಹನುಮಂತ. ರಾಮ ಅಂತ. ಹರಣ ಮಾಡುವುದು, ನಾಶ ಮಾಡುವುದು. ಅಲ್ಲ. ಹನುಮಂತ ಪ್ರಭುಜಿ. ಹರಿ ಅಂದ್ರೆ ಮತ್ತೊಂದು ಹನುಮಂತ. ಅರ್ಥ ಏನಂದ್ರೆ, ಇವಾಗ ನಾನು ಹೇಳ್ತೀನಿ, ತೊಂದರೆ ಇಲ್ಲ. ಹರಿ ಅಂದ್ರೆ ಮತ್ತೊಂದು ಅರ್ಥ ಏನು ಅಂತ ಹೇಳಿದ್ರೆ ಮಂಗ, ಕೋತಿ ಅಥವಾ ಇದು ವಾನರ ಅಂತ ಅರ್ಥ, ಆಯ್ತಾ. ಸೊ ಅದರಿಂದ ಇಲ್ಲಿ ಹರಿ ಅಂತ ಏನ್ ಹೇಳಿದ್ರೆ ಯಾರು ಅಂದ್ರೆ ಹನುಮಂತ. ಹನುಮಂತನಿಗೆ ಬಹಳ ಪ್ರಿಯಳಾದಂಥವಳು ಸೀತೆ ಅಲ್ಲ. ಸೊ ಹನುಮಂತ ಮತ್ತೆ ಸೀತೆಯವರ ನಡುವೆ ನಡೆದಂತಹ ಸಂವಾದ ಏನಿದೆ ಅದರ ಬಗ್ಗೆ ಸ್ವಲ್ಪ ನಾವಿವತ್ತು ಚರ್ಚೆ ಮಾಡ್ತೇವೆ. ಯಾಕಂದ್ರೆ ಅದರಲ್ಲೇನೆ ಸೀತೆಯ ಮಹಾತ್ಮೆ ಅನ್ನೋದು ಬಹಳ ಸ್ಪಷ್ಟವಾಗಿ ಹೊರಗೆ ಬಂದಿದೆ. ಸೊ ಹನುಮಂತನಿಗೆ ಬಹಳ ಪ್ರಿಯಳಾದಂಥವಳು ಸೀತೆ, ಆಯ್ತಾ. ಸೊ ಇದು ಸೀತಾ ಪ್ರಣಾಮ, ಆಯ್ತಾ. ಸೊ ಆರಂಭದಲ್ಲಿ ನಾವು ಮುಂದಕ್ಕೆ ಹೋಗೋದಕ್ಕಿಂತ ಮುಂಚೆ ಎಲ್ಲರಿಗೆ ಒಂದು ಪ್ರಶ್ನೆ. ಆ ಪ್ರಶ್ನೆನ ನೀವು
ಸ್ಕ್ರೀನ್ ಮುಂದೆ ನೋಡ್ತಾ ಇದ್ದೀರಾ ಅಲ್ವಾ? ಯಾವುದದು ಪ್ರಶ್ನೆ? ಬಹಳ ಸರಳವಾದ ಪ್ರಶ್ನೆ, ಆದರೆ ಉತ್ತರ ನಿಮಗೆ, ನೀವು ರಾಮಾಯಣವನ್ನು ಓದಿದ್ರೆ ಮಾತ್ರ ನಿಮಗೆ ಅದಕ್ಕೆ ಉತ್ತರ ಗೊತ್ತಿರ್ತದೆ. ರಾಮಾಯಣ ಅಂದ್ರೆ ಸುಮ್ಮನೆ ಕಥೆಯ ರೂಪದಲ್ಲಿ ಓದೋದಲ್ಲ, ಆದರೆ ವಾಲ್ಮೀಕಿ ರಾಮಾಯಣವನ್ನು ಓದಿದ್ರೆ ನಿಮಗೆ ಉತ್ತರ ಗೊತ್ತಿರ್ತದೆ. ಯಾವುದದು ಪ್ರಶ್ನೆ? ರಾಮಾಯಣ ಎಂಬುದು ವಿಶೇಷವಾಗಿ ವಾಲ್ಮೀಕಿ ರಾಮಾಯಣ ಅಂತ ಸೇರಿಸ್ಬೇಕು ನಾನು. ಆದ್ರೂ ರಾಮಾಯಣ ಅಂತ ಹೇಳುವಂತಹದ್ದು, ಯಾಕಂದ್ರೆ ರಾಮಾಯಣ ಅಂದ್ರೆ ಸಾಮಾನ್ಯವಾಗಿ ವಾಲ್ಮೀಕಿ ರಾಮಾಯಣನೇ, ಸುಮ್ಮನೆ ರಾಮಾಯಣ ಅಂತ ಹೇಳಿದ್ರೆ. ಆದ್ರೆ ನೀವು ಬೇರೆ ಸ್ಥಳೀಯ ಭಾಷೆಗಳಲ್ಲಿ ಇರ್ತಕ್ಕಂಥ ರಾಮಾಯಣಗಳನ್ನ ನೀವು ಹೇಳ್ಬೇಕಾದ್ರೆ ಆ ಆ ಆ ಗ್ರಂಥಕರ್ತರು ಯಾರಿದ್ದಾರೆ ಅವರ ಹೆಸರನ್ನ ಸೇರಿಸಿ ಹೇಳ್ಬೇಕಾಗ್ತದೆ. ಇವಾಗ ತುಳಸಿದಾಸರ ರಾಮಾಯಣ, ರಾಮಚರಿತ ಮಾನಸ ಅಥವಾ ಕಂಬ ರಾಮಾಯಣ, ಆ ರೀತಿ ಹೇಳ್ಬೇಕಾಗ್ತದೆ ಅಲ್ಲ? ಸೊ ಇರಲಿ. ಸೊ ರಾಮಾಯಣ ಅಂತ ಏನಿದೆ, ವಾಲ್ಮೀಕಿ ರಾಮಾಯಣ, ಅದು ಪ್ರಧಾನವಾಗಿ ಸೊ ಈಗ ಪ್ರಧಾನವಾಗಿ ಅಂತ ಸೇರಿಸದೆ ಹೋದ್ರೆ ರಾಮನ ಕಥೆನೂ ಇದೆ, ಸೀತೆ ಕಥೆನೂ ಇದೆ, ಬೇರೆ ಎಲ್ಲರ ಕಥೆಗಳು ಕೂಡ ಅದರಲ್ಲಿ ಇದೆ. ಆದ್ರೆ ಪ್ರಧಾನವಾಗಿ ಅಂತ ಹೇಳಿದ್ರೆ ಮುಖ್ಯವಾಗಿ ರಾಮನ ಕಥೆಯೋ ಅಥವಾ ಸೀತೆಯ ಕಥೆಯೋ ಅನ್ನೋದು ಪ್ರಶ್ನೆ. ಆಯ್ತಾ? ಯಾರು ಉತ್ತರ ಹೇಳ್ಬೇಕಂತ ಇದ್ದೀರಾ ದಯವಿಟ್ಟು ಹಂಗೆ ಹೇಳ್ಬೇಡಿ, ಆಯ್ತಾ? ದಯವಿಟ್ಟು ಹಂಗೆ ಹೇಳ್ಬೇಡಿ, ದಯವಿಟ್ಟು ಕೈಯನ್ನ ಎತ್ತಿ ಆಮೇಲೆ ನಾನು ಹೇಳ್ತೀನಿ, ಅವ್ರು ಮಾತ್ರ ಉತ್ತರಿಸಿ. ಇಲ್ಲಾಂದ್ರೆ ಎಲ್ಲರೂ ಒಟ್ಟಿಗೆ ಹೇಳಿದ್ರೆ ರೆಕಾರ್ಡಿಂಗ್ಗೂ ತೊಂದರೆ ಆಗತ್ತೆ, ಮತ್ತೆ ಯಾರಿಗೂ ಸರಿಯಾಗಿ ಕೇಳಿಸೋದು ಇಲ್ಲ, ಆಯ್ತಾ? ಸೊ ದಯವಿಟ್ಟು ಕೈಯನ್ನೆತ್ತಿ, ನಾನು ಹೇಳ್ತೀನಿ, ಅವ್ರು ಮಾತ್ರ ಹೇಳ್ಬೋದು, ಆಯ್ತಾ? ಲಕ್ಷ್ಮೀ ಮಾತಾಜಿ ಅವ್ರು ಕೈ ಎತ್ತಿದ್ದೀರಾ? ಹೇಳಿ. ಸೀತೆಯ ಕತೆ. ಸೀತೆಯ ಕತೆ ಹೇಗೆ ಅದು? ಪ್ರಭು, ಒಂದು ಗೆಸು ಇವತ್ತು ಸೀತೆ ಅವ್ರದ್ದು ಇದು ಮಾಡೋದ್ರಿಂದ ಸೀತೆ ಆಗಿರ್ಬೇಕು ಅಂತ ಒಂದು. ಸೀತಾನವಮಿ ಅಲ್ಲ, ರಾಮನವಮಿ ದಿವಸ ಇದನ್ನೇ ಕೇಳಿದ್ರೆ ನಾನು ಅವಾಗ ನೀವೆಲ್ಲರೂ ರಾಮನ ಕಥೆ ಅಂತ ಹೇಳ್ತಾ ಇದ್ರಿ ಪ್ರಾಯಶಃ. ಹೌದು ಪ್ರಭು. ಆಯ್ತು, ಧನ್ಯವಾದಗಳು. ಆಯ್ತು, ಮತ್ತೆ ಇವಾಗ ಬೇರೆಯವರು ದಯವಿಟ್ಟು ಬರೀ ಸೀತೆ ಕಥೆ ಅಂತ ಹೇಳ್ಬೋದು, ಆದ್ರೆ ಅದ್ರ ಜೊತೆಗೆ ಇದು ಕಾರಣ ಗೊತ್ತಿದ್ರೆ ಆ ಕಾರಣ ಕೂಡ ಹೇಳ್ಬೋದು. ಇಲ್ಲಾಂದ್ರೆ ಇನ್ ಬರೀ ಹೇಳ್ಬೇಕಂತ ಅದನ್ನ ಬೇಕಾದ್ರೆ ಹೇಳಿ. ಹೇಳಿ. ತುಂಬಾ ಕಷ್ಟ ಪಡ್ತಾಳೆ ಮಾತಾಜಿ, ಪ್ರಭುಜಿ. ಅವಳು ತುಂಬಾ ಕಷ್ಟ ಪಡ್ತಾಳೆ ಮಾತಾಜಿ, ಸೀತಾ ಮಾತೆ. ಅದಕ್ಕೆ ಸೀತೆ ಕಥೆನಾ? ಅಲ್ಲ ಸರ್, ರಾಮ ಕಷ್ಟ ಪಡೋದಿಲ್ವಾ? ರಾಮಾಯಣದಲ್ಲಿ ರಾಮ ಕಷ್ಟ ಪಡೋದಿಲ್ವಾ? ಸೀತೆ ಮಾತ್ರ. ಕೃಷ್ಣ ಪ್ರಭುಜಿ. ಅಲ್ಲ, ಒಂದ್ ನಿಮಿಷ. ಸೀತೆ ಮಾತ್ರ ಕಷ್ಟ ಪಡ್ತಾಳೆ. ಓಕೆ, ಧನ್ಯವಾದಗಳು. ಮತ್ತೆ ಬೇರೆ ಇವರು ನೆಕ್ಸ್ಟ್ ಯಾರಿದ್ದಾರೆ? ಮಹೇಶ್ವರಿ ಮಾತಾಜಿ ಅವರು, ನೀವೇನ್ ಹೇಳ್ತೀರಾ? ಸೀತೆಯ ಕಥೆನ ಪ್ರಭು. ಕಾರಣ ಪಾಠ ಅವ್ರು ಮೊದ್ಲಿಂದ ಕಳ್ಸಿವರೆಗೂ ಅವ್ರದ್ದೇ ಇದೆ ಪ್ರಭು. ಅದಕ್ಕೆ ಸೀತೆ. ಹೌದಾ? ಅವಳದ್ ಮಾತ್ರ ಕಥೆ ಇದೆಯಾ ಪೂರ್ತಿ ರಾಮಾಯಣದಲ್ಲಿ? ಓಕೆ, ನಿಮ್ಗೆ ಗೊತ್ತಿರೋದನ್ನ ಹೇಳಿದ್ದೀರಾ, ದಯವಿಟ್ಟು ಧನ್ಯವಾದಗಳು ಅದಕ್ಕೆ. ಮುಂದಕ್ಕೆ ಜ್ಯೋತಿ ಮಾತಾಜಿ ಅವರು. ಹರೇ ಕೃಷ್ಣ ಪ್ರಭು. ರಾಮಾಯಣ ಎಷ್ಟು ಚೆನ್ನಾಗಿದೆ ಅಂದ್ರೆ, ರಾಮ ಇಲ್ದೆ ರಾಮಾಯಣ ಆಗಲ್ಲ, ಸೀತೆ ಇಲ್ದೇನು ರಾಮಾಯಣ ಆಗಲ್ಲ ಪ್ರಭು. ಅಂದ್ರೆ ಇಬ್ರು ಕಥೆನೂ ಪ್ರಧಾನವಾಗಿದ್ಯಾ ಹಾಗಾದ್ರೆ? ಪ್ರಭು, ಕೇಳಿಸ್ಲಿಲ್ಲ. ಇಬ್ರು ಕಥೆನೂ ಪ್ರಧಾನವಾಗಿ ಇದೆಯಾ ಹಾಗಾದ್ರೆ ರಾಮಾಯಣದಲ್ಲಿ? ಹೌದು ಪ್ರಭು, ಇಬ್ಬರದು ಸೇರಿನೇ ರಾಮಾಯಣ ಇದಾಗ್ತಾ ಇದೆ. ಒಂದು ಪಾತ್ರನೂ ನಾವು ಇದನ್ ಮಾಡ್ಲಿಕ್ಕೆ ಆಗಲ್ಲ ಪ್ರಭು ರಾಮಾಯಣದಲ್ಲಿ, ಕಡೆಗಣಿಸಕ್ಕಾಗಲ್ಲ. ಧನ್ಯವಾದಗಳು. ನೆಕ್ಸ್ಟ್ ಯಾರಿದ್ದಾರೆ? ಸುನಂದ ಮಾತಾಜಿ ಅವರು. ಹರೇ ಕೃಷ್ಣ ಪ್ರಭುಜಿ. ಅವಳು ಭೂಮಿಯಿಂದ ಹುಟ್ಟಿದ್ದೊಂದು, ಭೂಮಿಯಿಂದ ಹುಟ್ಟಿದ್ದಕ್ಕೆ ಅವಳ ಪಾತ್ರ ಮುಖ್ಯವಾದದ್ದ ಅಲ್ಲ, ಮತ್ತೆ ಅವಳು ಆದರ್ಶ ಗೃಹಿಣಿಯಾಗಿ ಗಂಡಂದು ಹಿಂದೆ ಫಾಲೋ ಮಾಡ್ತಾಳೆ. ಹೌದು, ಅದು ಖಂಡಿತ. ಆಮೇಲೆ ಸಹಿಷ್ಣುತೆಯಲ್ಲಿ ಅವಳು ತುಂಬಾ. ಆಯ್ತು. ಸೊ ಈ ಗುಣಗಳೆಲ್ಲ ಸೀತೆಯಲ್ಲೂ ಇವೆ, ರಾಮಚಂದ್ರನಲ್ಲೂ ಇವೆ. ನಾವು ಆಗ್ಲೇ ನೋಡಿದ್ದೇವೆ 16 ಗುಣಗಳು ಮುಖ್ಯವಾದಂತಹದ್ದು. ಅದಲ್ಲದೆ ಸಾವಿರಾರು ಗುಣಗಳು ರಾಮಚಂದ್ರನಲ್ಲಿ ಕೂಡ ಇವೆ. ಸೊ ಆ ಗುಣಗಳಿಂದ ಮಾತ್ರ ಸೀತೆಯ ಕಥೆ ಪ್ರಧಾನವಾಗಿದೆಯಾ ಹಾಗಾದ್ರೆ? ಇಲ್ಲೇ ಹೇಳಿದಾರಲ್ಲ ಪ್ರಭುಜಿ, ಪತಿವ್ರತೆ ಅವಳು, ಮತ್ತೆ ಅವಳು ಬರೀ ವಾನರನ ಪ್ರಿಯವಾದವಳು, ಆಮೇಲೆ ಇದು ರಾವಣಂದು ಇದನ್ನೆಲ್ಲ ನಾಶ ಮಾಡಿದವಳು. ಅಂದ್ರೆ ಒಂದ್ ರೀತಿಲಿ ರಾಮಾಯಣಕ್ಕೆ ಕಾರಣ, ರಾಮಾಯಣ ಇದಾಗಕ್ಕೆ ಕಾರಣ ಆಗಿರೋಳು. ಓಕೆ, ಧನ್ಯವಾದಗಳು. ನೆಕ್ಸ್ಟ್ ರೇಖಾ ಮಾತಾಜಿ ಅವರು. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಪ್ರಭುಜಿ, ಹೆಸರಲ್ಲೇ ಇದೆ ರಾಮಾಯಣ ಅಂತ, ರಮ ಅಂತಾನೂ ಆಗುತ್ತೆ. ಮತ್ತೆ ಇದ್ರಲ್ಲಿ ಜಾಸ್ತಿ ನಾವು ಲೇಡೀಸ್ ಪಾತ್ರಗಳು ಜಾಸ್ತಿ ಬರುತ್ತೆ ಪ್ರಭುಜಿ. ಸೀತಾ ಮತ್ತೆ ಮಂಡೋದರಿ, ತಾರ, ಮಂತರೆ, ತ್ರಿಜಟೆ, ಹಂಗಾಗಿ ಇರ್ಬೋದು ಅನ್ಸುತ್ತೆ. ಎರಡು ಮುಖ್ಯವಾದಂತಹ ಕಾರಣಗಳನ್ನ ಹೇಳಿದ್ದಾರೆ. ಸೊ ಇವಾಗ ನಾವು ನೋಡೋಣ, ವಾಲ್ಮೀಕಿ ರಾಮಾಯಣದಿಂದಲೇ ಪ್ರಮಾಣವನ್ನ ತೆಗೆದುಕೊಂಡು ನಾವು ನೋಡೋಣ, ರಾಮಾಯಣ ಅನ್ನೋದು ಮುಖ್ಯವಾಗಿ ರಾಮನ ಕಥೆಯ ಅಥವಾ ಸೀತೆಯ ಕಥೆಯ ಅಂತ, ಆಯ್ತಾ? ಸೊ ಈ ಒಂದು ಶ್ಲೋಕ ಏನಿದೆ, ಇದು ಬಾಲಕಾಂಡದ ಆ ಶ್ಲೋಕದ ನಂಬರ್ನ ಕೊಡೋದಕ್ಕೆ ಮರ್ತು ಬಿಟ್ಟಿದ್ದೀನಿ ನಾನು. ಆದ್ರೆ ಇದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ
ಬಾಲಕಾಂಡ ಒಂದು ನಿಮಿಷ, ಬಾಲಕಾಂಡ 4ನೇ ಅಧ್ಯಾಯ ಮತ್ತೆ 7ನೆಯ ಶ್ಲೋಕ ಇದು, ಆಯ್ತಾ. ಸೊ ಬಾಲಕಾಂಡ 4ನೇ ಅಧ್ಯಾಯ ಮತ್ತೆ 7ನೆಯ ಶ್ಲೋಕ, ಆಯ್ತಾ. ಸೊ ನೆಕ್ಸ್ಟ್ ಯಾರು ಮುಂದೆ ಇರೋದು? ಮಹೇಶ್ವರಿ ಮಾತಾಜಿಯವರು, ದಯವಿಟ್ಟು ನನ್ನಿಂದ ಹೇಳಿ. ಕಾವ್ಯಂ ರಾಮಾಯಣಂ ಕೃತ್ಸ್ನಂ ಕಾವ್ಯಂ ರಾಮಾಯಣಂ ಕೃತ್ಸ್ನಂ ಸೀತಾಯಾಶ್ಚರಿತಂ ಮಹತ್ ಸೀತಾಯಾಶ್ಚರಿತಂ ಮಹತ್ ಪೌಲಸ್ತ್ಯವಧಮಿತ್ಯೇವ ಪೌಲಸ್ತ್ಯವಧಮಿತ್ಯೇವ ಚಕಾರಚ್ಚರಿತವ್ರತಃ ಚಕಾರಚರಿತವ್ರತಃ ಕಾವ್ಯಂ ರಾಮಾಯಣಂ ಕೃತ್ಸ್ನಂ ಕಾವ್ಯಂ ರಾಮಾಯಣಂ ಕೃತ್ಸ್ನಂ ಸೀತಾಯಾಶ್ಚರಿತಂ ಮಹತ್ ಸೀತಾಯಾಶ್ಚರಿತಂ ಮಹತ್ ಪೌಲಸ್ತ್ಯವಧಮಿತ್ಯೇವ ಪೌಲಸ್ತ್ಯವಧಮಿತ್ಯೇವ ಚಕಾರಚ್ಚರಿತವ್ರತಃ. ಚಕಾರಚರಿತವ್ರತಃ. ಧನ್ಯವಾದ. ಸೊ ಇದರಲ್ಲಿ ನಮ್ಗೆ ಉತ್ತರ ಸಿಗ್ತಾ ಇದೆ. ಕಾವ್ಯಂ ರಾಮಾಯಣಂ ಕೃತ್ಸ್ನಂ, ಈ ಶ್ಲೋಕ ಯಾವಾಗ ಬರ್ತದೆ ಅಂತ ಹೇಳಿದ್ರೆ, ಮೊದಲನೇ ಕಾಂಡ ಅಂದ್ರೆ ಬಾಲಕಾಂಡದಲ್ಲಿ ಯಾವಾಗ ಬ್ರಹ್ಮನ ಆದೇಶದ ಮೇರೆಗೆ ವಾಲ್ಮೀಕಿ ಮುನಿಗಳು ರಾಮಾಯಣವನ್ನ ಬರೆದು ಮುಗಿಸುತ್ತಾರೆ, ಅವರು ರಚಿಸಿ ಮುಗಿಸುತ್ತಾರೆ. ಅದಾದ ಮೇಲೆ ಅದನ್ನ ಯಾರಿಗಾದ್ರೂ ಹೇಳ್ಕೊಡ್ಬೇಕು ಅವರು ಅದನ್ನ. ಅಲ್ಲೇ ಅವರ ಆಶ್ರಮದಲ್ಲೇ ಇದ್ದಂತಹ ಸೀತೆ, ಯಾಕೆಂದ್ರೆ ಅಷ್ಟೊತ್ತಿಗಾಗ್ಲೇ ಸೀತೆಯ ಪರಿತ್ಯಾಗ ಆಗಿ ಸೀತೆಯನ್ನ ಕಾಡಿನಲ್ಲಿ ಬಿಟ್ಬಿಟ್ ಬಾ ಅಂತ ರಾಮಚಂದ್ರ ಲಕ್ಷ್ಮಣನಿಗೆ ಹೇಳಿ, ಅದು ವಿಶೇಷವಾಗಿ ತಮಸಾ ನದಿಯ ತೀರದಲ್ಲಿ ಬಿಟ್ಬಿಟ್ ಬಾ ಅಂತ ಹೇಳ್ತಾನೆ. ಯಾಕಂದ್ರೆ ತಮಸಾ ನದಿಯ ತೀರದಲ್ಲಿ ವಾಲ್ಮೀಕಿ ಮುನಿಗಳ ಆಶ್ರಮ ಇದೆ ಅಂತ ಅವನಿಗೆ ಗೊತ್ತಿದೆ ರಾಮಚಂದ್ರನಿಗೆ. ಅದರಿಂದ ಸೀತೆ ನಮ್ಮ ಅರಣ್ಯದಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡಾದ್ಮೇಲೆ ಅಲ್ಲಿ ವಾಲ್ಮೀಕಿ ಮುನಿಗಳ ಆಶ್ರಮದಲ್ಲೇ ವಾಸ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅಲ್ಲೇ ಲವ ಮತ್ತೆ ಕುಶರ ಜನ್ಮವಾಗತ್ತೆ. ಸೊ ಲವಕುಶರಿಗೆ ಮೊದಲನೇ ಬಾರಿ ವಾಲ್ಮೀಕಿ ಮುನಿಗಳು ರಾಮಾಯಣವನ್ನ ಹೇಳ್ಕೊಡ್ತಾರೆ. ಸೊ ಅದಕ್ಕಿಂತ ಮುಂಚೆ ಆ ರಾಮಾಯಣವನ್ನ ಏನು ಅವರು ರಚಿಸಿದ್ರು ಅದು ಹೇಗಿತ್ತು ಅಂತ ಹೇಳ್ಬೇಕಾದ್ರೆ ಈ ಶ್ಲೋಕ ಬರುತ್ತೆ. ಹೇಗಿತ್ತು ಆ ರಾಮಾಯಣ? ಕೃತ್ಸ್ನಂ ಕಾವ್ಯಂ ರಾಮಾಯಣಂ. ಕೃತ್ಸ್ನ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಸಂಪೂರ್ಣ, ಇದು ಕೃಷ್ಣ ಅಲ್ಲ, ಇದು ಕೃತ್ಸ್ನ, ಆಯ್ತಾ. ಸೊ ಕೃತ್ಸ್ನ ಅಂದ್ರೆ ಅದನ್ನ ಉಚ್ಚರಿಸೋದಕ್ಕೆ ಸ್ವಲ್ಪ ಕಷ್ಟ ಆರಂಭದಲ್ಲಿ, ಆದ್ರೆ ಅದು ಉಚ್ಚರಿಸಬಹುದು. ಕೃತ್ಸ್ನಂ ಅಂತ ಹೇಳಿದ್ರೆ ಸಂಪೂರ್ಣ. ಸೊ ಸಂಪೂರ್ಣವಾದಂತಹ ರಾಮಾಯಣವೆಂಬಂತಹ ಕಾವ್ಯದಲ್ಲಿ, ಇದು ಕಾವ್ಯ, ರಾಮಾಯಣ ಮಹಾಭಾರತ ಎರಡೂ ಕೂಡ ಕಾವ್ಯಗಳು. ಅದರಿಂದ ರಾಮಾಯಣವೆಂಬಂತಹ ಕಾವ್ಯದಲ್ಲಿ ಸಂಪೂರ್ಣವಾಗಿ ಏನಿದೆ, ಮುಖ್ಯವಾಗಿ ಮಹತ್ ಅಂತ ಹೇಳಿದ್ರೆ ಮುಖ್ಯವಾಗಿ ಯಾವ ಚರಿತೆ ಇದೆ ಅಂತ ಹೇಳಿದ್ರೆ ಸೀತಾಯಾಹ ಚರಿತಂ ಮಹತ್, ಸೀತೆಯ ಚರಿತ್ರೆ ಇದೆ ಮುಖ್ಯವಾಗಿ ಅಲ್ಲ. ಸೊ ಮಹತ್ ಅಂತ ಅದಕ್ಕೆ ಅವ್ರು ಹೇಳ್ತಾ ಇರೋದು. ಮಹತ್ ಅಂತ ಹೇಳಿದ್ರೆ ಪ್ರಧಾನವಾಗಿ ಅಥವಾ ಮುಖ್ಯವಾಗಿ ಇರ್ತಕ್ಕಂತಹದ್ದು ರಾಮಾಯಣದಲ್ಲಿ ಯಾರ ಕಥೆ ಅಥವಾ ಯಾರ ಚರಿತ್ರೆ ಅಂತ ಹೇಳಿದ್ರೆ ಸೀತೆಯ ಚರಿತ್ರೆ. ಮತ್ತೆ ಆನುಷಂಗಿಕವಾಗಿ, ಆನುಷಂಗಿಕ ಅಂದ್ರೆ ಸಂಸ್ಕೃತದಲ್ಲಿ ಸೆಕೆಂಡರಿ ಅಂತ ಅರ್ಥ. ಸೊ ಪ್ರೈಮರಿ ಮತ್ತೆ ಸೆಕೆಂಡರಿ ಅಂತ ಹೇಳ್ತೀವಲ್ಲ ನಾವು ಆಂಗ್ಲ ಭಾಷೆಯಲ್ಲಿ. ಸೊ ಅದೇ ರೀತಿಯಲ್ಲಿ ಆನುಷಂಗಿಕ ಅಂತ ಹೇಳಿದ್ರೆ ಸೆಕೆಂಡರಿ ಅಥವಾ ಗೌಣ ರೂಪದಲ್ಲಿ ಯಾವ ಕಥೆ ಇದೆ ಅಂತ ಹೇಳಿದ್ರೆ ಪೌಲಸ್ತ್ಯ ವಧಂ. ಪೌಲಸ್ತ್ಯ ಅಂತ ಅಂದ್ರೆ ಏನು, ಈಗ ತಾನೇ ನಾವು ಚರ್ಚೆ ಮಾಡಿದ್ವಿ, ರಾವಣನಿಗೆ ಹೆಸರು. ಅದರಿಂದ ರಾವಣನ ವಧೆ ಅಂದ್ರೆ ರಾಮನ ವೀರ್ಯ ಅನ್ನೋದೇನಿದೆ, ರಾವಣನ ವಧೆ ಅಂದ್ರೆ ರಾಮನ ವೀರ್ಯ. ಅದರಿಂದ ರಾಮನ ವೀರ್ಯ ಅನ್ನೋದು ಚರ್ಚಿತವಾಗಿರೋದು ಗೌಣ ರೂಪದಲ್ಲಿ ಅಥವಾ ಸೆಕೆಂಡರಿ ರೂಪದಲ್ಲಿ. ಮುಖ್ಯವಾಗಿ ಚರ್ಚಿತವಾಗಿರ್ತಕ್ಕಂತಹದ್ದು ರಾಮಾಯಣದಲ್ಲಿ ಏನು ಅಂತ ಹೇಳಿದ್ರೆ ಸೀತೆಯ ಚರಿತ್ರೆ. ಚಕಾರ ಚರಿತವ್ರತಃ. ಚರಿತವ್ರತಃ ಅಂತ ಹೇಳಿದ್ರೆ ಎಲ್ಲಾ ರೀತಿಯಾದಂತಹ ವ್ರತಗಳಲ್ಲಿ ನಿರತರಾಗಿದ್ದಂತಹ ವಾಲ್ಮೀಕಿ ಮುನಿಗಳು ಯಾವ ರೀತಿಯಾದಂತಹ ರಾಮಾಯಣವನ್ನ ರಚಿಸಿದರು ಅಂತ ಹೇಳಿದ್ರೆ ಆ ರಾಮಾಯಣದಲ್ಲಿ ಮುಖ್ಯವಾಗಿರ್ತಕ್ಕಂತಹದ್ದು ಸೀತೆಯ ಚರಿತ್ರೆ, ಮತ್ತೆ ಗೌಣ ರೂಪದಲ್ಲಿ ಇರ್ತಕ್ಕಂತಹದ್ದು ರಾಮನ ವೀರ್ಯ ಅಥವಾ ರಾವಣನ ವಧೆ. ಇದೆರಡೇ ಮುಖ್ಯವಾಗಿರ್ತಕ್ಕಂತಹ ವಿಷಯಗಳು ರಾಮಾಯಣದಲ್ಲಿ. ಬೇರೆ ಎಲ್ಲವೂ ಕೂಡ ಕೇವಲ ಪ್ರಾಸಂಗಿಕ ಅಷ್ಟೇನೆ, ಕಾಂಟೆಕ್ಸ್ಚುವಲ್ ಅಷ್ಟೇನೆ. ಇವಾಗ ರಾಮಚಂದ್ರನ ಜನ್ಮದ ಬಗ್ಗೆ ನಾವು ವಿವರಿಸಬೇಕು ಅಂತ ಹೇಳಿದ್ರೆ ವಾಲ್ಮೀಕಿ ಮುನಿಗಳು ಕೇವಲ ಜನ್ಮದ ಮಾತ್ರ ಹೇಳೋದಿಲ್ಲ, ಜನ್ಮದಲ್ಲಿ ಇರ್ತಕ್ಕಂಥ ಯಾವ ಘಟನೆಗಳು ಇದೆ, ಆ ಜನ್ಮ ಆಗೋದಕ್ಕೆ ಯಾವ ಘಟನೆಗಳನ್ನ ಅವರು ವಿವರಿಸಬೇಕು ಅದೆಲ್ಲವನ್ನ ಹೇಳ್ತಾರೆ. ಅದೆಲ್ಲ ಕೇವಲ ಪ್ರಾಸಂಗಿಕ ಅಷ್ಟೇನೆ. ಆದ್ರೆ ಮುಖ್ಯವಾಗಿರ್ತಕ್ಕಂಥದ್ದೇನು ಸೀತೆಯ ಚರಿತ್ರೆ ಮತ್ತೆ ರಾಮಚಂದ್ರನ ವೀರ್ಯ ಅಷ್ಟೇನೆ ಅಂತ ಇಲ್ಲಿ ವಾಲ್ಮೀಕಿ ಮುನಿಗಳೇ ಹೇಳ್ತಾ ಇದ್ದಾರೆ ಇದು, ಆಯ್ತಾ. ಸೊ ವಾಲ್ಮೀಕಿ ಮುನಿಗಳು ರಾಮಾಯಣವನ್ನ ಬರೆದಿದ್ದಾರೆ.
ಮತ್ತೆ ವಾಲ್ಮೀಕಿ ಮುನಿಗಳೇ ನಮಗೆ ಈ ಪ್ರಮಾಣವನ್ನ ಕೊಡ್ತಾ ಇದ್ದಾರೆ. ಇವತ್ತು ಸೀತಾನವಮಿ ಆಗಿರೋದ್ರಿಂದ ನಾವು ಈ ರೀತಿ ಹೇಳ್ತಾ ಇಲ್ಲ. ನಾವು ರಾಮನವಮಿಯ ದಿವಸ ಇದರ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಕೂಡ ಅದನ್ನೇ ಹೇಳೋದು. ಯಾಕೆಂದ್ರೆ ರಾಮಚಂದ್ರನಿಗೂ ಅದೇ ಅವನಿಗೆ ಹೆಚ್ಚು ಪ್ರಿಯವಾಗತ್ತೆ. ರಾಮಚಂದ್ರನಿಗೆ ತನ್ನ ರಾಮಾಯಣದಲ್ಲಿ ತನಗಿಂತ ಹೆಚ್ಚಾಗಿ ಸೀತೆಯ ಪಾತ್ರ ಹೆಚ್ಚು ಮುಖ್ಯವಾಗಿ ಚರ್ಚಿತವಾಗಿದೆ ಅಂತ ರಾಮಚಂದ್ರನು ಕೇಳಿದಾಗ ಅವನಿಗೆ ಹೆಚ್ಚು ಸಂತೋಷವಾಗ್ತದೆ ಖಂಡಿತವಾಗ್ಲು. ಆಯ್ತಾ? ಸೊ ಇರ್ಲಿ, ಆದ್ರೆ ಸೀತಾನವಮಿಯ ದಿವಸ ವಿಶೇಷವಾಗಿ ಇದನ್ನ ನಾವು ಹೇಳ್ತೀವಿ ಎಲ್ಲರಿಗೆ. ಏನಂತ ಹೇಳಿದ್ರೆ, ರಾಮಾಯಣದಲ್ಲಿ ಮುಖ್ಯವಾಗಿರ್ತಕ್ಕಂತಹದ್ದು ಮೊದಲನೇ ಅಂಕಿಯಲ್ಲಿ ಬರ್ತಕ್ಕಂತಹದ್ದು ಸೀತೆಯ ಚರಿತ್ರೆ, ಮತ್ತೆ ಎರಡನೆಯ ಸ್ಥಾನದಲ್ಲಿ ಬರ್ತಕ್ಕಂತಹದ್ದು ರಾಮಚಂದ್ರನ ವೀರ್ಯ. ಆಯ್ತಾ? ಇದಾಯ್ತು. ಮುಂದಕ್ಕೆ ಇವಾಗ ಈ ರಾಮಾಯಣವನ್ನ ವಾಲ್ಮೀಕಿ ಮುನಿಗಳು ಲವಕುಶರಿಗೆ ಹೇಳಿಕೊಟ್ಟ ನಂತರ ಅದಾದ ಮೇಲೆ ಅವ್ರೇನ್ ಮಾಡ್ತಾರೆ ಅನ್ನೋದನ್ನ ಸ್ವಲ್ಪ ನೋಡೋಣ. ಏಕೆಂದ್ರೆ ಇಲ್ಲಿ ಮತ್ತೊಂದು ಅದಕ್ಕೆ ನಮಗೆ ಸಮರ್ಥನೆ ಸಿಗತ್ತೆ. ಏನಕ್ಕೆ ರಾಮಾಯಣ ಎಂಬುವಂತಹದ್ದು ಮುಖ್ಯವಾಗಿ ಸೀತೆಯ ಚರಿತ್ರೆ ಎಂಬುದಕ್ಕೆ ಮತ್ತೊಂದು ಸಮರ್ಥನೆ ನಮಗೆ ಸಿಗತ್ತೆ. ಆಯ್ತಾ? ಸೊ ಎಲ್ಲರಿಗೂ ಗೊತ್ತಿದೆ, ಇದನ್ನ ನಾನು ಸುಮ್ಮನೆ ಓದೋದಿಲ್ಲ, ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಬಿಟ್ಬಿಡ್ತೇನೆ ಅಷ್ಟೇನೆ. ಸೊ ತಮಸಾ ನದಿಯ ತೀರದಲ್ಲಿ ವಾಲ್ಮೀಕಿ ಮುನಿಗಳ ಆಶ್ರಮವಿತ್ತು. ಅಲ್ಲಿ ಸೀತೆ ತನ್ನ ಪರಿತ್ಯಾಗ ಆದ್ಮೇಲೆ ಅಲ್ಲಿಗೆ ಬಂದು ವಾಲ್ಮೀಕಿ ಮುನಿಗಳು ಸೀತೆಯಿಂದ ಎಲ್ಲಾ ವೃತ್ತಾಂತವನ್ನ ಕೇಳಿ ಅದಾದ್ಮೇಲೆ ಅವರ ಆಶ್ರಮದಲ್ಲಿ ಸೀತೆಗೆ ಒಂದು ಸ್ಥಾನವನ್ನ ಮಾಡಿಕೊಟ್ಟು ಅಲ್ಲೇ ಅವಳಿಗೆ ವಾಸವನ್ನ ಮಾಡೋದಕ್ಕೆ ಹೇಳ್ತಾರೆ. ಸೀತೆ ಅಲ್ಲೇನೆ 2 ಮಕ್ಕಳನ್ನ ಪಡಿತಾಳೆ. ಅವಳಿ ಜವಳಿ ಮಕ್ಕಳು ಲವ ಮತ್ತೆ ಕುಶ. ಲವ ಮತ್ತೆ ಕುಶರು ಬಾಲ್ಯದಿಂದಲೇ ಅಥವಾ ಮೊದಲನೇ ದಿವಸದಿಂದಲೇ ಬಹಳ ಪ್ರತಿಭಾವಂತ ಹುಡುಗರಾಗಿದ್ರು. ಆದ್ರಿಂದ ಯಾವಾಗ ರಾಮಾಯಣವನ್ನ ಬರೆದು ಮುಗಿಸುತ್ತಾರೆ ವಾಲ್ಮೀಕಿ ಮುನಿಗಳು, ಆವಾಗ ಅದನ್ನ ಯಾರಿಗಾದ್ರೂ ಹೇಳ್ಕೊಟ್ಟು ತನ್ನ ಶಿಷ್ಯಂದರ ಮೂಲಕ ಎಲ್ಲ ಸಮಸ್ತವಾದಂತಹ ದೇಶದಲ್ಲಿ ಅದನ್ನ ಪ್ರಚಾರ ಮಾಡಬೇಕು ಅಂತ ವಾಲ್ಮೀಕಿ ಮುನಿಗಳಿಗೆ ಇಚ್ಛೆ ಇತ್ತು. ತಾನು ಬರೆದಿದ್ದೇನೆ ಅಂತ ಪ್ರಚಾರ ಮಾಡಬೇಕು ಅಂತ ಅಲ್ಲ, ಆದ್ರೆ ರಾಮಚಂದ್ರನ ಮತ್ತೆ ಸೀತೆಯ ಯಾವ ಮಹಿಮೆ ಇದೆ ಅದು ಎಲ್ಲರಿಗೂ ಗೊತ್ತಾಗಬೇಕು. ಏಕೆಂದ್ರೆ ಇವತ್ತು ಕೂಡ ವಾಲ್ಮೀಕಿ ಮುನಿಗಳು ಅಷ್ಟು ಸ್ಪಷ್ಟವಾಗಿ ರಾಮಾಯಣದಲ್ಲಿ ಎಲ್ಲಾ ಕಾರಣಗಳನ್ನ ನಮ್ಗೆ ನೀಡಿದ್ರೂ ಕೂಡ ನಮ್ಗೆ ಬಹಳಷ್ಟು ತಪ್ಪು ಪರಿಕಲ್ಪನೆಗಳಿರ್ತದೆ. ರಾಮಚಂದ್ರನ ಬಗ್ಗೆ, ಸೀತೆಯ ಬಗ್ಗೆ, ಹನುಮಂತನ ಬಗ್ಗೆ, ಸುಗ್ರೀವನ ಬಗ್ಗೆ ಅಥವಾ ವಿಭೀಷಣನ ಬಗ್ಗೆ ಅಲ್ಲ, ಬಹಳಷ್ಟು ತಪ್ಪು ಪರಿಕಲ್ಪನೆಗಳು ಇವತ್ತು ಕೂಡ ಇವೆ. ಅಕಸ್ಮಾತ್ ರಾಮಾಯಣವನ್ನ ವಾಲ್ಮೀಕಿ ಮುನಿಗಳು ಬರೀಲೇ ಇಲ್ಲ ಅಂತ ಇಟ್ಕೊಳ್ಳಿ, ಆವಾಗ ನಮ್ಗೆ ಇನ್ನು ಎಷ್ಟು ಪರಿಕಲ್ಪನೆಗಳು ಇರ್ಬೇಕಾಗಿತ್ತು ಅಲ್ವಾ, ಅಥವಾ ಇರ್ತಿತ್ತು ಅಲ್ವಾ. ಅದರಿಂದ ವಾಲ್ಮೀಕಿ ಮುನಿಗಳು ಆ ತಪ್ಪಾದಂತ ಪರಿಕಲ್ಪನೆಗಳನ್ನ ದೂರ ಮಾಡೋದಕ್ಕೆ ಮತ್ತೆ ವಾಸ್ತವಿಕವಾದಂತಹ ಸೀತೆ ಮತ್ತೆ ವಾಸ್ತವಿಕವಾದಂತಹ ಶ್ರೀ ರಾಮಚಂದ್ರನ ಮಹಿಮೆಯನ್ನ ಸರ್ವತ್ರ ಎಲ್ಲಾ ಕಡೆಯಲ್ಲಿ ಅದನ್ನ ಪ್ರಚಾರ ಮಾಡಬೇಕು ಅಂತ ಹೇಳಿ ಲವಕುಶರಿಗೆ ಈ ರಾಮಾಯಣವನ್ನ ಹೇಳ್ಕೊಡ್ತಾರೆ. ಲವಕುಶರು ಬಹಳ ಶೀಘ್ರದಲ್ಲೇನೆ ಅದನ್ನ ಕಲಿತು ಅವರು ಎಷ್ಟು ಸುಮಧುರವಾಗಿ ಅದನ್ನ ಹಾಡೋದಕ್ಕೆ ಆರಂಭಿಸ್ತಾರೆ. ಅದ್ರ ಬಗ್ಗೆ ಎಷ್ಟೊಂದು ಶ್ಲೋಕಗಳು ಬರ್ತದೆ ಆರಂಭದಲ್ಲೇನೆ. ಬಾಲಕಾಂಡದಲ್ಲೇನೆ 3ನೇ ಅಧ್ಯಾಯ ಮತ್ತೆ 4ನೇ ಅಧ್ಯಾಯದಲ್ಲಿ ಎಷ್ಟೊಂದು ಶ್ಲೋಕಗಳಲ್ಲಿ ವಾಲ್ಮೀಕಿ ಮುನಿಗಳೇನೆ ವಿವರಿಸ್ತಾರೆ ಎಷ್ಟು ಸುಮಧುರವಾಗಿ ಅವರು ಹಾಡ್ತಾ ಇದ್ರು ಅಂತ. ಸೊ ಇದನ್ನ ಕೇಳಿ ವಾಲ್ಮೀಕಿ ಮುನಿಗಳಿಗೆ ಗೊತ್ತಾಗತ್ತೆ, ಅವ್ರಿಗೆ ಖಚಿತ ಆಗತ್ತೆ. ಇವಾಗ ಇವರಿಬ್ಬರನ್ನ ಮತ್ತೊಂದು ಕಡೆಯಲ್ಲಿ ಕಳಿಸಿ, ಒಂದು ಕಡೆ ಮಾತ್ರ ಅಲ್ಲ, ಸರ್ವತ್ರ ಸಮಸ್ತವಾದಂತ ದೇಶದಲ್ಲಿ ಎಲ್ಲಾ ಕಡೆಯಲ್ಲಿ ಹೋಗಿ ಇವರು ಅದನ್ನ ಹಾಡುವಂತೆ ನಾನು ಮಾಡಬೇಕು. ಆದ್ರಿಂದ ವಾಲ್ಮೀಕಿ ಮುನಿಗಳಿಗೆ ಯಾವ್ಯಾವ ಕಾಂಟ್ಯಾಕ್ಟ್ಸ್ ಇತ್ತು ಅವಾಗ ಬೇರೆ ಬೇರೆ ಋಷಿ ಮುನಿಗಳ ಜೊತೆಗೆ, ಬೇರೆ ಬೇರೆ ಸಾಮ್ರಾಜ್ಯಗಳ ಜೊತೆಗೆ, ಎಲ್ಲಾ ಕಡೆಯಲ್ಲಿ ಆ ಸಭೆಗಳಲ್ಲಿ ಮತ್ತೆ ಆ ಆಸ್ಥಾನಗಳಲ್ಲಿ ಅವರನ್ನ ಕಳಿಸಿ ಆ ವಾಲ್ಮೀಕಿ ರಾಮಾಯಣವನ್ನ ಅವರಿಂದ ಅವರು ಹಾಡಿಸ್ತಾರೆ. ಅವರನ್ನ ಹಾಡೋದು ಏನು ಕೇಳ್ತಾ ಇದ್ರು ಜನರು, ಜನಸಾಮಾನ್ಯರು ಮತ್ತೆ ರಾಜ ಮಹಾರಾಜರು, ಲವಕುಶರು ಅವರು ಏನ್ ಹಾಡೋದನ್ನ ಕೇಳ್ತಾ ಇದ್ರು. ಅದರಿಂದ ಅವ್ರಿಗೆ ಎಷ್ಟು ರೋಮಾಂಚವಾಗ್ತಾ ಇತ್ತು ಅಂತ ಹೇಳಿದ್ರೆ, ಇದ್ದ ಜಾಗದಲ್ಲಿ ತಮ್ಮನ್ನೇ ತಾವು ಮರೆತು, ಇವತ್ತು ಕೂಡ ರಾಮಕಥೆ ಆಗ್ಬೇಕಾದ್ರೆ ಎಲ್ಲರೂ ತಮ್ಮನ್ನೇ ತಾವು ಮರೆತು ಬಿಡ್ತಾರೆ ಅಲ್ವಾ. ಆಗಿನ ಕಾಲದಲ್ಲಿ ಮೊದಲನೇ ಬಾರಿ ವಾಲ್ಮೀಕಿ ಮುನಿಗಳು ಲವಕುಶರಿಗೆ, ವಿಶೇಷವಾಗಿ ರಾಮಚಂದ್ರನ ಸ್ವಂತ ಮಕ್ಕಳಿಗೆ ಅದನ್ನ ಹೇಳ್ಕೊಟ್ಟು ಆ ಲವಕುಶರು ಎಲ್ಲರಿಗೆ, ಆ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಜನರಿಗೆ, ರಾಜ ಮಹಾರಾಜರ ಆಸ್ಥಾನದಲ್ಲಿ ಇರ್ತಕ್ಕಂಥ ಎಲ್ಲಾ ಮಂತ್ರಿಗಳಿಗೆ, ಜನಸಾಮಾನ್ಯರಿಗೆ ಅದನ್ನ ಹೇಳ್ಬೇಕಾದ್ರೆ ಜನರಿಗೆ ಇನ್ನು ಎಷ್ಟು ರೋಮಾಂಚ ಆಗ್ತಾ ಇತ್ತು ಅಲ್ವಾ. ಸೊ ಅದರಿಂದ ನಮ್ಗೆ ಗೊತ್ತಾಗತ್ತೆ ರಾಮಾಯಣದಲ್ಲಿ ನಿಜವಾಗ್ಲೂ ಎಂತಹ ರುಚಿ ಇದೆ ಅಂತ. ಸೊ ಹೀಗಾಗ್ಬೇಕಾದ್ರೆ ಈ ಸುದ್ದಿ ರಾಮಚಂದ್ರನಿಗೆ ಕೂಡ ಮುಟ್ಟತ್ತೆ. ಇದನ್ನ ನೀವೆಲ್ಲರೂ ಕೇಳಿರ್ಬೋದು ಅಲ್ಲ. ರಾಮಚಂದ್ರನಿಗೆ ಕೂಡ ಮುಟ್ಟತ್ತೆ. ಏನಂತ ಹೇಳಿದ್ರೆ, ವಾಲ್ಮೀಕಿ ಮುನಿಗಳು ನನ್ನದೇ ಆದಂತಹ ಚರಿತ್ರೆಯನ್ನ ರಚಿಸಿದ್ದಾರೆ, ಮತ್ತೆ
ಅದನ್ನ ಇಬ್ರು ಹುಡುಗರಿಗೆ ಹೇಳ್ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವರಿಬ್ರು ನನ್ನ ಮಕ್ಕಳು ಅಂತ ರಾಮಚಂದ್ರನಿಗೆ ಗೊತ್ತಿಲ್ಲ. ಆ ಇಬ್ರು ಹುಡುಗರಿಗೆ ಹೇಳ್ಕೊಟ್ಟಿದ್ದಾರೆ. ಅವರು ಸರ್ವತ್ರ ಎಲ್ಲಾ ದೇಶಗಳಲ್ಲಿ ಹೋಗಿ ಎಲ್ಲ ಆಸ್ಥಾನಗಳಲ್ಲಿ ಹೋಗಿ ಇದನ್ನ ಸುಮಧುರವಾಗಿ ಹಾಡ್ತಾ ಇದ್ದಾರೆ ಅಂತ. ಅವಾಗ ರಾಮಚಂದ್ರ ಲಕ್ಷ್ಮಣನಿಗೆ ಮತ್ತೆ ಭರತ ಇವರಿಬ್ಬರಿಗೆ ಹೇಳ್ತಾನೆ, ದಯವಿಟ್ಟು ಅವರನ್ನ ನಮ್ಮ ಆಸ್ಥಾನದಲ್ಲಿ ಕೂಡ ಕರೆಸಿ. ಅವಾಗ ರಾಮಚಂದ್ರ ಅವನ ಏನು ಒಂದು ಕೋರಿಕೆ ಬಂತು, ಅವನ ನಿಮಂತ್ರಣಕ್ಕೆ ಅವರು ಇವರಿಬ್ಬರು ತಲೆದೂಗಿ ಅವರು ಅಯೋಧ್ಯೆಗೆ ಕೂಡ ಬರ್ತಾರೆ. ಇವರಿಬ್ಬರಿಗೆ ಗೊತ್ತಿದೆ ಏನಂತ, ಅಯೋಧ್ಯೆಯಲ್ಲೇ ರಾಮಚಂದ್ರ ಇರುವಂತಹದ್ದು ಅಂತ. ಆದ್ರೆ ಅವರಿಬ್ಬರಿಗೂ ಕೂಡ ಅಯೋಧ್ಯೆಯಲ್ಲೇ ನಮ್ಮ ತಂದೆ ಇರುವುದು ಅಂತ ಗೊತ್ತಿಲ್ಲ. ಅಥವಾ ಬೇರೆ ಶಬ್ದಗಳಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ರಾಮಚಂದ್ರನೇ ನಮ್ಮ ತಂದೆ ಅನ್ನೋದು ಅವರಿಬ್ಬರಿಗೆ ಗೊತ್ತಿಲ್ಲ ಅಲ್ವಾ. ಸೊ ಆವಾಗ ರಾಮಚಂದ್ರ ಅವರಿಬ್ಬರನ್ನ ಕರೆಸಿ ಅಲ್ಲಿ ಸಭೆಯಲ್ಲಿ ಹಾಡೋದಕ್ಕೆ ಅವನು ಹೇಳ್ತಾನೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಅವರಿಬ್ರು ತಂಬೂರಿಯನ್ನ ಇಟ್ಕೊಂಡು ರಾಮಚಂದ್ರನ ಮುಂದೆ ಅವರು ಹಾಡ್ತಾ ಇದ್ದಾರೆ. ಸೊ ರಾಮಚಂದ್ರ ಯಾವಾಗ್ಲೂ ವಿಶೇಷವಾಗಿ ಯಾವ ಆಸ್ಥಾನದಲ್ಲಿ ಕೂರ್ತಾ ಇದ್ದ, ಯಾವಾಗ್ಲೂ ಒಂದು ನಿಯಮ ಇದೆ, ರಾಜ ಮಹಾರಾಜರು ತಮ್ಮ ಹೆಂಡತಿಯರ ಜೊತೆಗೆ ಕೂರಬೇಕು ಅಂತ. ಆದ್ರೆ ಸೀತೆಯ ಪರಿತ್ಯಾಗವಾದ ನಂತರ ಯಾವಾಗ್ಲೂ ರಾಮಚಂದ್ರ ಸೀತೆಯ ಒಂದು ಪ್ರತಿಮೆಯನ್ನ ಇಟ್ಕೊಂಡು ಕೂರ್ತಾ ಇದ್ದಂತೆ. ಅದನ್ನೇ ಇಲ್ಲಿ ತೋರಿಸಿದ್ದಾರೆ, ನೀವು ನೋಡ್ಬೋದು ಚಿತ್ರದಲ್ಲಿ. ಅದರಿಂದ ಲವಕುಶರು ಆ ಆಸ್ಥಾನದಲ್ಲಿ ಬಂದು ಎಲ್ಲರ ಮುಂದೆ ರಾಮಾಯಣವನ್ನ ಅವರು ಹಾಡೋದಕ್ಕೆ ತಮ್ಮ ಮಧುರವಾದಂತಹ ಕಂಠದಲ್ಲಿ ಕೋಗಿಲೆಯ ತರಹ ಅವರು ಹಾಡೋದಕ್ಕೆ ಶುರು ಮಾಡ್ತಾರೆ. ಅವಾಗ ರಾಮಚಂದ್ರನಿಗೆ, ಕೇವಲ ರಾಮಚಂದ್ರನಿಗೆ ಮಾತ್ರ ಅಲ್ಲ, ಆ ಸಭೆಯಲ್ಲಿ ಇದ್ದಂತಹ ಎಲ್ಲಾ ಜನರಿಗೆ, ಎಲ್ಲಾ ಮಂತ್ರಿಗಳಿಗೆ, ಎಲ್ಲ ರಾಜ ಮಹಾರಾಜರಿಗೆ ಎಷ್ಟು ಅದರಿಂದ ಅವ್ರಿಗೆ ರೋಮಾಂಚವಾಗತ್ತೆ, ಎಷ್ಟು ಅದರಿಂದ ಅವ್ರಿಗೆ ಅವರ ಮನಸ್ಸು ಅದನ್ನ ಸಂಪೂರ್ಣವಾಗಿ ರೋಮಾಂಚವಾಗ್ಬಿಡತ್ತೆ ಅಂತ ಹೇಳಿದ್ರೆ, ಅವರೆಲ್ಲರೂ ಅವರವರ ಆಸನದ ಮೇಲೆ ಏನ್ ಕೂತ್ಕೊಂಡಿದ್ರು ಆ ಆಸನವನ್ನ ಪರಿತ್ಯಾಗ ಮಾಡಿ ಕೆಳಗೆ ಕೂತ್ಕೋತಾರೆ. ಯಾಕೆಂದ್ರೆ ಅದು ಒಂದು ನಿಯಮ. ಯಾರಿಂದ ನಾವು ಕೇಳ್ತಾ ಇದ್ದೇವೆ ಅವರಿಂದ ನಿಜವಾಗ್ಲೂ ಸರಿಯಾಗಿ ಕೇಳಬೇಕು ಅಂತ ಹೇಳಿದ್ರೆ ನಾವು ಕೆಳಗೆ ಕೂತ್ಕೊಂಡು ಕೇಳಬೇಕು. ಅಥವಾ ಕನಿಷ್ಠ ಪಕ್ಷದಲ್ಲಿ ಅವರ ಆಸನ ಉನ್ನತವಾದಂತಹ ಆಸನವಾಗಿರಬೇಕು, ನಮ್ಮ ಆಸನ ಕೆಳಗೆ ಇರತಕ್ಕಂತಹ ಆಸನ ಆಗಿರಬೇಕು. ಸೊ ಎಲ್ಲರೂ ಕೆಳಗೆ ಕೂತ್ಕೊಂಡು ಅದನ್ನ ಆಲಿಸೋದಕ್ಕೆ ಶುರು ಮಾಡ್ತಾರೆ. ರಾಮಚಂದ್ರ ಒಬ್ಬ ಮಾತ್ರ ಆ ಸಿಂಹಾಸನದ ಮೇಲೆ ಕೂತ್ಕೊಂಡಿರ್ತಾನೆ. ಸೊ ಅವಾಗ ರಾಮಚಂದ್ರನಿಗೆ ಅನ್ಸೋದಕ್ಕೆ ಶುರು ಆಗುತ್ತೆ, ಇವಾಗ ನಾನು ಕೂಡ ಇದನ್ನ ಸರಿಯಾಗಿ ಇದನ್ನ ಆಲಿಸ್ಬೇಕು ಅಂತ ಹೇಳಿದ್ರೆ, ಇದನ್ನ ಸರಿಯಾಗಿ ನಾನು ಕೂಡ ಇದನ್ನ ಮೆಚ್ಕೋಬೇಕು ಅಂತ ಹೇಳಿದ್ರೆ ನಾನೇನ್ ಮಾಡ್ಬೇಕು, ನಾನು ಕೂಡ ಕೆಳಗೆ ಬಂದು ಕೂತ್ಕೋಬೇಕು. ಕೆಳಗೆ ಬಂದು ಕೂತ್ಕೋಬೇಕು ಅಂದ್ರೆ ಏನು, ನಾನು ಕೂಡ ಸಿಂಹಾಸನವನ್ನ ಪರಿತ್ಯಾಗ ಮಾಡಿ ಕೆಳಗೆ ಕೂತ್ಕೊಂಡು ಕೇಳಿದ್ರೆ ಅವಾಗ ಸರಿಯಾಗಿ ಇದನ್ನ ಆಲಿಸ್ಬಹುದು, ಇದರ ರುಚಿಯನ್ನ ಸವಿಯಬಹುದು. ಅವಾಗ ರಾಮಚಂದ್ರನು ಕೂಡ ಬಂದು ಕೆಳಗಡೆ ಕೂತ್ಕೋತಾನೆ. ಆ ಎಲ್ಲಾ ಪ್ರೇಕ್ಷಕರು ಎಷ್ಟು ನಿಮಗ್ನರಾಗ್ಬಿಟ್ಟಿದ್ರು ಅಂತ ಹೇಳಿದ್ರೆ, ರಾಮಚಂದ್ರ ಸ್ವಯಂ ಅವ್ರ ಪಕ್ಕ ಬಂದು ಕೂತ್ಕೊಂಡಿದ್ರು ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ. ರಾಮಚಂದ್ರ ಸ್ವಯಂ ಬಂದು ಕೂತ್ಕೋತಾ ಇರ್ಬೇಕಾದ್ರೆ ಸ್ವಲ್ಪ ಅಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾಕೆಂದ್ರೆ ಯಾರಾದ್ರೂ ಒಬ್ರು ಬೇರೆಯವರು ಬಂದು ಕೂತ್ಕೊಳ್ಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗೇ ಆಗತ್ತಲ್ಲ. ಸೊ ಅದೇ ರೀತಿಯಲ್ಲಿ ಹಂಗ ಡಿಸ್ಟರ್ಬೆನ್ಸ್ ಆಗುತ್ತೆ. ಆದ್ರೆ ಅವರೆಲ್ಲರೂ ಕೂಡ ರಾಮಚಂದ್ರನೇ ಅಲ್ಲಿ ಬಂದು ಕೂತ್ಕೋತಾ ಇದ್ದಾನೆ ಅಂತ ಅದರ ಅರಿವೇ ಇಲ್ಲದೆ, ಯಾಕೆಂದ್ರೆ ಅವ್ರು ಕೇಳೋದ್ರಲ್ಲಿ ಎಷ್ಟು ಅವರು ನಿಮಗ್ನರಾಗ್ಬಿಟ್ಟಿದ್ರು ಅಂತ ಹೇಳಿದ್ರೆ ರಾಮಚಂದ್ರನೇ ಬರ್ತಾ ಇದ್ದಾನೆ ಅಂತ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ದಯವಿಟ್ಟು ಗಲಾಟೆ ಮಾಡ್ಬೇಡ ಅಂತ ರಾಮಚಂದ್ರನಿಗೆ ಹೇಳ್ತಾರೆ ಅಲ್ಲ. ಇದೆಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಬರೋದಿಲ್ಲ, ಆದ್ರೆ ಎಷ್ಟೊಂದು ಈ ರೀತಿ ಕಥೆಗಳಿದೆ. ಸೊ ಇವಾಗ ರಾಮಚಂದ್ರ ತನ್ನ ಕಥೆಯನ್ನ ತಾನೇ ಕೇಳ್ತಾ ಇದ್ದಾನೆ. ಇದು ಸ್ವಲ್ಪ ಆಶ್ಚರ್ಯಕರ ಅಂತ ಅನ್ಸುತ್ತೆ ಅಲ್ವಾ? ಅಲ್ಲ, ರಾಮಚಂದ್ರ ತನ್ನ ಕಥೆಯನ್ನ ತಾನೇ ಕೇಳ್ತಾ ಇದ್ದಾನ, ಅದ್ ಹೇಗೆ ಅಂತ ಕೇಳಿದ್ರೆ ಇದನ್ನು ನಾನು ಕೇಳ್ಬೋದು ಪ್ರಶ್ನೆಯನ್ನ. ಆದ್ರೆ ಇವಾಗ ಅಷ್ಟೊಂದು ಸಮಯ ಇಲ್ಲ, ಬಹಳಷ್ಟು ವಿಷಯಗಳಿದೆ ಚರ್ಚೆ ಮಾಡೋದಕ್ಕೆ. ಅದರಿಂದ ಇಲ್ಲಿ ನಾನೇ ಅದಕ್ಕೆ ಉತ್ತರವನ್ನ ಹೇಳ್ತಾ ಇದ್ದೇನೆ. ಉತ್ತರ ಅಂದ್ರೆ ಏನು, ಈ ಶ್ಲೋಕ ಏನಿದೆ, ಯಾವ ಶ್ಲೋಕವನ್ನ ಈಗ ತಾನೇ ನಾವು ಚರ್ಚೆ ಮಾಡಿದ್ವಿ, ಬಾಲಕಾಂಡದ 4ನೇ ಅಧ್ಯಾಯದ 7ನೇ ಶ್ಲೋಕ. ಆ ಶ್ಲೋಕದ ವ್ಯಾಖ್ಯಾನದಲ್ಲಿ ಗೋವಿಂದರಾಜರು ಅಂತ ಅವರು ಹೇಳ್ತಾರೆ, ಏನಕ್ಕೆ ರಾಮಚಂದ್ರ ತನ್ನ ಕಥೆಯನ್ನ ತಾನೇ ಕೇಳ್ತಾ ಇದ್ದಾನೆ. ಯಾಕೆಂದ್ರೆ ಇಲ್ಲಿ ನೋಡಿ, ರೂಪ ಗೋಸ್ವಾಮಿಯವರು ಭಕ್ತಿ ರಸಾಮೃತ ಸಿಂಧು ಎಂಬಂತ ಗ್ರಂಥದಲ್ಲಿ, ನಿಮ್ಗೆಲ್ಲರಿಗೂ ಪರಿಚಯವಾಗಿರ್ತಕ್ಕಂಥ ಗ್ರಂಥ, ಅದರಲ್ಲಿ ರಾಮಚಂದ್ರನನ್ನ ಏನಂತ ಕರೀತಾರೆ, ಧೀರೋದಾತ್ತ, ಧೀರ ಪ್ರಶಾಂತ, ಧೀರ ಶಾಂತ, ಮತ್ತೆ ಮತ್ತೊಂದು ಧೀರ ಅಂತ 4 ತರಹದ ಧೀರರನ್ನ ಅವರು ವರ್ಣಿಸ್ತಾರೆ. ಧೀರೋದಾತ್ತ ಅಂದ್ರೆ ಸ್ವಾಭಾವಿಕವಾಗಿ ಬಹಳ ವಿನಮ್ರನಾಗಿರ್ತಕ್ಕಂಥವನು ಅಂತ ಅರ್ಥ ಅದಕ್ಕೆ, ಧೀರೋದಾತ್ತ ಅಂತ. ಅದಕ್ಕೆ ರಾಮಚಂದ್ರನ ಉದಾಹರಣೆಯನ್ನು ಕೊಡ್ತಾರೆ. ಭಕ್ತಿ ರಸಾಮೃತ ಸಿಂಧು ಎಂಬಂತಹ ನಮ್ಮ ಲಾ ಬುಕ್ ತರ ಅದು ಅಲ್ಲ, ನಮ್ಮ ವಕೀಲಿನ ಗ್ರಂಥದ ತರಹ ಅದು. ಅದರಿಂದ ಅಲ್ಲಿ ರಾಮಚಂದ್ರನ ಉದಾಹರಣೆ ಸ್ವಾಭಾವಿಕವಾದಂತಹ ವಿನಮ್ರತೆಗೆ,
ಹಾಗಾದ್ರೆ ರಾಮಚಂದ್ರ ತನ್ನ ಕಥೆಯನ್ನ ತಾನೇ ಕೇಳ್ತಾ ಇರ್ಬೇಕಾದ್ರೆ ಅವನು ವಿನಮ್ರ ಅಂತ ಅನ್ನಿಸ್ಕೋತಾನ ಅಂತ ಪ್ರಶ್ನೆ. ಅದಕ್ಕೆ ಏನು ಉತ್ತರ? ಅದಕ್ಕೆ ಉತ್ತರ ಈ ಶ್ಲೋಕದಲ್ಲಿ ಇದೆ. ಏನು ಉತ್ತರ ಅಂತ ಹೇಳಿದ್ರೆ, ರಾಮಚಂದ್ರ ಕೇಳಿದ್ದು ರಾಮಾಯಣವನ್ನ ಏನಕ್ಕೆ? ಅದರಲ್ಲಿ ಪ್ರಧಾನವಾಗಿ ಅವನ ಕಥೆ ಇಲ್ಲವೇ ಇಲ್ಲ. ನಿಜವಾಗ್ಲೂ ಇರ್ತಕ್ಕಂಥದ್ದು ಪ್ರಧಾನವಾಗಿ ಯಾರ ಕಥೆ ಅಂತ ಹೇಳಿದ್ರೆ ಸೀತೆಯ ಕಥೆ. ಸೀತೆಯ ಕಥೆ ಇರೋದ್ರಿಂದ ಅದನ್ನ ಬಹಳ ಚೆನ್ನಾಗಿ ಮತ್ತೆ ಬಹಳ ಧ್ಯಾನಪೂರ್ವಕವಾಗಿ ರಾಮಚಂದ್ರ ಆ ರಾಮಾಯಣವನ್ನ ಕೇಳ್ತಾನೆ. ಆಯ್ತಾ? ಆದ್ದರಿಂದಲೇ ಶ್ರೀ ವೈಷ್ಣವ ಆಚಾರ್ಯರು ರಾಮಾಯಣಕ್ಕೆ ಮತ್ತೊಂದು ಶಬ್ದವನ್ನ ಹೇಳ್ತಾರೆ. ಯಾವ್ದದು ಶಬ್ದ? ಇಲ್ಲಿ ನೋಡ್ತಾ ಇದ್ದೀರಾ ಅಲ್ಲ ಕೆಳಗಡೆ, ರಾಮಾಯಣ ಮತ್ತೆ ಇನ್ನೊಂದು ರಾಮಾಯಣ. ನಮ್ಮ ಮಾತಾಜಿ ಅವ್ರು ಹೇಳಿದ ಹಾಗೆ, ಯಾರು ಹೇಳಿದ್ದು? ರೇಖಾ ಮಾತಾಜಿ ಅನ್ಸುತ್ತಲ್ಲ. ಸೊ ರಾಮಾಯಣ ಅಂತ ಹೇಳಿದ್ರೆ ರಾಮ ಪ್ಲಸ್ ಅಯನ. ಅಯನ ಅಂದ್ರೆ ಪ್ರಯಾಣ, ಜರ್ನಿ ಅಂತ ಅರ್ಥ. ಸೊ ರಾಮಾಯಣ ಅಂದ್ರೆ ರಾಮನ ಪ್ರಯಾಣ. ಆದ್ರೆ ಮತ್ತೊಂದು ಶಬ್ದ ಏನದು? ರಾಮಾಯಣ. ರಾಮಾಯಣ ಅಂದ್ರೆ ರಮಾ ಪ್ಲಸ್ ಅಯನ. ರಮಾ ಅಂದ್ರೆ ರಮೆ. ರಮೆ ಅಂದ್ರೆ ಲಕ್ಷ್ಮಿ. ಲಕ್ಷ್ಮಿಯ ಒಂದು ಸ್ವರೂಪಿಯಾದಂಥವಳು ಇಲ್ಲಿ ಸೀತೆ. ಸೊ ಸೀತೆಯ ಪ್ರಯಾಣ. ಸೊ ನಿಜವಾಗ್ಲೂ ರಾಮಾಯಣದಲ್ಲಿ ಇರ್ತಕ್ಕಂತಹದ್ದು ಸೀತೆಯ ಕಥೆ ಪ್ರಧಾನವಾಗಿ ಇರತಕ್ಕಂತಹ ಕಥೆ ಇರೋದ್ರಿಂದ ರಾಮಾಯಣ ಎಂಬಂತಹ ಶಬ್ದ ಹೆಚ್ಚು ಸೂಕ್ತ ಅಂತ ಅವ್ರು ಹೇಳ್ತಾರೆ. ಆದ್ರೆ ಪಾರಂಪರಿಕವಾಗಿ ನಾವೆಲ್ಲರೂ ರಾಮಾಯಣ ಅಂತಾನೆ ಹೇಳ್ಕೊಂಡು ಬಂದಿದ್ದೇವೆ. ಆದ್ರಿಂದ ಇವಾಗ ಇದನ್ನು ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಆದ್ರೆ ರಾಮಾಯಣಕ್ಕೆ ರಾಮಾಯಣ ಅಂತ ಮತ್ತೊಂದು ಶಬ್ದ ಇದೆ ಅಂತ ನಮ್ಗೆ ಗೊತ್ತಿದ್ರೆ ಸಾಕು. ಆಯ್ತಾ? ಸೊ ಇದು ಮತ್ತೊಂದು ನಮ್ಗೆ ಸಮರ್ಥನೆ ಸಿಗತ್ತೆ. ರಾಮಚಂದ್ರ ತನ್ನ ಕಥೆಯನ್ನ ತಾನು ಕೇಳಲಿಲ್ಲ, ಆದ್ರೆ ಸೀತೆಯ ಕಥೆ ಆಗಿರೋದ್ರಿಂದ ಅದನ್ನ ಕೇಳ್ತಾ ಇದ್ದಾನೆ. ಮತ್ತೊಂದು ಏನು ವಿಷಯ ಅಂತ ಅಲ್ಲಿ ಹೇಳಿದ್ರೆ ಅಲ್ಲಿ ಮತ್ತೊಂದು ವಿಷಯ ಏನು ಅಂತ ಹೇಳಿದ್ರೆ, ರಾಮಚಂದ್ರ ಸೀತೆಯ ಪರಿತ್ಯಾಗ ಮಾಡಿಯುವಾಗ ಬಹಳಷ್ಟು ವರ್ಷಗಳಾಗಿದೆ ಅಲ್ಲ. ಸೊ ಸೀತೆಯ ಪರಿತ್ಯಾಗ ಆದ್ಮೇಲೆ ಸೀತೆಯ ವಿರಹವನ್ನ ಅವನು ಅನುಭವಿಸ್ತಾ ಇದ್ದಾನೆ. ಆದ್ರಿಂದ ಸೀತೆಯ ವಿರಹವನ್ನ ನಾನು ದೂರ ಮಾಡ್ಕೋಬೇಕಾದ್ರೆ ಸೀತೆಯ ಕಥೆಯನ್ನ ನಾನು ಕೇಳಬೇಕು. ಅದರಿಂದ ರಾಮಾಯಣದಲ್ಲಿ ಮುಖ್ಯವಾಗಿ ಸೀತೆಯ ಕಥೆ ಇರೋದ್ರಿಂದ ಸೀತೆಯ ಕಥೆಯನ್ನ ನಾನು ಕೇಳೋದಕ್ಕೆ ನನಗೆ ಹೆಚ್ಚು ಉತ್ಸಾಹ ಅಂತ ಹೇಳಿ ರಾಮಚಂದ್ರ ಆ ಕಥೆಯನ್ನ ತನ್ನದೇ ಆದಂತ ಮಕ್ಕಳಿಂದ ಅಂದ್ರೆ ಲವಕುಶರಿಂದ ಕೇಳೋದಕ್ಕೆ ಅವನು ಉತ್ಸಾಹ ಭರಿತನಾಗಿ ಅವನು ಇರೋದನ್ನ ನಾವು ನೋಡಬಹುದು. ಆಯ್ತಾ? ಅದಲ್ಲದೆ ಮತ್ತೊಂದು ಶ್ಲೋಕ ಏನಿದೆ, ಇದನ್ನ ನಾವು ಎಷ್ಟೊಂದ್ ಸತಿ ಚರ್ಚೆ ಮಾಡಿದ್ದೇವೆ. ದಿನದ 3 ಸಮಯಗಳಲ್ಲಿ 3 ಗ್ರಂಥಗಳನ್ನ ನಾವು ಚರ್ಚೆ ಮಾಡಬೇಕು ಅಂತ. ಸೊ ಪ್ರಾತರ್ದ್ಯೂತ ಪ್ರಸಂಗೇಣ ಮಧ್ಯಾಹ್ನೇ ಸ್ತ್ರೀ ಪ್ರಸಂಗತಃ ರಾತ್ರೌ ಚೌರ್ಯ ಪ್ರಸಂಗೇಣ ಕಾಲೋ ಗಚ್ಚತಿ ಧೀಮತಾಂ. ಧೀಮಂತ ವ್ಯಕ್ತಿಗಳು ಅಥವಾ ಧೀರರು ದಿವಸದ 3 ಬೇರೆ ಬೇರೆ ಸಮಯಗಳಲ್ಲಿ 3 ಗ್ರಂಥಗಳನ್ನ ಚರ್ಚೆ ಮಾಡ್ತಾರೆ. ಪ್ರಾತರ್ದ್ಯೂತ ಪ್ರಸಂಗೇಣ ಬೆಳಗ್ಗಿನ ಹೊತ್ತು ಮಹಾಭಾರತದ ಸಾರರೂಪದಲ್ಲಿ ಇರ್ತಕ್ಕಂತಹ ಭಗವದ್ಗೀತೆಯನ್ನ, ಮಧ್ಯಾಹ್ನೇ ಸ್ತ್ರೀ ಪ್ರಸಂಗತಃ ಬೆಳಗ್ಗೆ ದ್ಯೂತ ಪ್ರಸಂಗ ಅಂದ್ರೆ ಜೂಜಾಡುವುದರ ಪ್ರಸಂಗ, ಎರಡನೇದು ಮಧ್ಯಾಹ್ನದಲ್ಲಿ ಸ್ತ್ರೀ ಪ್ರಸಂಗ. ಸ್ತ್ರೀ ಪ್ರಸಂಗ ಅಂತ ಹೇಳಿದ್ರೆ ಸ್ತ್ರೀಯರ ಒಂದು ಪ್ರಸಂಗ. ಆಯ್ತಾ? ರಾತ್ರೌ ಚೌರ್ಯ ಪ್ರಸಂಗೇಣ ರಾತ್ರಿಯಲ್ಲಿ ಕೃಷ್ಣನ ಚೌರ್ಯ ಅಂದ್ರೆ ಚೋರಿ ಮಾಡುವಂತಹ ಅಥವಾ ಕಳ್ಳತನ ಮಾಡುವಂತಹ ಲೀಲೆಗಳು, ವಿಶೇಷವಾಗಿ ಭಾಗವತ. ಸೊ ಭಾಗವತದ 10ನೇ ಸ್ಕಂದವನ್ನ ಓದಿ ಮಲಗಬೇಕು ರಾತ್ರಿ ಹೊತ್ತು. ಸೊ ಇಲ್ಲಿ ರಾಮಾಯಣಕ್ಕೆ ಏನಂತ ಹೇಳ್ತಾ ಇದ್ದಾರೆ? ಸ್ತ್ರೀ ಪ್ರಸಂಗ, ಪುರುಷ ಪ್ರಸಂಗ ಅಂತ ಹೇಳ್ತಾ ಇಲ್ಲ ಅಲ್ಲ. ಅದರಿಂದಾನೇ ನಮ್ಗೆ ಗೊತ್ತಾಗತ್ತೆ ರಾಮಾಯಣದಲ್ಲಿ ಮುಖ್ಯವಾಗಿರ್ತಕ್ಕಂತಹದ್ದು ರಾಮನ ಕಥೆನಾ ಅಥವಾ ಸೀತೆಯ ಕಥೆನಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸೀತೆಯ ಕಥೆ ಪ್ರಧಾನವಾಗಿ. ಆಯ್ತಾ? ಸೊ ಅದು ಎರಡನೇದು, ಮತ್ತೊಂದು ಪ್ರಮಾಣವನ್ನ ಕೊಡ್ತಾರೆ. ಆಯ್ತಾ? ಸೊ ಇವಾಗ ನಮ್ಮ ವೈಷ್ಣವ ಸಂಪ್ರದಾಯದಲ್ಲಿ ಯಾವತ್ತೂ ಕೂಡ ನಾವು ಯುಗಲ ಮೂರ್ತಿಯನ್ನೇ ನಾವು ಪೂಜಿಸುತ್ತೇವೆ. ಯುಗಲ ಮೂರ್ತಿ ಅಂದ್ರೆ ಏನು? ಇಲ್ಲ ರಾಧಾಕೃಷ್ಣರನ್ನ ನಾವು ಪೂಜಿಸ್ತೇವೆ, ಇಲ್ಲ ಲಕ್ಷ್ಮೀನಾರಾಯಣರನ್ನ ನಾವು ಪೂಜಿಸ್ತೇವೆ, ಇಲ್ಲ ಸೀತಾರಾಮರನ್ನ ನಾವು ಪೂಜಿಸ್ತೇವೆ ಅಲ್ಲ. ಯಾವತ್ತೂ ಕೇವಲ ನಾರಾಯಣನನ್ನ ಅಥವಾ ಕೇವಲ ಸೀತೆಯನ್ನ ಅಥವಾ ಇಲ್ಲಿ ಸಂದರ್ಭೋಚಿತವಾಗಿ ಕೇವಲ ಸೀತೆಯನ್ನ ಅಥವಾ ಶ್ರೀರಾಮಚಂದ್ರನನ್ನ ನಾವು ಪೂಜಿಸೋದಿಲ್ಲ. ಅದು ನಮ್ಮ ತತ್ವವಲ್ಲ. ಆಯ್ತಾ? ಏನಕ್ಕೆ ಅಂತ ಕೇಳಿದ್ರೆ ರಾಮಾಯಣದಿಂದಲೇ ನಾವು ಉದಾಹರಣೆಯನ್ನ ನಾವು ಪಡೆದುಕೊಳ್ಳಬಹುದು. ರಾವಣ ಇಷ್ಟಪಟ್ಟಿದ್ದು ಯಾರನ್ನ? ಕೇವಲ ಸೀತೆಯನ್ನ ಅಲ್ಲ. ರಾಮಚಂದ್ರ ಅವನಿಗೆ ಬೇಡ, ಕೇವಲ ಸೀತೆ ಮಾತ್ರ ಬೇಕು. ಸೀತೆಯನ್ನ ಅವನು ಭೋಗ ಮಾಡಬೇಕು. ಆದ್ರಿಂದ ಅವನು ನಾಶವಾಗ್ಬಿಟ್ಟ. ಏಕೆಂದ್ರೆ ಅವನು ಕೇವಲ ಭಗವಂತನ ಶಕ್ತಿಯನ್ನ ಮಾತ್ರ ಇಚ್ಛಿಸಿದ, ಭಗವಂತನನ್ನ ಇಚ್ಛಿಸಲಿಲ್ಲ. ಅದರಿಂದ ಭಗವಂತ ಬರ್ಬೇಕಾದ್ರೆ ಭಗವಂತನ ಶಕ್ತಿಯ ಜೊತೆಗೆ ಬರ್ತಾನೆ, ಮತ್ತೆ ಭಗವಂತನ ಶಕ್ತಿಯ ಬರ್ಬೇಕಾದ್ರೆ ಕೂಡ ಭಗವಂತನ ಜೊತೆಗೆ ಬರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಲ್ಲ. ಸೊ ಅದರಿಂದ ರಾವಣ ನಾಶ ಆಗ್ಬಿಟ್ಟ.
ಅದೇ ರೀತಿಯಲ್ಲಿ ಶೂರ್ಪಣಖೆಯನ್ನ ನಾವು ನೋಡಿದ್ರೆ, ಶೂರ್ಪಣಖೆ ಕೇವಲ ರಾಮಚಂದ್ರನನ್ನ ಇಚ್ಛಿಸಿದಳು, ಸೀತೆ ಅವಳಿಗೆ ಬೇಡವಾಗಿತ್ತು. ಮತ್ತೆ ಸೀತೆಯ ಕಾರಣದಿಂದಲೇ ರಾಮಚಂದ್ರ ನನ್ನ ಒಂದು ಪ್ರಪೋಸಲ್ಗೆ, ನನ್ನ ಯಾವ ಒಂದು ಪ್ರಸ್ತಾವ ಇದೆ ಅದಕ್ಕೆ ಒಪ್ತಾ ಇಲ್ಲ ಅಂತ ಶೂರ್ಪಣಖೆಗೆ ಅನ್ನಿಸ್ತು. ಅದರಿಂದ ಸೀತೆಯನ್ನ ನಾನು ಮೊದಲು ಕೊಲ್ಲಬೇಕು ಅಂತ ಸೀತೆಯನ್ನೇ ಕೊಲ್ಲೋದಕ್ಕೆ ಹೊರಟಿದ್ಲು. ಅದರಿಂದ ಅವಳಿಗೆ ಕೇವಲ ರಾಮಚಂದ್ರ ಬೇಕು, ಸೀತೆ ಬೇಡ. ಅಂದ್ರೆ ಭಗವಂತ ಬೇಕು ಅಥವಾ ಆದ್ರೆ ಭಗವಂತನ ಶಕ್ತಿ ಬೇಡ ಅವಳಿಗೆ. ಯಾರಿಗೆ? ಶೂರ್ಪಣಖೆಗೆ ಅಲ್ಲ. ಅದರಿಂದ ಅವಳು ಕೂಡ ನಾಶ ಆಗ್ಬಿಟ್ಲು. ಆದ್ದರಿಂದ ನಮ್ಮ ವೈಷ್ಣವ ಸಂಪ್ರದಾಯದ ತತ್ವ ಅಥವಾ ದರ್ಶನ ಏನು ಅಂತ ಹೇಳಿದ್ರೆ, ಯುಗಲ ಮೂರ್ತಿಯ, ಯುಗಲ ಅಂತ ಹೇಳಿದ್ರೆ ಎರಡು ಅಂತ ಅರ್ಥ. ಸೊ ಯುಗಲ ಮೂರ್ತಿ ಅಂದ್ರೆ ಯಾರು? ರಾಧಾಕೃಷ್ಣ ಅಥವಾ ಸೀತಾರಾಮ ಅಲ್ಲ, ಅಥವಾ ಲಕ್ಷ್ಮೀನಾರಾಯಣ, ಇವರ ಪೂಜೆಯನ್ನ ನಾವು ಮಾಡ್ತೇವೆ. ಅದರಿಂದ ಸೀತೆಯ ಪೂಜೆಯನ್ನ ಯಾರು ಕೂಡ ಒಬ್ಬಂಟಿಯಾಗಿ ಮಾಡೋದಿಲ್ಲ. ರಾಮಚಂದ್ರನ ಪೂಜೆಯನ್ನ ಕೂಡ ಒಬ್ಬಂಟಿಯಾಗಿ ಮಾಡುವಂತವ್ರು ಸ್ವಲ್ಪ ಜನ ನಮ್ಗೆ ಸಿಗ್ಬೋದು. ಆದ್ರೆ ಸೀತೆಯ ಪೂಜೆಯನ್ನ ಒಬ್ಬಂಟಿಯಾಗಿ ಮಾಡೋರು ಯಾರು ಪ್ರಾಯಶಃ ಸಿಗೋದಿಲ್ಲ. ಹಾಗೆ ಮಾಡಲೂ ಬಾರದು ಅಲ್ಲ. ಸೀತಾರಾಮರ ಪೂಜೆಯನ್ನ ನಾವು ಮಾಡಬೇಕು. ಇದು ಯುಗಲ ಮೂರ್ತಿಯ ಪೂಜೆ. ಮುಂದೆ ನಾವು ಈ ಒಂದು ದೃಷ್ಟಿಯಿಂದ ನೋಡೋದಾದ್ರೆ ರಾಮಾಯಣವನ್ನ, ಸೀತೆಯ ಕಥೆ ಮುಖ್ಯವಾಗಿರ್ತಕ್ಕಂತಹದ್ದು ಅನ್ನೋ ದೃಷ್ಟಿಯಿಂದ ನೋಡಿದ್ರೆ, ಈ 7 ಕಾಂಡಗಳೇನಿದೆ ಇದರಲ್ಲಿ ಮುಖ್ಯವಾಗಿ ಹೇಗೆ ಸೀತೆಯ ಕಥೆ ಬರ್ತದೆ ಅಂತ ನಾವು ನೋಡ್ಬೋದು. ಬಾಲಕಾಂಡದಲ್ಲಿ, ಮೊದಲನೇ ಬಾಲಕಾಂಡದಲ್ಲಿ ಏನೇನು ಚರ್ಚಿತವಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ನೋಡ್ತಾ ಇದ್ದೀರಾ, ಸೀತೆಯ ಅಲೌಕಿಕ ಜನ್ಮ ಅಲ್ಲ, ಭೂಮಿಯಿಂದ ಬಂದಂಥವಳು, ನೇಗಿಲೆಗೆ ಸಿಕ್ಕಿದಂಥವಳು ಅವಳು, ಆದ್ರಿಂದ ಸೀತಾ ಅಂತ ಅನ್ನಿಸ್ಕೊಂಡು, ಮತ್ತೆ ಬಾಲ್ಯ ಲೀಲೆ ಮತ್ತು ಮುಖ್ಯವಾಗಿ ಸೀತೆಯ ವಿವಾಹದ ಪ್ರಸಂಗ, ಅದನ್ನ ನಾವು ಕೊನೆಯಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತೇವೆ. ನೋಡೋಣ ಎಷ್ಟು ಸಮಯ ಸಿಗತ್ತೆ ಅಂತ. ಪ್ರಾಯಶಃ ನಾವು ಸ್ವಲ್ಪ ಎಷ್ಟು ಹೋಗ್ಬೇಕಾಗ್ತದೆ ಇವತ್ತು, ಆಗ್ಲೇ 7:45 ಆಗ್ತಾ ಬಂದಿದೆ. ನೋಡೋಣ. ಸೊ ಅಯೋಧ್ಯಾಕಾಂಡದಲ್ಲಿ ಮುಖ್ಯವಾಗಿ ಏನ್ ಬರುತ್ತೆ ಅಂತ ಹೇಳಿದ್ರೆ, ಅಯೋಧ್ಯೆಯಲ್ಲಿ ಸೀತೆ 12 ವರ್ಷಗಳ ಕಾಲ ಸಂಸಾರವನ್ನ ಶ್ರೀರಾಮಚಂದ್ರನ ಜೊತೆಗೆ ಬಹಳ ಸುಖವಾಗಿ ಮಾಡಿದಂತಹ ಕಥೆ ಅಯೋಧ್ಯಾಕಾಂಡದಲ್ಲಿ ಬರ್ತದೆ. ಮತ್ತೆ ಅಯೋಧ್ಯಾಕಾಂಡದ ಕೊನೆಯಲ್ಲಿ ಯಾವ ಕಥೆ ಬರ್ತದೆ ಅಂತ ಹೇಳಿದ್ರೆ, ಸೀತಾ ಮತ್ತೆ ರಾಮ ಮತ್ತು ಲಕ್ಷ್ಮಣ ಕೂಡ, ಈ ಮೂರುವರ ಅರಣ್ಯ ಗಮನ, ಅದು ಅಯೋಧ್ಯಾಕಾಂಡದಲ್ಲಿ ಬರ್ತದೆ. ಮತ್ತೆ ಆರಣ್ಯಕಾಂಡದಲ್ಲಿ ಏನ್ ಬರ್ತದೆ ಅಂತ ಹೇಳಿದ್ರೆ, ಚಿತ್ರಕೂಟದಲ್ಲಿ, ದಂಡಕಾರಣ್ಯದಲ್ಲಿ ಮತ್ತೆ ಪಂಚವಟಿಯಲ್ಲಿ, ಅಂದ್ರೆ ಮೊದಲನೇ 13 ವರ್ಷಗಳ ಕಾಲ ಸೀತೆ ಮತ್ತೆ ರಾಮಚಂದ್ರ ಲಕ್ಷ್ಮಣನ ಜೊತೆಗೆ ಬಹಳ ಸುಖವಾಗಿ ಕಳೆದಂತಹ ಕಥೆ. ಮತ್ತೆ ಕೊನೆಯಲ್ಲಿ ಆರಣ್ಯಕಾಂಡದ ಕೊನೆಯಲ್ಲಿ ಸೀತೆಯ ಅಪಹರಣ. ಕಿಷ್ಕಿಂಧಾಕಾಂಡದಲ್ಲಿ ಏನ್ ಬರ್ತದೆ, ಯದ್ಯಪಿ ಸೀತೆ ಅನ್ನೋಳು ಅದರಲ್ಲಿ ಉಪಸ್ಥಿತಳೂ ಇಲ್ಲ ಕಿಷ್ಕಿಂಧಾಕಾಂಡದಲ್ಲಿ, ಆದರೆ ಹೇಗೆ ಸೀತೆ ಕಥೆ ಬರ್ತದೆ ಅಂತ ಹೇಳಿದ್ರೆ, ಸೀತೆಯ ಅನ್ವೇಷಣೆ. ಅಂದ್ರೆ ಸೀತೆಗೋಸ್ಕರ ರಾಮಚಂದ್ರ ಲಕ್ಷ್ಮಣ ಸಮಸ್ತವಾಗಿರ್ತಕ್ಕಂಥ ವಾನರರ ಗುಂಪು ಯಾರಿಗೋಸ್ಕರ ಹುಡುಕ್ತಾ ಇದ್ದಾರೆ ಅಥವಾ ಯಾರನ್ನ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೀತೆಯನ್ನು ಹುಡುಕ್ತಾ ಇದ್ದಾರೆ. ಅದರಿಂದ ಮುಖ್ಯವಾಗಿರ್ತಕ್ಕಂಥ ವಿಷಯ ಅಲ್ಲೂ ಕೂಡ ಸೀತೆನೆ ಅಲ್ಲ. ಸೊ ಸೀತೆಯನ್ನ ಹುಡುಕುವಂತಹ ಅಲ್ಲಿ ಕೆಲಸ ಇಲ್ಲದೆ ಹೋಗಿದ್ದಿದ್ರೆ, ಸೇವೆ ಇಲ್ಲದೆ ಹೋಗಿದ್ದಿದ್ರೆ ಆ ಕಿಷ್ಕಿಂಧಾಕಾಂಡನೇ ಇರ್ತಾ ಇರ್ಲಿಲ್ಲ. ಯಾಕಂದ್ರೆ ಕಿಷ್ಕಿಂಧ ಪ್ರದೇಶಕ್ಕೆ ಅವರು ಬರ್ತಾನೆ ಇರ್ಲಿಲ್ಲ, ರಾಮ ಮತ್ತೆ ಲಕ್ಷ್ಮಣ ಅಲ್ವಾ. ಆದ್ರಿಂದ ಸೀತೆಯ ಹುಡುಕಾಟ, ಸೀತೆಯ ಅನ್ವೇಷಣೆ ಕಿಷ್ಕಿಂಧಾಕಾಂಡ. ಸುಂದರಕಾಂಡದಲ್ಲಿ ವಿಶೇಷವಾಗಿ ಹನುಮಂತ ಮತ್ತೆ ಸೀತೆಯ ಭೇಟಿ. ಯದ್ಯಪಿ ನಾವು ಓದಬೇಕಾದ್ರೆ, ರಾಮಾಯಣದ ಕಥೆಯವನ್ನ ಓದಬೇಕಾದ್ರೆ ಇದು ಬಹಳ ಸರಳ, ಇದರಲ್ಲಿ ಏನಿದೆ ಅಂತ ನಮ್ಗೆ ಅನ್ನಿಸ್ಬೋದು. ಆದ್ರೆ ಬಹಳ ಮುಖ್ಯವಾದಂತಹ ಇದು ಒಂದು ಪ್ರಸಂಗ. ಅದು ಆ ಪ್ರಸಂಗದಲ್ಲಿ ರಾಮಾಯಣದ ಬಹಳಷ್ಟು ಗುಟ್ಟುಗಳು, ರಹಸ್ಯಗಳು ನಮ್ಗೆ ಸಿಗುತ್ತೆ. ಸೊ ಹನುಮಂತ ಮತ್ತೆ ಸೀತೆಯ ಭೇಟಿ, ಸೀತೆ ಹನುಮಂತನಿಗೆ ಕೊಟ್ಟ ಸಂದೇಶ, ಇದೆರಡೂ ಕೂಡ ಬಹಳ ಮುಖ್ಯ. ಯುದ್ಧಕಾಂಡದಲ್ಲಿ ಏನು ಅಂತ ಹೇಳಿದ್ರೆ, ಸೀತೆ ಮತ್ತೆ ಶ್ರೀರಾಮಚಂದ್ರರ ಪುನರ್ಮಿಲನ, ಮತ್ತೆ ಸೀತೆ ತೋರಿಸಿದಂತಹ ಕರುಣೆ ಯಾರ ಮೇಲೆ ತೋರಿಸ್ತಾಳೆ ಅನ್ನೋದನ್ನ ಮುಂದಿನ ಬರುವಂತಹ ಸ್ಲೈಡ್ ನಲ್ಲಿ, ಮುಂದೆ ಮತ್ತೊಂದು ಸ್ಲೈಡ್ ಬರುತ್ತೆ, ಅದರಲ್ಲಿ ನಾವು ಚರ್ಚೆ ಮಾಡ್ತೇವೆ. ಉತ್ತರ ಕಾಂಡದಲ್ಲಿ ಇರ್ತಕ್ಕಂಥ ಕಥೆ ಯಾವುದು ಅಂತ ಹೇಳಿದ್ರೆ, ಮುಖ್ಯವಾಗಿ ಸೀತೆಯ ಪರಿತ್ಯಾಗ, ಲವಕುಶರ ಜನ್ಮ, ಸೀತೆಯ ಗರ್ಭದಿಂದ ಲವಕುಶರ ಜನ್ಮ, ಮತ್ತೆ ಸೀತೆಯ ಪ್ರಸ್ಥಾನ. ಸೀತೆಯ ಪ್ರಸ್ಥಾನ ಎಲ್ಲಿಗೆ? ವಾಪಸ್ಸು ಭೂಮಿಯ ಒಳಗೆ ಅಲ್ಲ. ಸೊ ರಾಮಚಂದ್ರ ವೈಕುಂಠಕ್ಕೆ, ಸೀತೆ ಭೂದೇವಿಯ ಅವತಾರ ಆಗಿರೋದ್ರಿಂದ ಭೂಮಿ ತಾಯಿಗೆ ವಾಪಸ್ಸು ಅವಳು ಸೇರ್ತಾಳೆ. ಸೊ ಇದು ಎಲ್ಲಾ ಕಾಂಡಗಳು ಸೀತೆಯ ದೃಷ್ಟಿಯಿಂದ ನೋಡಿದ್ರೆ ಹೀಗೆ ನಮಗೆ ಕಾಣಿಸುತ್ತೆ. ಇದೇ ಸೀತಾ ಚರಿತ್ರ್ಯ ಅಂತ ನಾವು ಇದನ್ನ ಹೇಳ್ಬೋದು. ಸೀತೆಯ ಚರಿತ್ರೆ ಅಂತ ನಾವು ಹೇಗೆ ಹೇಳ್ತೀವಿ ಅಂತ ಹೇಳಿದ್ರೆ, ಸೀತಾಯ ಚರಿತಂ ಮಹತ್, ಈ ದೃಷ್ಟಿಯಿಂದ ಇದು ಸೀತೆಯ ಚರಿತ್ರೆ ರಾಮಾಯಣ ಎಂಬುವಂತಹದ್ದು. ಆಯ್ತಾ? ಸೊ ಇವಾಗ ಈ ಸ್ಲೈಡ್ ಅನ್ನೋದು ಏನಿದೆ, ಇದರಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದಂತಹ ವಿಷಯವನ್ನ ಇವಾಗ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಸೊ ದಯವಿಟ್ಟು ಸ್ವಲ್ಪ ಗಮನದಿಂದ ಎಲ್ಲರೂ ಕೇಳಬೇಕು, ಆಯ್ತಾ? ಸೊ ಇದರಲ್ಲಿ ರಾಮಾಯಣದ ಬಹಳಷ್ಟು ಗುಟ್ಟುಗಳು ಇದು ಒಂದೇ ಒಂದು ಸ್ಲೈಡ್ ನಲ್ಲಿ ಇದೆ, ಆಯ್ತಾ?
ಸೊ ಆ ಸೀತೆಯ ಪ್ರಾಮುಖ್ಯತೆ ಏನಿದೆ ರಾಮಾಯಣದಲ್ಲಿ, ಸೀತೆಯ ಒಂದು ವಿಶೇಷವಾದಂತಹ ಪಾತ್ರ ಏನಿದೆ ಅದನ್ನ ಚರ್ಚೆ ಮಾಡಬೇಕಾದ್ರೆ ಒಂದು ಶ್ರೀ ತತ್ವ ಅಂತ ಇದೆ. ಶ್ರೀ ಅಂದ್ರೆ ಏನು? ಶ್ರೀ ಅಂದ್ರೆ ಲಕ್ಷ್ಮಿ ಅಲ್ಲ. ಸೊ ಎಲ್ಲಾ ಕಡೆಯಲ್ಲಿ ನಮ್ಗೆ ಭಾರತೀಯ ಭಾಷೆಗಳಲ್ಲಿ ಎಲ್ಲಾ ಕಡೆಯಲ್ಲೂ ನಾವು ಗೌರವದಿಂದ ಹೇಳಬೇಕಾದ್ರೆ ಶ್ರೀ ಅಂತ ಸೇರಿಸ್ತೇವೆ. ಏನಕ್ಕೆ? ಅದರ ನಿಜವಾದಂತಹ ಅರ್ಥ ಏನು ಅಂತ ಹೇಳಿದ್ರೆ ಲಕ್ಷ್ಮಿ ಅಂತ ಅರ್ಥ. ಲಕ್ಷ್ಮಿ ಸ್ವರೂಪ ಶಬ್ದ ಏನಿದೆ ಅದಕ್ಕೆ ಶ್ರೀ. ಸೊ ರಾಮಾಯಣದಲ್ಲಿ ಲಕ್ಷ್ಮೀ ಸ್ವರೂಪಿ ಯಾರು? ಖಂಡಿತವಾಗ್ಲೂ ಸೀತಾಮಾತೆ. ಸೊ ಸೀತೆ ಲಕ್ಷ್ಮೀ ಸ್ವರೂಪ ಆಗಿರೋದ್ರಿಂದ ಆ ಸೀತೆಯ ಒಂದು ಶ್ರೀ ಶಬ್ದ ಏನಿದೆ, ಆ ಶ್ರೀ ಶಬ್ದಕ್ಕೆ 6 ಅರ್ಥಗಳನ್ನ ವಿವರಿಸಿ ನಮ್ಮ ಆಚಾರ್ಯರು ಹೇಗೆ ಸೀತೆ ಎಂಬುವವಳು ಎಲ್ಲಾ ಜೀವಿಗಳಿಗೆ ಪರಮ ಉದಾರವನ್ನ ಅವಳು ಮಾಡ್ತಾ ಇದ್ದಾಳೆ, ಪರಮ ಉಪಕಾರವನ್ನ ಅವಳು ಮಾಡ್ತಾ ಇದ್ದಾಳೆ ಅನ್ನೋದನ್ನ ತೋರಿಸಿದ್ದಾರೆ. ಬಹಳ ಅದ್ಭುತವಾದಂತಹ ಒಂದು ವಿವರ ಇದು, ಆಯ್ತಾ. ಇದು ಪ್ರಾಯಶಃ ಇದು ಬೇರೆ ಎಲ್ಲೂ ನಿಮ್ಗೆ ಸಿಗೋದಿಲ್ಲ. ಇದು ಬಹಳ ಅದ್ಭುತವಾದಂತಹ ಒಂದು ವಿವರ ನಿಮ್ಗೆ ಸಿಗ್ತದೆ. ಏನಂದ್ರೆ ಶ್ರೀ ಶಬ್ದದಿಂದ ಸೀತೆಯ ಮಹತ್ವವನ್ನ ವಿವರಿಸ್ತಾರೆ. ಶ್ರೀ ಶಬ್ದ ಹೇಳಿದಾಗೆ ಲಕ್ಷ್ಮಿ ಸೂಚಿತವಾದಂತಹ ಶಬ್ದ, ಲಕ್ಷ್ಮೀ ಸೂಚಕ, ಆಯ್ತಾ. ಸೊ ಶ್ರೀ ಶಬ್ದ ಎಂಬುವಂತಹದ್ದು ವಿಶೇಷವಾದಂತಹ ಶಬ್ದ. ಅದು ಕ್ರಿಯಾ ಶಬ್ದ. ಕ್ರಿಯೆ ಅಂದ್ರೆ ಅದು ಒಂದು ಕ್ರಿಯೆಯನ್ನ ಅದು ಸೂಚಿಸ್ತದೆ. ಸೊ ಆ ರೀತಿ 6 ಕ್ರಿಯೆಗಳನ್ನ ಹೇಳಿ ಈ 6 ಕ್ರಿಯೆಗಳನ್ನ ಸೀತೆ ಅನ್ನೋಳು ಅಥವಾ ಲಕ್ಷ್ಮಿ ಅನ್ನೋಳು ಮಾಡ್ತಾಳೆ. ಹೇಗೆ? ಆ ಒಂದೊಂದು ಕ್ರಿಯೆಗೂ ಒಂದೊಂದು ಉದಾಹರಣೆಯನ್ನ ಕೊಟ್ಟು ತೋರಿಸ್ತಾರೆ ರಾಮಾಯಣದಿಂದ. ಅದನ್ನ ದಯವಿಟ್ಟು ಗಮನಿಸಿ. ಮೊದಲನೇದವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಶ್ರೀ ಅಂದ್ರೆ ಶ್ರೀಯತೆ. ಶ್ರೀಯತೆ, ಆಯ್ತಾ. ಶ್ರೀಯತೆ ಅಂದ್ರೆ ಏನು? ಶ್ರೀಯತೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ತಾ ಇದ್ದೀರಾ, ಎಲ್ಲರಿಗೂ ಆಶ್ರಯವನ್ನ ನೀಡುವಂಥವಳು, ಆಶ್ರಯವನ್ನ ಎಲ್ಲರಿಗೂ ಪ್ರದಾನ ಮಾಡುವಂಥವಳು ಅವಳಿಗೆ ಶ್ರೀ. ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಟರ್ಬ್ ಆಗುತ್ತೆ ಇಲ್ಲ ಅಂದ್ರೆ. ಸೊ ಎಲ್ಲರಿಗೆ ಆಶ್ರಯವನ್ನ ಪ್ರದಾನ ಮಾಡುವಂಥವಳು ಅವಳಿಗೆ ಶ್ರೀ, ಆಯ್ತಾ. ಸೊ ರಾಮಾಯಣದಲ್ಲಿ ನಾವು ನೋಡ್ತೇವೆ ಎಲ್ಲರಿಗೂ ಅಂತ ಹೇಳಿದ್ರೆ ನಿಜವಾಗ್ಲೂ ಎಲ್ಲರಿಗೂ ಅಂತಾನೆ ಅರ್ಥ ಅಲ್ಲಿ. ಯಾಕೆಂದ್ರೆ ಸೀತೆಯ ಮನಸ್ಸು ಎಷ್ಟು ಕರುಣೆಯಿಂದ ತುಂಬಿದೆ ಅಂತ ಹೇಳಿದ್ರೆ ಯಾರಿಗೂ ದಂಡನೆಯನ್ನ ಕೊಡಬೇಕು ಅಂತ ಸೀತೆಗೆ ಅನ್ಸೋದೇ ಇಲ್ಲ. ನೀವು ರಾಮಾಯಣವನ್ನ ಸೂಕ್ಷ್ಮವಾಗಿ ಓದಿ ನೋಡಿದ್ರೆ ಗೊತ್ತಾಗತ್ತೆ, ಸೀತೆ ಎಲ್ಲರನ್ನ ತನ್ನ ಪಾರ್ಟಿಗೆ ಸೇರಿಸ್ಕೊತಾಳೆ. ರಾಮಚಂದ್ರ ಬಹಳಷ್ಟು ಜನರನ್ನ ತನ್ನ ಪಾರ್ಟಿಯಿಂದ ಆಚೆ ತಳ್ಳಿಬಿಡ್ತಾನೆ. ಆದ್ರೆ ಸೀತೆ ಇವಾಗ ಎಲೆಕ್ಷನ್ ಆಗ್ತಾ ಇರೋದ್ರಿಂದ ನಂಗೆ ಅದನ್ನೇ ನಾನು ನೋಡ್ತಾ ಇದ್ದೇನೆ, ಬೆಳಿಗ್ಗೆ ಸಾಯಂಕಾಲ ಯಾರು ಎಷ್ಟೆಷ್ಟು ಸೀಟ್ನ ಗೆಲ್ತಾ ಇದ್ದಾರೆ ಅಂತ. ಅದರಿಂದ ಅದೇ ಒಂದು ಶಬ್ದ ಬರ್ತಾ ಇದೆ, ಕ್ಷಮಿಸಿ. ಸೊ ಸೀತೆ ಬಹಳಷ್ಟು ರಾಮಚಂದ್ರ ಬಹಳಷ್ಟು ಜನರನ್ನ ಅವನ ಕಡೆಯಿಂದ ತಳ್ಳಿಬಿಡ್ತಾನೆ, ಆದ್ರೆ ಸೀತೆ ಎಲ್ಲರನ್ನ ಸ್ವೀಕರಿಸ್ತಾಳೆ. ಎಷ್ಟರ ಮಟ್ಟಕ್ಕೆ ಅಂತ ಹೇಳಿದ್ರೆ ಅಶೋಕವನದಲ್ಲಿ ಅಥವಾ ಅಶೋಕ ವಾಟಿಕೆಯಲ್ಲಿ ರಾವಣ ಒಂದಷ್ಟು ರಾಕ್ಷಸಿಯರನ್ನ ನಿಯುಕ್ತ ಮಾಡಿದ್ದ. ದಯವಿಟ್ಟು ನೀವೆಲ್ಲರೂ ಸೇರ್ಕೊಂಡು ಸೀತೆಯ ಮನಸ್ಸನ್ನ ಬದಲಾಯಿಸೋದಕ್ಕೆ ನೀವು ಪ್ರಯತ್ನ ಪಡಬೇಕು ಅಂತ. ಅದರಿಂದ ಅವರೆಲ್ಲರೂ ಕೂತ್ಕೊಂಡು ಸೀತೆಯ ಬ್ರೈನ್ ವಾಶ್ ಮಾಡ್ತಾ ಇದ್ರು, ರಾವಣನನ್ನ ಒಪ್ಕೋ, ರಾಮಚಂದ್ರನಲ್ಲಿ ಏನಿದೆ ಅಂತ ಅಲ್ಲ. ಆದರೆ ಸೀತೆಯ ಮನಸ್ಸು ಎಷ್ಟು ಉದಾರವಾದಂತಹದ್ದು ಅಂತ ಹೇಳಿದ್ರೆ ಸೀತೆ ಅವರೆಲ್ಲರಿಗೆ ಆಶ್ರಯವನ್ನ ನೀಡ್ತಾಳೆ. ಯಾವಾಗ ಯಾವಾಗ ಅಂತ ಹೇಳಿದ್ರೆ ಹನುಮಂತ ಯಾವಾಗ ಯುದ್ಧ ಮುಗಿದಾದ ಮೇಲೆ, ಯುದ್ಧ ಮುಗೀತು, ರಾವಣ ಸತ್ತಾಯ್ತು, ರಾಮಚಂದ್ರ ಗೆದ್ದಾಯ್ತು, ಅದಾದ್ಮೇಲೆ ಹನುಮಂತ ಅಲ್ಲಿಗೆ ಬರ್ತಾನೆ. ಈ ಎಲ್ಲಾ ರಾಕ್ಷಸಿಯರನ್ನ ನೋಡಿ ಹನುಮಂತನಿಗೆ ಆಗ್ಲೇ ಗೊತ್ತಿರ್ತದೆ, ಮುಂಚೆನೆ ನೋಡಿರ್ತಾನೆ ಇವರೆಲ್ಲರೂ ಬಹಳ ಕಿರುಕುಳ ಕೊಡ್ತಾ ಇದ್ದಾರೆ ಸೀತೆಗೆ ಅಂತ ಹೇಳಿ. ಅವಾಗ ಇವರೆಲ್ಲರನ್ನ ನಾನು ಒಂದೇ ಒಂದು ಕ್ಷಣದಲ್ಲಿ ಮುಗಿಸ್ಬಿಡ್ತೇನೆ ಅಂತ ಸೀತೆಗೆ ಹೇಳ್ತಾನೆ. ಆವಾಗ ಸೀತೆ ಹನುಮಂತನನ್ನ ತಡಿತಾಳೆ. ಇವರೆಲ್ಲರ ಯಾವುದೇ ತಪ್ಪಿಲ್ಲ, ಏನಕ್ಕೆ ಅಂತ ಹೇಳಿದ್ರೆ ರಾವಣ ಹೇಳಿದಂತೆ ಇವರೆಲ್ಲರೂ ಮಾಡಿದ್ದಾರೆ, ಇವರೆಲ್ಲರನ್ನ ನೀನು ಕೊಲ್ಲಬಾರದು, ಇವರೆಲ್ಲರಿಗೆ ನಾವು ಸಂರಕ್ಷಣೆಯನ್ನ ನೀಡಬೇಕು ಅಂತ ಉದಾರವಾದಂತಹ ಮನಸ್ಸು ಸೀತೆದು. ಅದರಿಂದ ಅಶೋಕವನದ ರಾಕ್ಷಸಿಯರಿಗೆ ಆಶ್ರಯವನ್ನ ನೀಡಿದಳು ಅವಳು. ಅಲ್ಲಿ ಮಾತ್ರ ಅಲ್ಲ, ಕಾಕಾಸುರನಿಗೆ ಆಶ್ರಯವನ್ನ ನೀಡ್ತಾಳೆ. ಎಷ್ಟರ ಮಟ್ಟಕ್ಕೆ ಅಂದ್ರೆ ರಾವಣನಿಗೆ ಕೂಡ ಆಶ್ರಯವನ್ನ ನೀಡ್ತಾಳೆ ಸೀತೆ. ರಾವಣನಿಗೆ ಕೂಡ ಬಹಳ ಒಳ್ಳೆ ಮಾತನ್ನ, ಬುದ್ಧಿ ಮಾತನ್ನ ಅವಳು ಹೇಳ್ತಾಳೆ. ಸೊ ಆಶ್ರಯವನ್ನ ಎಲ್ಲರಿಗೆ ನೀಡ್ತಾಳೆ. ಆದ್ರಿಂದ ಅವಳು ಶ್ರೀಯತೆ. ಶ್ರೀಯತೆ ಅಂತ ಹೇಳಿದ್ರೆ ಎಲ್ಲರಿಗೆ ಆಶ್ರಯವನ್ನ ನೀಡುವಂಥವಳು ಅಲ್ಲ. ಸೊ ಇದೇನೇನ್ ಹೇಳ್ತಾ ಇದ್ದೇವೆ ಇದೆಲ್ಲವೂ ಶ್ರೀಮತಿ ರಾಧಾರಾಣಿಗೆ ಕೂಡ ಅನ್ವಯವಾಗುತ್ತೆ ಅಲ್ಲ. ಶ್ರೀ ತತ್ವ ಅಂದ್ರೆ ಒಂದೇನೆ, ನಾರಾಯಣ ತತ್ವ ಅಥವಾ ವಿಷ್ಣು ತತ್ವ ಅಂದ್ರೆ ಒಂದೇನೆ ಅಲ್ಲ. ವಿಷ್ಣು ತತ್ವದಲ್ಲಿ ಇರ್ತಕ್ಕಂತಹದ್ದು ಕೃಷ್ಣನಿಗೆ ಕೂಡ ಅನ್ವಯವಾಗುತ್ತೆ. ಅದೇ ರೀತಿಯಲ್ಲಿ ಶ್ರೀ ತತ್ವದಲ್ಲಿ ಇರ್ತಕ್ಕಂತಹದ್ದು ಎಲ್ಲವೂ ಕೂಡ ಶ್ರೀಮತಿ ರಾಧಾರಾಣಿಗೆ ಕೂಡ ಅನ್ವಯವಾಗುತ್ತೆ. ಸೊ ಎರಡನೇ ಶಬ್ದ ಏನ್ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ, ಶ್ರಯತೆ. ಶ್ರಯತೆ ಅಂತ ಹೇಳಿದ್ರೆ ಏನು? ಅವಳೇ ಸ್ವಯಂ ನಾರಾಯಣನ ಆಶ್ರಯವನ್ನ ಸಂಪೂರ್ಣವಾಗಿ ಪಡೆದಿದ್ದಾಳೆ. ಸೊ ಕೃಷ್ಣನ
ಆಶ್ರಯವನ್ನ ಪಡೆಯದೆ ಅಥವಾ ನಾರಾಯಣನ ಆಶ್ರಯವನ್ನ ಪಡೆಯದೆ ಅವಳು ಬೇರೆಯವರಿಗೆ ಆಶ್ರಯವನ್ನ ನೀಡೋದಕ್ಕೆ ಸಾಧ್ಯವಿಲ್ಲ ಅಲ್ಲ. ಏಕೆ ಅಂದ್ರೆ ಅವಳು ಸ್ವಂತ ತನ್ನದೇ ಆದಂತ ಆಶ್ರಯವನ್ನ ನೀಡ್ತಾ ಇಲ್ಲ. ಅದು ನಿಜವಾಗ್ಲೂ ಏನ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ, ನಾರಾಯಣನಲ್ಲಿ ಯಾವ ಆಶ್ರಯವನ್ನ ತಾನು ಪಡೆದಿದ್ದಾಳೆ ಅದೇ ಆಶ್ರಯವನ್ನ ಎಲ್ಲರಿಗೆ ಪ್ರದಾನ ಮಾಡ್ತಾ ಇದ್ದಾಳೆ. ಎರಡು ಕೂಡ ಬಹಳ ಮುಖ್ಯವಾದಂತಹ ವಿಷಯ. ಇದಕ್ಕೆ ರಾಮಾಯಣದಲ್ಲಿ ಯಾವ ಪ್ರಸಂಗ ಬಹಳ ಚೆನ್ನಾಗಿ ಇದನ್ನ ತೋರಿಸ್ತದೆ ಅಂತ ಹೇಳಿದ್ರೆ, ಯಾವಾಗ ಹನುಮಂತ ಸೀತೆಯನ್ನ ಮೊದಲನೇ ಬಾರಿ ಭೇಟಿ ಮಾಡ್ತಾನೆ, ಹನುಮಂತನಿಗೆ ಅನ್ಸಕ್ ಶುರು ಆಗುತ್ತೆ, ಇಷ್ಟೊಂದು ಕಿರುಕುಳವನ್ನ ರಾವಣ ಮತ್ತೆ ಎಲ್ಲರೂ ಅವನ ಸಹಪಾಠಿಯಂದಿರು ಮತ್ತೆ ಎಲ್ಲಾ ರಾಕ್ಷಸರು ಕೊಡ್ತಾ ಇದ್ದಾರಲ್ಲ ಸೀತೆಯನ್ನ ನಾನೇ ಕರ್ಕೊಂಡು ವಾಪಸ್ ಹೊರಟೋಗ್ತೀನಿ ಅಂತ ಅದರ ಪ್ರಸ್ತಾವನ ಕೂಡ ಸೀತೆಗೆ ಮಾಡ್ತಾನೆ. ದಯವಿಟ್ಟು ನನ್ನ ಬೆನ್ನ ಮೇಲೆ ಏರು, ನನ್ನ ಹೆಗಲ ಮೇಲೆ ಏರು, ನಾನೇ ಕರೆದುಕೊಂಡು ಹೊರಟೋಗ್ತೇನೆ, ನಿನ್ನ ಸುಪುತ್ರನ ತರಹ ನಾನು. ಅದು ಸರಿನೇ ಮಾತು ಅಲ್ಲ, ಸೀತೆಯ ಮಗನ ತರಹ ಹನುಮಂತ. ಅದರಿಂದ ಸೀತೆಗೆ ಹನುಮಂತನ ಮೇಲೆ ಯಾವುದೇ ರೀತಿಯಾದ ಸಂಶಯ ಇಲ್ಲ. ಸೀತೆ ಹೋಗದೆ ಇದ್ದಿದ್ದು ಹನುಮಂತನ ಮೇಲೆ ಸಂಶಯದಿಂದ ಅಲ್ಲ, ಅದೇ ಎಲ್ಲರಿಗೂ ಗೊತ್ತಿದೆ, ಖಚಿತವಾಗಿ ಗೊತ್ತಿದೆ. ಆದ್ರೆ ಅಲ್ಲಿ ಏನ್ ಹೇಳ್ತಾಳೆ ಸೀತೆ ಅನ್ನೋದು ಬಹಳ ಮುಖ್ಯ. ತಮಿಳು ಭಾಷೆಯಲ್ಲಿ ಕಂಬ ರಾಮಾಯಣ ಅಂತ ಏನಿದೆ ಅದರಲ್ಲಿ ಬಹಳ ಅದ್ಭುತವಾಗಿ ಅದನ್ನು ವಿವರಿಸ್ತಾರೆ. ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸೀತೆ ಅವಾಗ ಹನುಮಂತನಿಗೆ ಹೇಳ್ತಾಳೆ, ನನ್ನ ಮನಸ್ಸನ್ನ ಮಾಡಿದ್ರೆ ಒಂದೇ ಒಂದು ಕ್ಷಣದಲ್ಲಿ ರಾವಣನನ್ನ ಸುಟ್ಟು ಹಾಕಬಲ್ಲೆ. ಒಂದೇ ಕ್ಷಣ ಸಾಕು ನನಗೆ ರಾವಣನನ್ನ ಸುಡೋದಕ್ಕೆ. ನನ್ನ ಕೇವಲ ದೃಷ್ಟಿಪಾತದಿಂದ ರಾವಣ ಸುಟ್ಟೋಗಿ ಬೂದಿ ಆಗ್ಬಿಡ್ತಾನೆ. ಆದರೆ ಅದನ್ನು ನಾನು ಮಾಡ್ತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ನಾನು ಹಾಗೆ ನಡೆದುಕೊಂಡ್ರೆ, ನನ್ನ ಶಕ್ತಿಯ ಪ್ರದರ್ಶನವನ್ನ ಮಾಡಿದ್ರೆ, ಆವಾಗ ಕಂಬ ರಾಮಾಯಣದಲ್ಲಿ ಕಂಬನನ್ನವ್ರು ಹೇಳ್ತಾರೆ, ಆವಾಗ ರಾಮಚಂದ್ರನ ಬಿಲ್ಲು ಮತ್ತೆ ರಾಮಚಂದ್ರನ ಬಾಣ ನಿರರ್ಥಕವಾಗ್ಬಿಡ್ತದೆ ಅಂತ ಹೇಳ್ತಾರೆ. ಅದ್ಭುತವಾಗಿ ಹೇಳ್ತಾರೆ ಅವರು. ಏಕೆ ಅಂದ್ರೆ ಸೀತೆಯ ಮನಸ್ಸಿನಲ್ಲಿ ಇದ್ದಿದ್ದು ಒಂದೇನೆ, ನನ್ನ ಅಸ್ತಿತ್ವ ಇರೋದು ಕೇವಲ ರಾಮಚಂದ್ರನ ಗುಣಗಾನಕ್ಕೆ ಹೊರತು ನನ್ನ ಶಕ್ತಿ ಪ್ರದರ್ಶನಕ್ಕೋಸ್ಕರ ಅಲ್ಲ. ಸೊ ಇದು ನಿಜವಾಗ್ಲೂ ಜೀವಿಗಳಲ್ಲಿ ಇರಬೇಕಾದಂತಹ ಒಂದು ಗುಣ. ನಾವು ನಮ್ಮ ಶಕ್ತಿ ಪ್ರದರ್ಶನದಿಂದ ನಾವು ಸಾಧಿಸೋದಿಲ್ಲ. ಸಾಧನೆ ಅನ್ನೋದು ಇರೋದು ಯಾವ್ದ್ರಿಂದ? ಭಗವಂತನ ಮೇಲೆ ಸಂಪೂರ್ಣವಾಗಿ ನಿರ್ಭರವಾಗಿರುವಂತಹ ಒಂದು ಮನೋಭಾವನೆ ಏನಿದೆ ಅದು ನಿಜವಾದಂತಹ ಸಾಧನೆ ಹೊರತು ನಮ್ಮ ಶಕ್ತಿ ಪ್ರದರ್ಶನದಿಂದ ಯಾವುದೇ ಸಾಧನೆಯನ್ನು ನಾವು ಮಾಡೋದಿಲ್ಲ. ಅದು ಯಾರಲ್ಲಿ ಅದನ್ನ ನಾವು ನೋಡ್ಬೋದು, ಬಹಳ ಸ್ಪಷ್ಟವಾಗಿ ಅದನ್ನ ನೋಡ್ಬೋದು ಅಂತ ಹೇಳಿದ್ರೆ ಸೀತೆಯಲ್ಲಿ. ಸೀತೆ ಯಾವಾಗ್ಲೂ ರಾಮಚಂದ್ರನ ಗುಣಗಾನವನ್ನ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ಲೆ ಹೊರತು ತನ್ನ ಶಕ್ತಿ ಪ್ರದರ್ಶನವಾಗಲಿ, ತನ್ನ ಒಂದು ಸೆಲ್ಫ್ ಅಗ್ರೆಂಡೈಸ್ಮೆಂಟ್ ಅಂತ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ, ಅಂದ್ರೆ ತನ್ನದೇ ಆದಂತಹ ಶಕ್ತಿಯನ್ನ ಎಲ್ಲರಿಗೂ ತೋರಿಸುವಂತಹದ್ದು ಅವಳು ಮಾಡ್ತಾ ಇರ್ಲಿಲ್ಲ ಅಲ್ಲ. ಅಂದ್ರೆ ನಾರಾಯಣನ ಮೇಲೆ ಅಥವಾ ರಾಮಚಂದ್ರನ ಮೇಲೆ ಸಂಪೂರ್ಣವಾದಂತಹ ನಿರ್ಭರತೆ ಅದನ್ನ ನಾವು ನೋಡ್ತೇವೆ ಸೀತೆಯಲ್ಲಿ. ಅದು ಎರಡನೇದು. ಮೂರನೇದು ಏನಂತ ಹೇಳಿದ್ರೆ ಶೃಣೋತಿ ಅಂದ್ರೆ ಏನು? ಕೇಳುವುದು ಅಂತ ಅರ್ಥ. ಸೊ ಎಲ್ಲಾ ಜೀವಿಗಳಿಂದ ಅವರ ಕೋರಿಕೆಗಳೇನಿದೆ ಅದನ್ನ ಕೇಳ್ತಾಳೆ ಸೀತೆ ಅಲ್ಲ. ಸೊ ಅದೇ ಅಶೋಕ ವಾಟಿಕೆಯಲ್ಲಿ ಯಾವಾಗ ತ್ರಿಜಟೆ ಅಂದ್ರೆ ಯಾರು? ವಿಭೀಷಣನ ಮಗಳು. ಸೊ ತ್ರಿಜಟೆಯನ್ನ ಕೂಡ ರಾವಣ ಅಲ್ಲೇ ಇಟ್ಟಿರ್ತಾನೆ ಬ್ರೈನ್ ವಾಶ್ ಮಾಡೋದಕ್ಕೆ ಸೀತೆಗೆ. ಆದ್ರೆ ತ್ರಿಜಟೆ ವಿಭೀಷಣನ ಮಗಳು, ಅದರಿಂದ ಅವಳ ಮನಸ್ಸು ಒಳ್ಳೇದು. ಸೊ ಒಂದು ರಾತ್ರಿಯಲ್ಲಿ ಯಾವಾಗ ಹನುಮಂತ ಸೀತೆಯನ್ನ ಭೇಟಿ ಮಾಡಿ ವಾಪಸ್ ಹೊರಟೋಗ್ತಾನೆ ಮೊದಲನೇ ಬಾರಿ, ಆವಾಗ ಆ ರಾತ್ರಿ ತ್ರಿಜಟೆಗೆ ಒಂದು ಬಹಳ ಕೆಟ್ಟು ಕನಸು ಬರುತ್ತದೆ. ಆ ಕೆಟ್ಟ ಕನಸಿನಲ್ಲಿ ಏನು ಅವಳು ನೋಡ್ತಾಳೆ ಅಂತ ಹೇಳಿದ್ರೆ, ರಾವಣನನ್ನ ಯಾರೋ ಸಂಹಾರ ಮಾಡ್ತಾ ಇದ್ದಾರೆ, ಅವನೇ ಭಗವಂತಾನೇ ಬಂದು ಸಂಹಾರ ಮಾಡ್ತಾ ಇದ್ದಾನೆ ಅನ್ನೋದನ್ನ ನೋಡ್ತಾಳೆ. ಆವಾಗ ತ್ರಿಜಟೆ ಎದ್ದು ಎಲ್ಲಾ ರಾಕ್ಷಸರನ್ನ ಕರೆದು, ನೋಡಿ ಈ ರೀತಿಯಾದಂತಹ ಸ್ವಪ್ನ ಅಂದ್ರೆ ಕನಸು ನನಗೆ ಬರ್ತಾ ಇದೆ, ಇದು ನಿಜವಾಗ್ಲೂ ಖಂಡಿತ ಸತ್ಯವಾಗುತ್ತೆ. ಇದು ಸತ್ಯವಾದ್ರೆ ಆವಾಗ ನಾವೆಲ್ಲೂ ಉಳ್ಕೊಳ್ಳೋದಿಲ್ಲ. ಅದರಿಂದ ನಾವೆಲ್ಲರೂ ಏನ್ ಮಾಡ್ಬೇಕು ಇವಾಗ ಅಂತ ಹೇಳಿದ್ರೆ, ಸೀತೆಯ ಆಶ್ರಯವನ್ನ ಪಡಿಬೇಕು. ಸೀತೆ ಆಶ್ರಯವನ್ನ ಪಡೆದ್ರೆ ಅವಳು ನಮಗೆ ಶಿಫಾರಸನ್ನ ಮಾಡ್ತಾಳೆ, ರಾಮಚಂದ್ರನಿಗೆ ನಮ್ಮ ಶಿಫಾರಸನ್ನ ಮಾಡ್ತಾಳೆ. ಅದರಿಂದ ಆವಾಗ ನಾವು ಸಂರಕ್ಷಿತರಾಗ್ಬೋದು ಅಂತ ಹೇಳ್ತಾಳೆ. ಅವಾಗ ಅವರೆಲ್ಲರೂ ಬಂದು, ರಾಕ್ಷಸಿಯರೆಲ್ಲರೂ ಬಂದು ಸೀತೆಯಲ್ಲಿ ಶರಣಾಗತಿಯನ್ನ ಮಾಡ್ತಾರೆ. ಇದೆಲ್ಲ ನೀವು ರಾಮಾಯಣದಲ್ಲಿ ಓದ್ಬೋದು ಅಲ್ಲ. ಸೊ ಅವರೆಲ್ಲರ ಯಾವ ಕೋರಿಕೆಗಳಿತ್ತು ಅದನ್ನ ಅವಾಗ ಸೀತೆ ಕೇಳ್ತಾಳೆ ಅಲ್ಲ. ಸೊ ಇವರೆಲ್ಲರಿಂದ ನಾವು ಅಷ್ಟೊಂದು ಕಿರುಕುಳವನ್ನ ಅನುಭವಿಸಿದ್ದೇನೆ ಅಂತ ಅವರನ್ನ ಕಡೆಗಣಿಸ್ಲಿಲ್ಲ ಸೀತೆ. ಅದರಿಂದ ಎಲ್ಲರಿಂದ ಕೇಳ್ತಾಳೆ. ಅದನ್ನೇ ಶ್ರೀಮತಿ ರಾಧಾರಾಣಿ ಅಥವಾ ಲಕ್ಷ್ಮೀನು ಮಾಡುವಂತಹದ್ದು. ಎಲ್ಲಾ ಜೀವಿಗಳಿಂದ ಅವರವರ ಕೋರಿಕೆಗಳೇನಿದೆ, ನಾನು ಭಕ್ತಿಯ ಮಾರ್ಗದಲ್ಲಿ ಮುನ್ನಡೆಯಬೇಕು, ಪ್ರಗತಿ ಮಾಡಬೇಕು ಅಂತ ಯಾರಲ್ಲಿ ಇಚ್ಛೆ ಇರ್ತದೆ ಆ ಎಲ್ಲಾ ಕೋರಿಕೆಗಳನ್ನ ಸೀತೆ ಕೇಳ್ತಾಳೆ. ಅದು ಮೂರನೇದು. ನಾಲ್ಕನೇದು ಶ್ರಾವಯತಿ. ಕೇವಲ ಅವಳು ಮಾತ್ರ ಕೇಳೋದಿಲ್ಲ,
ನಾರಾಯಣನಿಗೆ ಅಥವಾ ರಾಮಚಂದ್ರನಿಗೆ ಅದನ್ನ ಕೇಳಿಸುತ್ತಾಳೆ. ಕೇಳಿಸುವುದು ಅಂದ್ರೆ ಏನು? ಅವಳಿಗೆ ಅದನ್ನ ಹೇಳುವುದು, ಅವರಿಗೆ ಅದನ್ನ ಹೇಳುವುದು. ಸೀತೆ ಕೇಳ್ತಾಳೆ, ಮತ್ತೆ ರಾಮಚಂದ್ರನಿಗೆ ಕೇಳಿಸ್ತಾಳೆ. ಕೇಳಿಸ್ತಾಳೆ ಅಂದ್ರೆ ಅದನ್ನ ತಗೊಂಡು ಹೋಗಿ ರಾಮಚಂದ್ರನಿಗೆ ಅವಳು ಹೇಳ್ತಾಳೆ ಅಲ್ಲ. ಸೊ ಅದಕ್ಕೆ ಯಾವುದು ಅದ್ಭುತವಾದಂತ ಉದಾಹರಣೆ ಅಂತ ಹೇಳಿದ್ರೆ ಕಾಕಾಸುರನ ಪ್ರಸಂಗ. ಆಯ್ತಾ? ಸೊ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ಇವಾಗ. ಇಲ್ಲಿ ಎಷ್ಟು ಜನ ಕಾಕಾಸುರನ ಪ್ರಸಂಗವನ್ನ ಇಲ್ಲಿ ಕೇಳಿದ್ದೀರಾ? ದಯವಿಟ್ಟು ನಿಮ್ಮ ಕೈಯನ್ನ ಎತ್ತಿ. ಝೂಮ್ ನಲ್ಲಿ ಯಾರ್ಯಾರು ಕೇಳಿದ್ದೀರಾ? ಓಕೆ, ಒಂದಷ್ಟು ಜನ ಆಗ್ಲೇ ಕೇಳಿದ್ದೀರಾ ಅಲ್ಲ. ಸೊ ಯಾರ್ಯಾರು ಕೇಳಿಲ್ಲ ದಯವಿಟ್ಟು ರಾಮಾಯಣವನ್ನ ಓದಿ. ಇಲ್ಲಿ ಕಾಕಾಸುರನ ಪೂರ್ತಿ ಪ್ರಸಂಗವನ್ನ ಹೇಳೋದಕ್ಕೆ ಆಗೋದಿಲ್ಲ. ಕಾಕಾಸುರ ಅನ್ನೋನು ಇಂದ್ರನ ಮಗ. ಆಯ್ತಾ? ಸೊ ಇಂದ್ರನ ಮಗ ಅವನು. ಮತ್ತೆ ಅವನು ಸೀತೆಯ ಮೇಲೆ ಒಂದು ತಪ್ಪಾದಂತಹ ದೃಷ್ಟಿಯನ್ನ ಹೊಂದಿದ್ದ. ಒಂದು ಕಾಗೆ ರೂಪದಲ್ಲಿ ಬರ್ತಾನೆ, ಅದಕ್ಕೇನೆ ಕಾಕ. ಕಾಕ ಅಂದ್ರೆ ಸಂಸ್ಕೃತದಲ್ಲಿ ಕಾಗೆ. ಕಾಗೆ ರೂಪದಲ್ಲಿ ಬಂದು ಸೀತೆಯ ಸ್ತನದಲ್ಲಿ ಆ ಸ್ತನಕ್ಕೆ ಅವನು ಚುಚ್ಚುವಂತೆ ಅವನು ಮಾಡ್ತಾನೆ. ಸೊ ರಾಮಚಂದ್ರನಿಗೆ ಯಾವಾಗ ಗೊತ್ತಾಗತ್ತೆ, ಅವಾಗ ಒಂದು ಹುಲ್ಲು ಕಡ್ಡಿಯಲ್ಲಿ ಬ್ರಹ್ಮಾಸ್ತ್ರದ ಶಕ್ತಿಯನ್ನ ನಿವೇಶಿಸಿ ಅವನ ಮೇಲೆ ಬಿಡ್ತಾರೆ. ಆ ಬ್ರಹ್ಮಾಸ್ತ್ರ ಕಾಕಾಸುರನನ್ನ ಎಲ್ಲಾ ಕಡೆಯಲ್ಲಿ ಹಿಂಬಾಲಿಸಿ ಹೋಗ್ತದೆ. ಹೇಗೆ ಅಂಬರೀಷ ಮಹಾರಾಜರ ಪ್ರಸಂಗದಲ್ಲಿ ಆ ಒಂದು ಸುದರ್ಶನ ಚಕ್ರ ದುರ್ವಾಸ ಮುನಿಗಳನ್ನ ಎಲ್ಲಾ ಕಡೆಯಲ್ಲಿ ಹಿಂಬಾಲಿಸಿ ಹೋಗ್ತದೆ. ಅದೇ ರೀತಿಯಲ್ಲಿ ಈ ಹುಲ್ಲು ಕಡ್ಡಿಯಲ್ಲಿ ಇದ್ದಂತಹ ಬ್ರಹ್ಮಾಸ್ತ್ರ ಕಾಕಾಸುರನನ್ನ ಹಿಂಬಾಲಿಸಿ ಅವನು ದೇವತೆಗಳ ಲೋಕಕ್ಕೆ ಹೋಗಿ, ಮತ್ತೆ ಬ್ರಹ್ಮನ ಲೋಕಕ್ಕೆ ಹೋಗಿ, ಮತ್ತೆ ದಶರಥ ಇದ್ದಂತಹ ಸ್ವರ್ಗ ಲೋಕಕ್ಕೆ ಕೂಡ ಹೋಗಿ, ಅಲ್ಲೂ ಕೂಡ ಅವನಿಗೆ ಆಶ್ರಯ ಸಿಗ್ತೇನೆ. ವಾಪಸ್ಸು ರಾಮಚಂದ್ರನ ಕಾಲುಗಳಲ್ಲೇ ಬಂದು ಬೀಳ್ತಾನೆ. ರಾಮಚಂದ್ರ ಅವಾಗ ಆ ಬ್ರಹ್ಮಾಸ್ತ್ರ ಏನು ಬಿಟ್ಟಿದ್ದ, ಆ ಬ್ರಹ್ಮಾಸ್ತ್ರ ಅವನ್ನ ಸಾಯಿಸ್ಬೇಕು ಅಂತಾನೆ ಬಿಟ್ಟಿದ್ದು. ಆದರೆ ಯಾವಾಗ ಅವನು ಬಂದು ರಾಮಚಂದ್ರನ ಕಾಲಿನಲ್ಲಿ ಬಿದ್ದ್ಬಿಡ್ತಾನೆ, ಆವಾಗ ಸೀತೆ ಅಲ್ಲಿ ಇದ್ದಿದ್ರಿಂದ ಸೀತೆ ಅವನನ್ನ ಕೇಳ್ಕೊತಾಳೆ. ಏನಂತ? ದಯವಿಟ್ಟು ಇವನನ್ನ ಕೊಲ್ಲಬಾರದು ಅಂತ ಕೇಳ್ಕೊತಾಳೆ ಅಲ್ಲ. ಇದು ಸೀತೆ ಮಾತೆಗೆ ಇರತಕ್ಕಂತಹ ಕರುಣೆ. ಆದ್ದರಿಂದಲೇ ಕರುಣಾಮೂರ್ತಿ ಅಂತ ಹೇಳಿದ್ರೆ ಅದು ಸೀತೆ ಅಥವಾ ಶ್ರೀಮತಿ ರಾಧಾರಾಣಿ ಅಥವಾ ಲಕ್ಷ್ಮಿ ಅಂತ ನಾವು ಹೇಳ್ತೇವೆ ಅಲ್ಲ. ಕರುಣಾಮೂರ್ತಿ ಅವಳು. ಆದ್ರಿಂದ ಎಷ್ಟು ತೊಂದರೆ ಆಗಿದೆ ಅವಳಿಗೆ ಈ ಒಬ್ಬ ಕಾಕಾಸುರನಿಂದ, ಆದ್ರೂ ಕೂಡ ಅವನನ್ನ ಸಂರಕ್ಷಿಸಿ. ಅದರಿಂದ ಅವಾಗ ರಾಮಚಂದ್ರ ಬ್ರಹ್ಮಾಸ್ತ್ರ ನಿರರ್ಥಕವಾಗಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವಾಗ ಕೇವಲ ಅವನ ಬಲಗಣ್ಣನ್ನ ತೆಗೆದುಬಿಟ್ಟು ಬಿಟ್ಬಿಡ್ತಾನೆ ಅಲ್ಲ. ಸೊ ಅದರಿಂದ ಗೊತ್ತಾಗತ್ತೆ ನಮ್ಗೆ ಶ್ರಾವಯತಿ ಅಂದ್ರೆ ಏನು. ಆ ಕಾಕಾಸುರನ ಕೋರಿಕೆ ಏನಿತ್ತು, ದಯವಿಟ್ಟು ಪ್ರಾಣ ರಕ್ಷೆಯನ್ನ ಮಾಡಬೇಕು ಅಂತ. ಯದ್ಯಪಿ ಶ್ರೀರಾಮಚಂದ್ರನಿಗೆ ಅದು ಇಷ್ಟ ಇರಲಿಲ್ಲ. ಇವನು ಸೀತೆಗೆ ಬಹಳಷ್ಟು ತೊಂದರೆ ಕೊಟ್ಟಿದ್ದಾನೆ, ಆದ್ರಿಂದ ಇವನು ಸಾಯಲೇಬೇಕು ಅಂತ. ಆದ್ರೆ ಸೀತೆ ಕೇಳ್ಕೊಂಡಿದ್ರಿಂದ ಅದರಿಂದ ಕಾಕಾಸುರನ ಕೋರಿಕೆಯನ್ನ ರಾಮಚಂದ್ರನವರೆಗೆ ಮುಟ್ಟಿಸಿದಂತವಳು ಯಾರು? ಸೀತೆ ಅಲ್ಲ. ಅದರಿಂದ ಶ್ರಾವಯತಿ. ಮತ್ತೆ 5ನೇದು ಶೃಣಾತಿ. ಶೃಣಾತಿ ಅಂದ್ರೆ ಏನು? ಜೀವಿಗಳು ಯಾವ ಪಾಪಕರ್ಮಗಳನ್ನ ಮಾಡಿದ್ದಾರೆ ಅದನ್ನ ಹೋಗಲಾಡಿಸ್ತಾಳೆ ಸೀತೆ, ಅಥವಾ ಅದನ್ನ ಹೋಗಲಾಡಿಸೋದಕ್ಕೆ ಪ್ರಯತ್ನವಾದರೂ ಪಡ್ತಾಳೆ. ಇದಕ್ಕೆ ಉದಾಹರಣೆ ಸ್ವಯಂ ರಾವಣನೇ ಇದಕ್ಕೆ ಉದಾಹರಣೆ ಅಲ್ಲ. ಸೊ ರಾಮಾಯಣದಲ್ಲಿ ಯಾವಾಗ ಸೀತೆಯ ಅಪಹರಣವನ್ನ ಮಾಡ್ತಾನೆ, ಅದಾದ್ಮೇಲೆ ರಾವಣ ಅಲ್ಲಿ ಬಹಳಷ್ಟು ಕಿರುಕುಳವನ್ನ ಕೊಡ್ತಾನೆ ಸೀತೆಗೆ. ಆದ್ರೆ ಸೀತೆ ಯಾವಾಗ್ಲೂ ರಾವಣನಿಗೆ ಬಹಳ ಉತ್ತಮವಾದಂತಹ ಸಲಹೆಯನ್ನ ಕೊಡ್ತಾ ಇರ್ತಾಳೆ. ದಯವಿಟ್ಟು ನೀನು ಇಷ್ಟು ಸುಲಭವಾಗಿ ನನ್ನನ್ನ ಅಪಹರಿಸಿ ಅದಾದ್ಮೇಲೆ ಏನೂ ಆಗೋದಿಲ್ಲ ಅಂತ ಅಂದ್ಕೋಬೇಡ. ನೀನು ನಿಜವಾಗ್ಲೂ ಬುದ್ಧಿವಂತನಾಗಿದ್ರೆ ನನ್ನನ್ನ ವಾಪಸ್ಸು ರಾಮಚಂದ್ರನಿಗೆ ಸಮರ್ಪಿಸು. ಅಷ್ಟು ಮಾತ್ರ ಅಲ್ಲ, ರಾಮಚಂದ್ರನಲ್ಲಿ ನೀನೇ ಶರಣಾಗತಿಯನ್ನ ಮಾಡು ಅಂತ ಎಷ್ಟೊಂದು ಕಡೆಯಲ್ಲಿ ನಾವು ಯುದ್ಧಕಾಂಡದಲ್ಲಿ ವಿಶೇಷವಾಗಿ ಅಥವಾ ಕಿಷ್ಕಿಂಧ ಕಾಂಡದಲ್ಲಿ ಕೂಡ ನಾವು ನೋಡ್ತೇವೆ ಅಲ್ಲ. ಸೊ ರಾಮಚಂದ್ರನಲ್ಲಿ ಶರಣಾಗತಿಯನ್ನು ಮಾಡುವಂತ ಸೀತೆಯೇ ರಾವಣನಿಗೆ ಹೇಳ್ತಾ ಇದ್ದಾಳೆ. ಇದು ಶೃಣಾತಿ. ಮತ್ತೆ ಕೊನೆಯದು ಶ್ರೀಣಾತಿ. ಶ್ರೀಣಾತಿ ಅಂದ್ರೆ ಏನು? ಶ್ರೀಣಾತಿ ಅಂತ ಹೇಳಿದ್ರೆ ಜೀವಿಗಳನ್ನು ಪುನಃ ಭಗವಂತನೊಂದಿಗೆ ಸೇರಿಸುವಂತಹದ್ದು ಅಲ್ಲ. ಇದಕ್ಕೆ ಅದ್ಭುತವಾದಂತಹ ಉದಾಹರಣೆ ಅಲ್ಲೇ ಸುಂದರಕಾಂಡದಲ್ಲೇ ಬರುವಂತಹ ಉದಾಹರಣೆ ಯಾವುದು ಅಂತ ಹೇಳಿದ್ರೆ ಹನುಮಂತ ಮತ್ತೆ ಸೀತೆಯ ಪ್ರಥಮ ಭೇಟಿ. ಪ್ರಥಮ ಅಂದ್ರೆ ಮೊದಲನೆಯ ಭೇಟಿ ಅಲ್ಲ. ಸೊ ನೀವು ರಾಮಾಯಣದಲ್ಲಿ ನೋಡ್ತೀರಾ, ಎಲ್ಲಿಯವರೆಗೆ ಸೀತೆ ರಾಮಚಂದ್ರನ ಜೊತೆಯಲ್ಲಿ ಇರ್ತಾಳೆ, ಅಲ್ಲಿಯವರೆಗೆ ರಾಮಚಂದ್ರ ಯಾವುದೇ ಅಸುರನ ಯಾವುದೇ ರಾಕ್ಷಸನ ಸಂಹಾರ ಮಾಡೋದಿಲ್ಲ ಅಲ್ವಾ. ಸೊ ಇದಕ್ಕೆ ವಿಪರೀತವಾದಂತ ಯಾವ್ದಾದ್ರು ನಿಮ್ಗೆ ಘಟನೆ ಗೊತ್ತಿದ್ರೆ ದಯವಿಟ್ಟು ಕೈ ಎತ್ತಿ. ಅಂದ್ರೆ ಸೀತೆ ರಾಮಚಂದ್ರನ ಜೊತೆಯಲ್ಲಿ ಇರಬೇಕಾದ್ರೆ ಕೂಡ ರಾಮಚಂದ್ರ ಯಾವ್ದಾದ್ರು ಅಸುರ ಅಥವಾ ರಾಕ್ಷಸನ ಸಂಹಾರ ಮಾಡುವಂತ ಘಟನೆ ಯಾರಿಗಾದ್ರು ಗೊತ್ತಿದ್ಯಾ ರಾಮಾಯಣದಲ್ಲಿ?
ಯಾರಾದ್ರೂ ಹೇಳ್ತೀರಾ? ಇಲ್ಲ. ಯಾಕೆಂದ್ರೆ ಆ ರೀತಿಯಾದಂತ ಘಟನೆಯೇ ಇಲ್ಲ. ಏಕೆಂದ್ರೆ ಸೀತೆ ರಾಮಚಂದ್ರನ ಜೊತೆಗೆ ಇರಬೇಕಾದ್ರೆ ರಾಮಚಂದ್ರ ಯಾವುದೇ ಅಸುರನ ಸಂಹಾರವನ್ನ ಮಾಡೋದೇ ಇಲ್ಲ. ಅದು ರಾಮಾಯಣದ ಸತ್ಯ. ಅದು ಸೀತೆಯ ಕರುಣೆಯ ಒಂದು ಉದಾಹರಣೆ ಅಂತ ನಾವು ನೋಡ್ಬೋದು ಅಲ್ಲ. ಸೊ ಶ್ರೀನಾಥಿ, ಈ ಕೊನೆಯ ಒಂದು ವಿಷಯವನ್ನ ಚರ್ಚೆ ಮಾಡ್ಬಿಡೋಣ ಇವಾಗ. ಶ್ರೀನಾಥಿ ಅಂದ್ರೆ ಏನು? ನಾನು ಆಗ್ಲೇ ಹೇಳಿದ ಹಾಗೆ ಶ್ರೀನಾಥಿ ಅಂದ್ರೆ ಜೀವಿಗಳನ್ನ ಭಗವಂತನ ಜೊತೆಗೆ ಸೇರಿಸುವಂತವಳು ಸೀತೆ. ಸೊ ಯಾವಾಗ ಹನುಮಂತ ಬರ್ತಾನೆ ಅಲ್ಲಿಗೆ ಅಶೋಕ ವಾಟಿಕೆಗೆ, ಶಿಂಶುಪಾ ವೃಕ್ಷದ ಕೆಳಗೆ ಸೀತೆ ಕೂತಿರ್ತಾಳೆ. ಅದೇ ವೃಕ್ಷದ ಮೇಲಿಂದ ರಾವಣ ಅಲ್ಲಿಗೆ ಬರ್ತಾನೆ, ಸೀತೆಯನ್ನ ಮತ್ತೆ ಕಿರುಕುಳ ಕೊಡ್ತಾನೆ. ಇದೆಲ್ಲವನ್ನ ಹನುಮಂತ ನೋಡ್ತಾ ಇದ್ದಾನೆ. ಅದಾದ್ಮೇಲೆ ಕೊನೆಗೆ ಹನುಮಂತ ಬಂದು ಸೀತೆಗೆ ತನ್ನ ಪರಿಚಯವನ್ನ ಮಾಡಿಸ್ಕೊಂಡು, ಯದ್ಯಪಿ ಸೀತೆ ಆರಂಭದಲ್ಲಿ ನಂಬೋದಿಲ್ಲ, ಇವನು ಮತ್ತೆ ರಾವಣನೇ ಈ ಒಂದು ಈ ಒಂದು ಸ್ವರೂಪವನ್ನ ಅಥವಾ ಈ ಒಂದು ಆಕಾರವನ್ನ ಧರಿಸಿ ಬಂದಿದ್ದಾನೆ ಅಂತ ಅನ್ಕೋತಾಳೆ ಸೀತೆ. ಆದ್ರೆ ಕೊನೆಯಲ್ಲಿ ಗೊತ್ತಾಗ್ತದೆ, ವಿಶ್ವಾಸ ಬರ್ತದೆ. ಅದಾದ ಮೇಲೆ ಅಲ್ಲಿ ಒಂದು ವಿಷಯ, ಬಹಳ ಮುಖ್ಯವಾದಂತಹ ವಿಷಯ ಬರುತ್ತೆ. ಏನಂದ್ರೆ ಎಲ್ಲಿವರೆಗೆ ಅಂದ್ರೆ ಹೇಳಿದ್ರೆ ಆ ಒಂದು ಪ್ರಸಂಗದವರೆಗೆ ರಾಮಚಂದ್ರನನ್ನ ಏನು ನೋಡಿರ್ತಾನೆ ಹನುಮಂತ, ಮೊದಲನೇ ಸಾರಿ ಕಿಷ್ಕಿಂಧ ಪ್ರದೇಶದಲ್ಲಿ ಬ್ರಾಹ್ಮಣನ ವೇಷದಲ್ಲಿ ಬಂದಾಗ ಹನುಮಂತ ನೋಡಿರ್ತಾನೆ ರಾಮ ಮತ್ತೆ ಲಕ್ಷ್ಮಣರನ್ನ. ಅವಾಗ ರಾಮಚಂದ್ರನನ್ನ ನೋಡಿ ಅವನು ತನ್ನನ್ನೇ ತಾನು ರಾಮಚಂದ್ರನಿಗೆ ಮಾರ್ಕೊಂಡ್ ಬಿಡ್ತಾನೆ. ನಾನು ರಾಮಚಂದ್ರನ ಫ್ಯಾನ್ ಅಂತ ಅವನಿಗೆ ಮನಸ್ಸಿನಲ್ಲಿ, ಇನ್ಮೇಲಿಂದ ನಾನು ರಾಮನ ಫ್ಯಾನ್ ಅಲ್ಲ. ಈ ಕಾಲದಲ್ಲಿ ಎಲ್ಲರೂ ರಾಜಕಾರಣಿಗಳ ಅಥವಾ ಫಿಲಂ ಸ್ಟಾರ್ ಫ್ಯಾನ್ ಆಗಿರ್ತಾರೆ. ಅದೇ ರೀತಿ ಹನುಮಂತ ಅವಾಗ ನಾನು ರಾಮಚಂದ್ರನ ಫ್ಯಾನ್ ಅಂತ ಅಂದ್ಕೊಂಡ್ಬಿಟ್ಟು ಅವನು ಇನ್ಮೇಲಿಂದ ನಾನು ಏನೇ ಮಾಡಿದ್ರು ಕೇವಲ ರಾಮಚಂದ್ರನಿಗೆ ಅಂತ ಅವನು ಅನಿಸ್ಬಿಡುತ್ತೆ ಅವನಿಗೆ. ಅದರಿಂದ ಯಾವಾಗ ಇಲ್ಲಿಗೆ ಬರ್ತಾನೆ ಅಶೋಕ ವಾಟಿಕೆಗೆ, ಅವನು ಏನಂತ ಅಂದ್ಕೊಂಡು ಬರ್ತಾನೆ, ನಾನು ಇವಾಗ ರಾಮದೂತನಾಗಿ ಬಂದಿದ್ದೇನೆ ಅಂತ ಅಂದ್ಕೊಂಡು ಬರ್ತಾನೆ. ಅಂದ್ರೆ ರಾಮಚಂದ್ರ ನನ್ನನ್ನ ಸೀತೆಯನ್ನ ಹುಡುಕೋದಕ್ಕೆ ಕಳಿಸಿದ್ದಾನೆ, ಅದರಿಂದ ನಾನು ಆ ರಾಮಚಂದ್ರನ ದೂತನಾಗಿ ಬಂದಿದ್ದೇನೆ. ಅದರಿಂದ ಅಲ್ಲಿಯವರೆಗೆ ಸೀತೆ ಅಥವಾ ಬೇರೆ ಯಾರೇ ಅವನ ಪರಿಚಯವನ್ನ ಕೇಳ್ತಾ ಇರ್ಬೇಕಾದ್ರೆ ಅವನೇನಂತ ಹೇಳ್ತಾ ಇದ್ದ, ನಾನು ರಾಮದೂತ ಅಂತಾನೆ ಹೇಳ್ತಾ ಇದ್ದ. ಇದನ್ನ ನೀವು ರಾಮಾಯಣದಲ್ಲಿ ಓದ್ಬಹುದು ಬೇಕಾದ್ರೆ. ಸಂಪಾತಿ ಯಾವಾಗ ಕೇಳ್ತಾನೆ ಅವನನ್ನ, ಆವಾಗ್ಲೂ ಕೂಡ ನಾನು ರಾಮದೂತ ಅಂತಾನೆ ಹೇಳ್ತಾನೆ. ಆದರೆ ಯಾವಾಗ ಸೀತೆಯ ಜೊತೆಗೆ ಅವನ ಭೇಟಿ ಆಗ್ತದೆ, ಸೀತೆಯ ಭೇಟಿಯಲ್ಲಿ ಅವನಿಗೆ ಯಾವ ಸಾಕ್ಷಾತ್ಕಾರ ಆಗತ್ತೆ ಅಂತ ಹೇಳಿದ್ರೆ, ಕೇವಲ ರಾಮದೂತ ಮಾತ್ರ ಅಲ್ಲ, ಆದ್ರೆ ನಾನು ರಾಮ ಭಕ್ತ ಅನ್ನೋದು ಅವನ್ಗೆ ಗೊತ್ತಾಗ್ತದೆ. ಸೊ ಆ ರಾಮ ಭಕ್ತ, ರಾಮದೂತನನ್ನ ರಾಮ ಭಕ್ತರಾಗಿ ಆಗಿಸಿದ್ದು ಯಾರು? ಸೀತೆ ಅಲ್ಲ. ಇದು ಅಲ್ಲಿ ವ್ಯಾಖ್ಯಾನದಲ್ಲಿ ಬರುವಂತಹ ವಿಷಯ. ಅದರಿಂದ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ರಾಮದೂತೋಹಂ ಅಂತ ಮುಂಚೆ ಹೇಳ್ತಾ ಇದ್ದ ಅವನು ಹನುಮಂತ. ಸೀತೆಯ ಭೇಟಿಯ ನಂತರ ಅವನೇನಂತ ಹೇಳೋದಕ್ಕೆ ಶುರು ಮಾಡ್ತಾನೆ, ದಾಸೋಹಂ ಕೋಸಲೇಂದ್ರಸ್ಯ. ಕೋಸಲ ದೇಶ ಏನಿದೆ ಅಲ್ಲ, ಕೋಸಲ ಇಂದ್ರ ಅಂದ್ರೆ ರಾಮಚಂದ್ರ ಯಾರಿದ್ದಾನೆ, ಕೋಸಲೇಂದ್ರ ಅಂದ್ರೆ ರಾಮಚಂದ್ರನಿಗೆ ಮತ್ತೊಂದು ಹೆಸರು. ಆ ರಾಮಚಂದ್ರನ ದಾಸನಾಗಿ ನಾನು ಇದ್ದೇನೆ. ಈ ರೀತಿಯಾದಂತಹ ಸಾಕ್ಷಾತ್ಕಾರವನ್ನ ಅವನಲ್ಲಿ ಉಂಟು ಮಾಡಿಸಿದ್ಯಾರು? ಸೀತೆ ಅಲ್ಲ. ಹನುಮಾನ್ ಚಾಲಿಸಾ ಅಲ್ಲಿ ತುಳಸಿದಾಸರು ಬಹಳ ಚೆನ್ನಾಗಿ ಇದನ್ನ ಹಾಡಿ ತೋರಿಸ್ತಾರೆ. ಅಷ್ಟ ಸಿದ್ಧಿ ನವನಿಧಿಕೆ ದಾತ असबर दीन जानकी माता राम रसायन तुम्हारे पासा सदा रहो रघुपति के दाಸ. ಇದು ಯಾರಿಗೆ ಹೇಳುವಂತದ್ದು ಅಂತ ಹೇಳಿದ್ರೆ ಸೀತೆ ಹನುಮಂತನಿಗೆ ಹೇಳುವಂತದ್ದು. ಅಷ್ಟಸಿದ್ಧಿ ನವನಿಧಿಕೆ ದಾತ ಅಸಬರ ದೀನ ಜಾನಕಿ ಮಾತಾ. ಎಲ್ಲಾ ಸಿದ್ಧಿಗಳನ್ನ ಕೊಡುವಂತವಳು ಸೀತೆ. ಅವಳು ಯಾವ ಸಿದ್ಧಿಯನ್ನ ಹನುಮಂತನಿಗೆ ಕೊಡ್ತಾಳೆ ಅಂತ ಹೇಳಿದ್ರೆ, ರಾಮರಸಾಯನ ತುಮರೇ ಪಾಸ ಸದಾರಹೋ ರಘುಪತಿ ಕೆ ದಾಸ. ಯಾವಾಗಲೂ ಕೂಡ ನೀನು ಏನಾಗಿರ್ಬೇಕು ಅಂತ ಹೇಳಿದ್ರೆ ರಘುಪತಿ ಕೆ ದಾಸ, ರಘುಪತಿಯ ದಾಸನಾಗಿ ನೀನು ನಿನ್ನನ್ನ ಕರೆದುಕೊಳ್ಬೇಕು. ಯಾರಾದ್ರೂ ನಿನ್ನ ಪರಿಚಯವನ್ನ ಕೇಳಿದ್ರೆ ನೀನೇನಂತ ಹೇಳ್ಕೋಬೇಕು, ನಾನು ರಾಮ ದಾಸ, ಕೇವಲ ದೂತ ಮಾತ್ರ ಅಲ್ಲ, ನಾನು ರಾಮದಾಸ ಅಂತ ಹೇಳ್ಬೇಕು ಅಲ್ಲ. ಸೊ ಅದನ್ನ ಯಾರು ಉಂಟು ಮಾಡಿದ್ದು ಅಂತ ಹೇಳಿದ್ರೆ ಸೀತೆ. ಅದರಿಂದ ಸೀತೆ ಎಲ್ಲರಿಗೂ ಕೈಂಕರ್ಯ ಜ್ಞಾನವನ್ನ ಕೊಡ್ತಾಳೆ ಅನ್ನೋದನ್ನ ಹೇಳ್ತಾರೆ. ಕೈಂಕರ್ಯ ಅಂದ್ರೆ ಸೇವೆ ಅಲ್ಲ. ಸೊ ರಾಮನ ಸೇವೆಯನ್ನ ಹೇಗೆ ಮಾಡುವುದು ಅಂತ ತೋರಿಸಿಕೊಡುವಂತಹದ್ದು ಯಾರು? ಸೀತೆ. ರಾಮನ ಸೇವೆಯನ್ನ ಮಾಡುವಂತಹದ್ದು ಹೇಗೆ, ಅದರ ಪ್ರಕಲ್ಪ ಹೇಗೆ, ಅದರ ವಿಧಾನ ಹೇಗೆ, ಅದನ್ನ ಜೀವಿಗಳಿಗೆ ತೋರಿಸಿಕೊಡುವಂತಹದ್ದು ಯಾರು? ಸೀತೆ. ಅದನ್ನ ನಾವು ಅಲ್ಲಿ ನೋಡ್ತೇವೆ. ಆಯ್ತಾ? ಸೊ ಬಹಳಷ್ಟು ಸಮಯ ಆಗ್ಬಿಟ್ಟಿದೆ ಆಗ್ಲೇನೆ. ಆದ್ರೂ ಮತ್ತೊಂದು ವಿಷಯವನ್ನ ಮಾತ್ರ ಚರ್ಚೆ ಮಾಡ್ತೇನೆ ಇಲ್ಲಿ. ಅದಾದ್ಮೇಲೆ ವಿರಾಮವನ್ನ ಕೊಡ್ತೇನೆ. ಯದ್ಯಪಿ ಇದಲ್ಲದೆ ಬಹಳಷ್ಟು ವಿಷಯಗಳನ್ನ ನಾನು ಆಗ್ಲೇ PPT ಅಲ್ಲಿ ನಾನು
ಬರೆದಿದ್ದೇನೆ, ಅದೆಲ್ಲವನ್ನ ಚರ್ಚೆ ಮಾಡೋದಕ್ಕಾಗೋದಿಲ್ಲ. ಒಂದೇ ಒಂದು ವಿಷಯವನ್ನ ಚರ್ಚೆ ಮಾಡಿ ಇಲ್ಲಿ ವಿರಾಮ, ಆಯ್ತಾ? ಸೊ ಇವಾಗ ಎರಡನೇ ಪ್ರಶ್ನೆ, ಮೊದಲನೇ ಪ್ರಶ್ನೆ ಆಗ್ಲೇ ನಾವು ನೋಡಿದ್ವಿ. ಇವಾಗ ಇಲ್ಲಿವರೆಗೆ ನಾವು ಕೇವಲ ಮೊದಲನೇ ಪ್ರಶ್ನೆಯ ಉತ್ತರವನ್ನ ನಾವು ನೋಡಿದ್ವಿ. ಯಾವುದದು? ರಾಮಾಯಣದಲ್ಲಿ ಮುಖ್ಯವಾಗಿ ಯಾರ ಪಾತ್ರ ಅಥವಾ ಯಾರ ಕಥೆ, ರಾಮನದು ಅಥವಾ ಸೀತೆಯದು ಅನ್ನೋದನ್ನ ಇಲ್ಲಿವರೆಗೆ ನಾವು ನೋಡಿದ್ವಿ. ಇವಾಗ ಎರಡನೇ ಪ್ರಶ್ನೆ ಯಾವುದದು? ಸೀತೆ ಮತ್ತೆ ರಾಮ ಇವರಿಬ್ಬರಲ್ಲಿ ಯಾರು ಹೆಚ್ಚು ಸುಂದರ ಅಥವಾ ಸುಂದರಿ? ರಾಮ ಪ್ರಭುಜಿ. ರಾಮನ? ರಾಮ ಪ್ರಭುಜಿ. ಹೌದಾ? ಇನ್ನು ನಿಮ್ಗೆ ರಾಮ ಅಂತ ಅನಿಸ್ತಾ ಇದೆಯಾ? ಹೌದೌದು, ಆಯ್ತು. ಸೊ ಒಳ್ಳೇದು. ರಾಮಚಂದ್ರ ಅಂತ ಅಂದ್ಕೊಂಡ್ರೆ ಅದು ಒಳ್ಳೇದು, ಸೀತೆ ಅಂತ ಅಂದ್ಕೊಂಡ್ರೆ ಅದು ಕೂಡ ಒಳ್ಳೇದು. ಆದ್ರೆ ವಾಲ್ಮೀಕಿ ರಾಮಾಯಣದ ಪ್ರಕಾರ ಯಾರು ಹೆಚ್ಚು ಸುಂದರ ಅಥವಾ ಸುಂದರಿ ಅನ್ನೋದನ್ನ ನಾವಿವಾಗ ನೋಡ್ತೇವೆ. ಇದಕ್ಕೆ ಪ್ರಮಾಣ ಯಾರು ಕೊಡ್ತಾರೆ ರಾಮಾಯಣದಲ್ಲಿ, ಆಯ್ತಾ? ಅದಕ್ಕೆ ದಯವಿಟ್ಟು ಹನುಮಂತ ಪ್ರಭುಜಿ. ಹನುಮಂತ ಹನುಮಂತ ಒಬ್ಬ ಬ್ರಹ್ಮಚಾರಿ ಅಲ್ವಾ? ಅವನಿಗೆ ಮತ್ತೆ ಸೌಂದರ್ಯಕ್ಕೆ ಬಹಳ ದೂರ. ಆದ್ರೂ ನಿಮ್ಗೆ ಅನ್ಸುತ್ತಾ ಹನುಮಂತ ಪ್ರಮಾಣವನ್ನ ಕೊಡ್ತಾನೆ ಅಂತ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ರಾಮನ ಕಣ್ಣುಗಳಿಗಿಂತ ಸೀತಾದೇವಿ ಕಣ್ಣುಗಳಲ್ಲಿ ಕರುಣೆ ಜಾಸ್ತಿ ಇರುತ್ತೆ ಅಂತ ಅವರೇ ಗುರುತು ಹಿಡಿಯೋದು ಹೇಳೋದು ಪ್ರಭು. ಹಾ ಇದನ್ನ ನಾವಾಗ್ಲೇ ಚರ್ಚೆ ಮಾಡಿದ್ವಿ ಅನ್ಸುತ್ತಲ್ಲ ಒಂದ್ಸತಿ ನಾವು ರಾಮಾಯಣ ಕ್ಲಾಸ್ ಅಲ್ಲಿ ಹೇಳಿದ್ರಿ. ಹೇಳಿ, ನಾನು ಹೇಳಿದ್ನಾ? ಓಕೆ ನನಗೆ ಮರ್ತೋಗಿದೆ. ಒಳ್ಳೇದು, ನಿಮ್ಗೆ ನೆನಪಿದ್ರೆ ಬಹಳ ಒಳ್ಳೇದು, ಬಹಳ ಸಂತೋಷ. ಸೊ ಅದೇ ಅವ್ರೇನ್ ಹೇಳಿದ್ರು ಮಾತಾಜಿ, ಅದನ್ನೇ ನಾವಿಲ್ಲಿ ಮತ್ತೆ ಚರ್ಚೆ ಮಾಡ್ತೇವೆ. ಸೊ ಹನುಮಂತ ಮೊದಲನೇ ಬಾರಿ ಯಾವಾಗ ಭೇಟಿ ಆಗ್ತಾನೆ ಸೀತೆಗೆ, ಆ ಪ್ರಸಂಗವನ್ನ ಒಂದೇ ಸಂಕ್ಷಿಪ್ತವಾಗಿ ಚರ್ಚೆ ಮಾಡ್ಬಿಡ್ತೇವೆ ಅಷ್ಟೇನೆ. ಸೊ ಶ್ರೀ ಎಂಬಂತ ಶಬ್ದ ಏನಿದೆ ಅದಕ್ಕೆ ಮತ್ತೊಂದು ಅರ್ಥ ಇದೆ. ಏನದು ಅಂತ ಹೇಳಿದ್ರೆ ಸೌಂದರ್ಯ ಅಲ್ಲ. ಶ್ರೀ ಎಂಬ ಶಬ್ದಕ್ಕೆ 6 ಅರ್ಥಗಳನ್ನ ನಾವು ಆಗ್ಲೇ ನೋಡಿದ್ವಿ. ಆ 6 ಅರ್ಥಗಳನ್ನ ಬಿಟ್ಟು ಮತ್ತೊಂದು ಅರ್ಥ ಕೂಡ ಇದೆ. ಯಾವ್ದು ಅಂತ ಹೇಳಿದ್ರೆ ಸೌಂದರ್ಯ ಅಲ್ಲ. ಸೊ ಸೀತೆ ಮತ್ತೆ ರಾಮರಲ್ಲಿ ಹೆಚ್ಚು ಸುಂದರ ಅಥವಾ ಸುಂದರಿ ಯಾರು ಅನ್ನೋದಕ್ಕೆ ಪ್ರಮಾಣವನ್ನ ನಮಗೆ ಹನುಮಂತ ಕೊಡ್ತಾನೆ ಅಲ್ಲ. ಇದು ಬಹಳ ಆಶ್ಚರ್ಯ ಆಗತ್ತೆ ನಿಮ್ಗೆ. ಹನುಮಂತ ಅಪ್ಪಟ ಬ್ರಹ್ಮಚಾರಿ, ಆದ್ರೂ ಹನುಮಂತ ಈ ರೀತಿಯಾದಂತಹ ಪ್ರಮಾಣವನ್ನ ಕೊಡ್ತಾನ? ಹೌದು, ಏನಕ್ಕೆ ಕೊಡಬಾರದು? ಅವನು ಭೌತಿಕ ಸೌಂದರ್ಯವನ್ನ ಅಳಿತಾ ಇಲ್ಲ, ಅವನು ಆಧ್ಯಾತ್ಮಿಕ ಗುಣಗಳಿಂದ ಸೌಂದರ್ಯವನ್ನ ಅವನು ಅಳಿತಾ ಇದ್ದಾನೆ. ಅದರಿಂದ ಮೊದಲನೇ ಬಾರಿ ಯಾವಾಗ ರಾಮನನ್ನ ನೋಡ್ತಾನೆ, ರಾಮನ ದರ್ಶನವನ್ನ ಪಡ್ಕೋತಾನೆ ಅವನು ಅಲ್ಲಿ ಕಿಷ್ಕಿಂಧ ಪ್ರದೇಶದಲ್ಲಿ, ಅಲ್ಲಿ ಅವನಿಗೆ ಏನಂತ ಅನ್ಸುತ್ತೆ ಅಂತ ಹೇಳಿದ್ರೆ ರಾಮನಿಗಿಂತ ಸುಂದರ ಅಥವಾ ಸುಂದರಿ ಬೇರೆ ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವನಿಗೆ ಅನಿಸ್ಬಿಡುತ್ತೆ. ಆದ್ರೆ ಅದಾದ ಮೇಲೆ ಯಾವಾಗ ಸೀತೆಯನ್ನ ನೋಡ್ತಾನೆ ಅಶೋಕ ವಾಟಿಕೆಯಲ್ಲಿ ಶಿಂಶುಪಾ ವೃಕ್ಷದ ಕೆಳಗೆ ಮೊದಲನೇ ಬಾರಿ ಸೀತೆಯನ್ನ ನೋಡ್ತಾನೆ, ಇನ್ನು ಭೇಟಿ ಮಾಡಿಲ್ಲ ಸೀತೆಯನ್ನ, ಸೀತೆಗೆ ಹನುಮಂತ ಅಲ್ಲಿರೋದು ಗೊತ್ತೂ ಇಲ್ಲ. ಆವಾಗ ಹನುಮಂತನ ಬಾಯಿಂದ ಈ ಶ್ಲೋಕ ಬರುತ್ತೆ ಆಚೆ, ಆಯ್ತಾ? ಸೊ ಇದನ್ನ ನನ್ನ ಹಿಂದೆ ಯಾರು ಹೇಳ್ತೀರಾ? ಗಾಯತ್ರಿ ಮಾತಾಜಿ ಅವ್ರು ಹೇಳ್ತೀರಾ? ಕೈ ಎತ್ತಿದ್ದಾರೆ, ದಯವಿಟ್ಟು ನನ್ನ ಹಿಂದೆ ಈ ಶ್ಲೋಕವನ್ನ ಹೇಳಿ. ತುಲ್ಯಶೀಲವಯೋ ವೃತ್ತಾಂ ತುಲ್ಯಾಭಿಜನ ಲಕ್ಷಣಾಂ ರಾಘವೋರ್ಹತಿ ವೈದೇಹೀಂ ರಾಘವೋರ್ಹತಿ ವೈದೇಹೀಂ ತಂ ಚೇಯಂ ಅಸಿತೆ ಕ್ಷಣ. ಧನ್ಯವಾದಗಳು. ಇದಕ್ಕೆ ಅರ್ಥ ಸುಲಭ. ತುಲ್ಯ ಅಂದ್ರೆ ಈಕ್ವಲ್ ಅಥವಾ ಈಕ್ವಿವೆಲೆಂಟ್ ಅಂತ, ಅಂದ್ರೆ ಸಮಾನ. 4 ವಿಷಯಗಳಲ್ಲಿ ಸೀತೆ ಮತ್ತೆ ರಾಮಚಂದ್ರ ಸಮಾನ. ಯಾವುದದು? ಶೀಲ ಅಂದ್ರೆ ಏನು? ವ್ಯಕ್ತಿತ್ವ. ರಾಮನ ಚಂದ್ರನ ವ್ಯಕ್ತಿತ್ವವಂತೆಯೇ ಸೀತೆಯ ವ್ಯಕ್ತಿತ್ವ ಕೂಡ ಇದೆ. ಎರಡನೇದು ವಯಸ್ಸು. ವಯಃ ಅಂದ್ರೆ ವಯಸ್ಸು, ಪ್ರಾಯ ಅಷ್ಟೇ ವಯಸ್ಸು. ಯದ್ಯಪಿ ಅವರಿಬ್ಬರ ಮಧ್ಯೆ 6 ವರ್ಷಗಳ ವಯಸ್ಸಿನ ವ್ಯತ್ಯಾಸ ಇದೆ. ರಾಮಚಂದ್ರನಿಗೆ ಮದುವೆ ಆದಾಗ 12 ವರ್ಷದ ವಯಸ್ಸು, ಮತ್ತೆ ಸೀತೆಗೆ 6 ವರ್ಷದ ವಯಸ್ಸು ಅಂತ ರಾಮಾಯಣ ಹೇಳುತ್ತೆ. ಹಾಗಿದ್ರೂ ಕೂಡ ಪ್ರಾಯ ಒಂದೇ ವಯಸ್ಸು ಅಂತ ಹೇಳ್ಬೋದು ಅಲ್ಲ. ಸೊ ಆಲ್ಮೋಸ್ಟ್ ಒಂದೇ ವಯಸ್ಸಿದೆ. ಯಾಕೆಂದ್ರೆ ಈಗಿನ ಕಾಲದಲ್ಲೂ ಕೂಡ 10-15 ವರ್ಷಗಳ ವ್ಯತ್ಯಾಸ ಇರುತ್ತದೆ ಗಂಡ ಮತ್ತೆ ಹೆಂಡತಿಯರಲ್ಲಿ. ಆದ್ರಿಂದ ಆಗಿನ ಕಾಲದಲ್ಲಿ ತ್ರೇತಾಯುಗದಲ್ಲಿ ಕೇವಲ 6 ವರ್ಷ ಅಂತ ಹೇಳಿದ್ರೆ ಅಷ್ಟೊಂದು ಜಾಸ್ತಿ ಅಂತ ಅನ್ಸೋದಿಲ್ಲ. ಅದರಿಂದ ವಯಸ್ಸು ಆಲ್ಮೋಸ್ಟ್ ಅಷ್ಟೇ ಇದೆ. ಮತ್ತೆ ವೃತ್ತ ಅಂತ ಹೇಳಿದ್ರೆ ನಡವಳಿಕೆ. ರಾಮಚಂದ್ರ ಎಷ್ಟು ಚೆನ್ನಾಗಿ ಎಲ್ಲರ ಜೊತೆಗೆ ನಡ್ಕೋತಾ ಇದ್ದ, ಅಷ್ಟೇ ಚೆನ್ನಾಗಿ ಸೀತೆ ಕೂಡ ನಡ್ಕೋತಾ ಇದ್ಲು. ಮತ್ತೆ 4ನೇದು ಅಭಿಜನ ಅಂತ ಹೇಳಿದ್ರೆ ಪರಿವಾರ. ರಾಮಚಂದ್ರ ಬಂದಂತಹದ್ದು ದಶರಥನ ವಂಶದಲ್ಲಿ, ದಾಶರಥಿಯಾಗಿ ಸೂರ್ಯವಂಶದಲ್ಲಿ. ಮತ್ತೆ ಸೀತೆ ಕೂಡ ಬಂದಂತಹದ್ದು ಸೂರ್ಯವಂಶದಲ್ಲೇನೆ. ಯಾಕೆಂದ್ರೆ ಇಕ್ಷ್ವಾಕು ಮಹಾರಾಜರು ಯಾರಿದ್ರು
ಅವರದೇ ಆದಂತ ಒಂದು ಶಾಖೆಯಲ್ಲಿ ಸೀತೆಯ ಅಂದ್ರೆ ಜನಕ ಮಹಾರಾಜರು ಬರ್ತಾರೆ. ಸೊ ಜನಕ ಮಹಾರಾಜರ ವಂಶದಲ್ಲಿ ಸೀತೆ ಬರ್ತಾಳೆ. ಅದರಿಂದ ಎರಡು ವಂಶಗಳು ಬಹಳ ಹಿರಿದಾದಂತಹ ವಂಶಗಳು. ಈ 4 ವಿಷಯಗಳಲ್ಲಿ ಸಮಾನ. ಆದರೆ ತಂಚ ಇಯಂ ಅಸಿತ ಈಕ್ಷಣ, ಈ ಒಂದು ಶಬ್ದ ಏನಿದೆ ಕೊನೆಯ ಶಬ್ದ ಅಸಿತ ಈಕ್ಷಣ ಅಲ್ಲ, ಈ ಶಬ್ದದಲ್ಲಿ ವ್ಯತ್ಯಾಸವನ್ನ ತೋರಿಸ್ತಾ ಇದ್ದಾನೆ ಹನುಮಂತ. ಯದ್ಯಪಿ ಇದನ್ನ ಸುಮ್ಮನೆ ಓದಬೇಕಾದ್ರೆ ಅಸಿತ ಅಂದ್ರೆ ಏನಂತ ಅನ್ಸುತ್ತೆ, ಸಾಮಾನ್ಯವಾದಂತಹ ಸಂಸ್ಕೃತದ ವ್ಯಾಖ್ಯಾನಕಾರರು ಅಥವಾ ಅನುವಾದಕರು ಏನಂತ ಅನುವಾದ ಮಾಡ್ತಾರೆ ಅಂತ ಹೇಳಿದ್ರೆ, ಅಸಿತ ಅಂತ ಹೇಳಿದ್ರೆ ಕಣ್ಣು ಕಪ್ಪಿದೆಯಲ್ಲ, ಅದು ಹೆಂಗಸರು ಹಾಕ್ತಾರಲ್ಲ, ಸೊ ಆ ಕಣ್ಣು ಕಪ್ಪು ಇತ್ತು ಅಂತ ಹೇಳ್ತಾರೆ ಅಷ್ಟೇನೆ. ಆ ಕಣ್ಣು ಕಪ್ಪನ್ನ ವಿಶೇಷವಾಗಿ ಹನುಮಂತ ಏನಕ್ಕೆ ಹೇಳಬೇಕು? ಆದ್ರೆ ಇಲ್ಲಿ ಏನು ವಿಶೇಷವಾದಂತ ಅರ್ಥ ಅಂತ ಹೇಳಿದ್ರೆ, ಆ ಸೀತೆಯ ಕಣ್ಣುಗಳು ಬಹಳ ಸುಂದರವಾಗಿತ್ತು, ಅಷ್ಟು ಸುಂದರವಾದಂತ ಕಣ್ಣುಗಳು ರಾಮಚಂದ್ರನಲ್ಲಿ ನಾನು ನೋಡ್ಲಿಲ್ಲ ಅಂತ ಹನುಮಂತ ಹೇಳ್ತಾನೆ. ಏನಕ್ಕೆ ಅಂತ ಹೇಳಿದ್ರೆ, ಆ ಸೀತೆಯ ಕಣ್ಣುಗಳು ಕರುಣೆಯಿಂದ ಉಕ್ಕಿ ಹರಿತಾ ಇತ್ತು. ಆದರೆ ರಾಮಚಂದ್ರನ ಕಣ್ಣುಗಳು ಆ ರೀತಿಯಾದಂತ ಕರುಣೆ ಅನ್ನೋದು ಅದರಲ್ಲಿ ಇರಲಿಲ್ಲ. ಅದರಿಂದ ಸೀತೆಯ ಕಣ್ಣುಗಳು ಹೆಚ್ಚು ಸುಂದರ ಅಂತ ಹನುಮಂತ ಹೇಳೋದ್ರಿಂದ, ರಾಮ ಸುಂದರನೋ ಅಥವಾ ಹೆಚ್ಚು ಸುಂದರಿ ಸೀತೆನೋ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಸೀತೆ ಹೆಚ್ಚು ಸುಂದರಿ ಅಲ್ಲ. ಸೊ ಇವಾಗ ಹನುಮಂತ ಯಾವಾಗ ಸೀತೆಯನ್ನ ನೋಡ್ತಾನೆ, ಸೀತೆಯನ್ನ ಭೇಟಿ ಮಾಡ್ತಾನೆ, ನಾನು ಹೇಳಿದ ಹಾಗೆ ಅಲ್ಲಿವರೆಗೆ ಅವನು ರಾಮನ್ ಪಾರ್ಟಿಲಿದ್ದ ಅಲ್ಲ, ಅಪ್ಪ ಪಾರ್ಟಿಲಿದ್ದ ಅವನು. ಆದ್ರೆ ಅದಾದ ಮೇಲೆ ಸೀತೆಯನ್ನ ಭೇಟಿ ಮಾಡಿದ ನಂತರ ಅವನು ಅಮ್ಮಾಸ್ ಪಾರ್ಟಿಗೆ ಬಂದ್ಬಿಡ್ತಾನೆ ಅಲ್ಲ. ತಮಿಳುನಾಡಿನಲ್ಲಿ ಅಲ್ಲಿವರೆಗೆ ಅಮ್ಮ ಪಾರ್ಟಿ ಇತ್ತು, AIADMK ಇತ್ತು, ಅಲ್ಲಿವರೆಗೆ ಬಹಳ ಚೆನ್ನಾಗಿತ್ತು. ಎಲ್ಲ ದೇವಸ್ಥಾನಗಳ ಜೀರ್ಣೋದ್ಧಾರ ಎಲ್ಲ ಚೆನ್ನಾಗಿ ಮಾಡಿಸ್ತಾ ಇದ್ದವಳು. ಆದ್ರೆ ಅವಳು ಹೋದಾದ್ಮೇಲೆ ಇವಾಗ ನೋಡಿ ಎಂತ ಪರಿಸ್ಥಿತಿ ಆಗಿದೆ ಬಟ್ ತಮಿಳುನಾಡಿನಲ್ಲಿ ಅಲ್ಲ. ಸೊ ಇರ್ಲಿ, ನಾನು ಸುಮ್ಮನೆ ಹೇಳಿದೆ ಅಷ್ಟೇನೆ. ಆದ್ರೆ ಸೀತೆಯ ಭೇಟಿ ಆದ್ಮೇಲೆ ಅವನು ಸೀತಾ ಭಕ್ತನಾಗ್ಬಿಡ್ತಾನೆ ಹನುಮಂತ. ಸೀತೆಯ ಗುಣಗಾನವನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಸೀತೆಯೇ ನನ್ನ ಪ್ರಾಣ, ಸೀತೆಯೇ ನನ್ನ ಸರ್ವಸ್ವ ಅಂತ ಹೇಳೋದಕ್ಕೆ ಶುರು ಮಾಡ್ಬಿಡ್ತಾನೆ ಹನುಮಂತ. ಏನಕ್ಕೆ ಅಂತ ಹೇಳಿದ್ರೆ, ಅವಳ ಕಣ್ಣುಗಳಲ್ಲಿ ಇದ್ದಂತ ಕರುಣೆ ಎಂತಹದ್ದು. ನಾವಾಗ್ಲೇ ಹೇಳಿದ್ವಿ, ಯಾವಾಗ ರಾಕ್ಷಸಿಯರು ಆ ಕೊನೆಯ ಪ್ರಸಂಗದಲ್ಲಿ ರಾಕ್ಷಸಿಯರನ್ನು ನಾನು ಸಾಯಿಸ್ಬಿಡ್ತೇನೆ ಅಂತ ಹನುಮಂತ ಹೇಳ್ತಾನೆ ಸೀತೆಗೆ. ಆವಾಗ ಸೀತೆ ಹೇಳ್ತಾಳೆ, ಪಾಪಾನಾಂ ವಾ ಶುಭಾನಾಂ ವಾ ವಧಾರ್ಹಾಣಾಂ ಪ್ಲವಂಗಮ ಕಾರ್ಯಂ ಕರುಣಮಾರ್ಗೇಣ ನ ಕಷ್ಟಿನ್ ನಾಪರಾಧ್ಯತಿ ಅಂತ ಹೇಳ್ತಾಳೆ. ಪಾಪಾನಾಂ ವಾ ಶುಭಾನಾಂ ವಾ, ಯಾರಾದ್ರೂ ಪಾಪವನ್ನ ಮಾಡಿರಲಿ ಅಥವಾ ಯಾರಾದ್ರೂ ಶುಭವನ್ನ ಮಾಡಿರಲಿ ಅಥವಾ ಯಾರಾದ್ರೂ ವಧೆಗೆ ಅರ್ಹರಾಗಿರಲಿ, ಅಂದ್ರೆ ನಿಜವಾಗ್ಲೂ ಅವ್ರಿಗೆ ಮೃತ್ಯುದಂಡನೆ ಕೊಡಬೇಕು ಅಂತ ಪಾಪವನ್ನಾದ್ರೂ ಕೂಡ ಯಾರಾದ್ರೂ ಮಾಡಿರಲಿ, ಆದ್ರೆ ನಾವು ನಮ್ಮ ಕಡೆಯಿಂದ ಏನನ್ನ ತೋರಿಸ್ಬೇಕು ಅವ್ರಿಗೆ ಅಂತ ಹೇಳಿದ್ರೆ, ಕಾರ್ಯಂ ಕರುಣ ಮಾರ್ಗೇಣ, ಅವ್ರಿಗೆ ಕರುಣೆಯನ್ನ ತೋರಿಸ್ಬೇಕೆ ಹೊರತು ಅವ್ರಿಗೆ ದಂಡನೆಯನ್ನ ನೀಡುವಂತಹದ್ದು ನಮ್ಮ ಕೆಲಸವಲ್ಲ ಅಂತ ಸೀತೆ ಹನುಮಂತನಿಗೆ ಅಲ್ಲ. ಸೊ ಇದನ್ನೆಲ್ಲ ನೋಡಿ ಹನುಮಂತನಿಗೆ ನಿಜವಾಗ್ಲೂ ಸೀತೆಯ ಮೇಲೆ ಎಷ್ಟು ಭಕ್ತಿ ಬಂದ್ಬಿಡ್ತದೆ ಅಲ್ಲ. ಸೊ ಇದರಿಂದ ಗೊತ್ತಾಗತ್ತೆ ಸೀತೆ ಹೆಚ್ಚು ಸುಂದರಿ. ಯಾವ್ದ್ರಿಂದ ಅಂತ ಹೇಳಿದ್ರೆ, ತನ್ನ ಗುಣಗಳಿಂದ ಸೀತೆ ಹೆಚ್ಚು ಸುಂದರಿ, ರಾಮಚಂದ್ರನಿಗಿಂತ ಹೆಚ್ಚು ಸುಂದರಿ ಅಲ್ಲ. ಇದು ಸೀತಾ ಮಹಾತ್ಮೆ ಅಲ್ಲ. ಸೊ ಇದಲ್ಲದೆ ಬಹಳಷ್ಟು ವಿಷಯಗಳಿದೆ ಚರ್ಚೆ ಮಾಡೋದಕ್ಕೆ ಸೀತೆಯ ವಂಶದ ಬಗ್ಗೆ, ಮತ್ತೆ ವಿಶೇಷವಾಗಿ ಸೀತೆಯ ವಿವಾಹ ಏನಿದೆ, ಸೀತಾ ಮತ್ತೆ ರಾಮಚಂದ್ರರ ವಿವಾಹ ಪ್ರಸಂಗದಲ್ಲಿ ಬಹಳಷ್ಟು ಸೂಕ್ಷ್ಮ ತತ್ವಗಳು ಅಡಗಿವೆ. ಆದ್ರೆ ಅದೆಲ್ಲ ಚರ್ಚೆ ಮಾಡೋದಕ್ಕೆ ಇವಾಗ ಸಮಯ ಇಲ್ಲ, ಆಗ್ಲೇ 8:15 ಆಗಿದೆ. ಅದರಿಂದ ಇಲ್ಲಿ ನಾನು ವಿರಾಮವನ್ನ ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಬಹಳ ಧನ್ಯವಾದಗಳು. ಯಾರ್ಯಾರು ಇವತ್ತು ಸೇರಿದ್ದೀರಾ ಎಲ್ಲರಿಗೆ ಮತ್ತೆ ಧನ್ಯವಾದಗಳು. ಮತ್ತೆ ಯಾವಾಗ್ಲಾದ್ರೂ ಸಮಯ ಸಿಕ್ಕಿದ್ರೆ ಇದರ ಮುಂದಿನ ಭಾಗವನ್ನ ನಾವು ಚರ್ಚೆ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ಬೋದು. ಮತ್ತೆ ಎಲ್ಲರಿಗೆ ಧನ್ಯವಾದಗಳು. ಯಾವ್ದಾದ್ರು ಪ್ರಶ್ನೆ ಅಥವಾ ಯಾವ್ದಾದ್ರು ಟೀಕೆ ಟಿಪ್ಪಣಿ ಇದೆಯಾ ಯಾರಿಗಾದ್ರೂ ಇವತ್ತಿನ ಚರ್ಚೆಯ ಬಗ್ಗೆ ಕೇಳ್ಬೋದು. ಹರೇ ಕೃಷ್ಣ ಪ್ರಭು. ಹೇಳಿ ಮಾತಾಜಿ. ಪ್ರಭು, ಇದು ಇನ್ನೊಂದು ಭಾಗ ಅಂದ್ರೆ ಪಾರ್ಟ್ 2 ನೆಕ್ಸ್ಟ್ ಸೆಷನ್ ಮಾಡಿ ಪ್ರಭು, ಸೀತೆ ಇದೆ ಪ್ರಭು. ಖಂಡಿತವಾಗ್ಲು ಯಾವಾಗ ಸಮಯ ಸಿಗುತ್ತೆ ಯಾವಾಗ. ಪ್ರಭುಜಿ ನೆಕ್ಸ್ಟ್ ಮಂಗಳವಾರ ಬರುತ್ತಲ್ಲ ಪ್ರಭುಜಿ, ಅವಾಗ ಅವಾಗ ನೋಡೋಣ. ಖಂಡಿತವಾಗ್ಲು ಮಾತಾಜಿ, ಧನ್ಯವಾದಗಳು ಆ ಸಲಹೆಗೆ. ಪ್ರಭುಜಿ ಯದ್ಯಪಿ ಅಂದ್ರೆ ಏನು ಪ್ರಭುಜಿ? ಯದ್ಯಪಿ ಅಂದ್ರೆ ನೀವು ಯದ್ಯಪಿ ಅಂದ್ರೆ ಹಾಗಿದ್ದರೂ ಅಂತ ಅರ್ಥ. ಸಂಸ್ಕೃತದಲ್ಲಿ ಯದ್ಯಪಿ ಅಂತ ಹೇಳಿದ್ರೆ ಹಾಗಿದ್ದರೂ ಅಂತ ಅರ್ಥ. ಯದ್ಯಪಿ ಮತ್ತೆ ತಥಾಪಿ ಅಂತ ಹೇಳ್ತಾರೆ. ಹೀಗಿದ್ದರೂ ಅಂತ ಹೇಳಬೇಕಾದ್ರೆ, ಇವಾಗ ಉದಾಹರಣೆಗೆ ಸೀತೆಯಲ್ಲಿ ತುಂಬಾ ಕರುಣೆ ಇದೆ ಅಲ್ಲ, ಹಾಗಿದ್ದರೂ ಕೂಡ ಅಂತ ಹೇಳಬೇಕಾದ್ರೆ ಅವಾಗ ಯದ್ಯಪಿ ಅಂತ ಹೇಳ್ತೇವೆ.
ಅಲ್ಲ. ಅಥವಾ ನೀವು ಮತ್ತೊಂದು ಉದಾಹರಣೆ ಕೊಡ್ಬೇಕಂತ ಹೇಳಿದ್ರೆ, ರಾಮಚಂದ್ರನಲ್ಲಿ ಬಹಳ ಕರುಣೆ ಇದೆ, ಆದರೂ ಅವನು ಕಾಕಾಸುರನ ಒಂದು ಕಣ್ಣನ್ನ ತೆಗೆದುಬಿಟ್ಟ ಅಂತ ಹೇಳ್ಬೇಕಾದ್ರೆ, ಯದ್ಯಪಿ ರಾಮಚಂದ್ರನಲ್ಲಿ ಬಹಳ ಕರುಣೆ ಇದೆ, ಆದರೂ ಅವನು ಕಾಕಾಸುರನ ಒಂದು ಕಣ್ಣನ್ನ ತೆಗೆದುಬಿಟ್ಟ. ಹಾಗೆ ಅಷ್ಟೇ, ಸುಲಭ. ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಸುನಂದ ಮಾತಾಜಿ ಅವರು ಕೈ ಎತ್ತಿದ್ದಾರೆ, ಹೇಳಿ. ಇಲ್ಲ ಪ್ರಭುಜಿ, ಅವಾಗ ಎತ್ತಿತ್ತು. ಅಚ್ಚಾ ಅಚ್ಚಾ, ಹೌದಾ, ಓಕೆ. ಬೇರೆ ಯಾವ್ದು ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ವಿರಾಮವನ್ನು ಕೊಡ್ಬೋದಾ? ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ಪ್ರಭುಜಿ, ನಂಗೆ ಸ್ವಯಂವರದ ಬಗ್ಗೆ ಪ್ರಶ್ನೆ ಇತ್ತು, ಕೇಳ್ಬೋದಾ ಪ್ರಭುಜಿ? ಸ್ವಯಂವರ, ಸೀತಾ ಸ್ವಯಂವರನ? ಒಟ್ಟಲ್ಲಿ ಹಿಂದಿನ ಕಾಲದಲ್ಲಿ ಸ್ವಯಂವರ ಅರೇಂಜ್ ಮಾಡ್ತಿದ್ರಲ್ಲ ಹೇಳಿ ಪ್ರಭುಜಿ. ಹೇಳಿ, ಮತ್ತೆ ಗೊತ್ತಿದ್ರೆ ನಾನು ಉತ್ತರ ಕೊಡ್ತೇನೆ. ಅದೇ ಅಂದ್ರೆ ಯಾವ ಆಧಾರದ ಮೇಲೆ ಅಂದ್ರೆ ಪ್ರಭುಜಿ, ಈಗ ನಾವು ಎಲ್ಲ ಜಾತಕ ನೋಡಿ ಹೊಂದಿ ಮದ್ವೆ ಮಾಡ್ತೀವಲ್ಲ, ಅವರ ಸ್ವಯಂವರ ಅಂದ್ರೆ ಯಾವ ರೀತಿ ಹುಡುಗನ್ ಕರ್ಸ್ತಾ ಇದ್ರು, ಅದು ನಂಗೆ ಕನ್ಫ್ಯೂಷನ್. ಸೊ ಪ್ರಾಯಶಃ ಆ ದಿವಸದಲ್ಲಿ ನನಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ, ಏನೂ ಮಾಹಿತಿ ಇಲ್ಲ, ಆದ್ರೆ ನಾನು ಕೇವಲ ಒಂದು ಗೆಸ್ ಮಾಡ್ಬೋದು ಅಷ್ಟೇನೆ. ಪ್ರಾಯಶಃ ಆ ದಿವಸಗಳಲ್ಲಿ ಕ್ಷತ್ರಿಯರ ವಂಶವನ್ನ ನೋಡಿ ಅವರು ಆ ಕ್ಷತ್ರಿಯರನ್ನ, ಯೋಗ್ಯ ಕ್ಷತ್ರಿಯರನ್ನ ಮಾತ್ರ ಅಲ್ಲಿಗೆ ಕರೆಸ್ತಾ ಇದ್ರು. ಅಯೋಗ್ಯ ಕ್ಷತ್ರಿಯರನ್ನ ಅಲ್ಲಿಗೆ ಕರೆಸ್ತಾನೆ ಇರಲಿಲ್ಲ. ಅವರು ಕ್ಷತ್ರಿಯರಾಗಿದ್ರು ಕೂಡ ಅವರು ಅಯೋಗ್ಯರಾಗಿದ್ರೆ, ಅಯೋಗ್ಯತೆ ಅಂದ್ರೆ ಯಾವ್ದ್ರಿಂದ ಅಳಿತಾ ಇದ್ರು ಅಂತ ಹೇಳಿದ್ರೆ, ಜನ್ಮ ಕೂಡ ಒಂದು ಫ್ಯಾಕ್ಟರ್ ಅದಕ್ಕೆ. ಏಕೆಂದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋ ತರಹ ಜನ್ಮ ಕೂಡ, ಯದ್ಯಪಿ ಒಬ್ಬ ಬ್ರಾಹ್ಮಣನ ಒಂದು ಜನ್ಮದಿಂದ ಮಾತ್ರ ಅವನು ಬ್ರಾಹ್ಮಣ ಅಂತ ಅನಿಸ್ಕೊಳ್ಳೋದಿಲ್ಲ, ಕರ್ಮ ಕೂಡ ಬ್ರಾಹ್ಮಣನದು ಆಗಿರಬೇಕು. ಆದ್ರೆ ಅವನಿಗೆ ಬ್ರಾಹ್ಮಣರ ಕುಲದಲ್ಲಿ ಅವನಿಗೆ ಜನ್ಮ ಸಿಕ್ಕಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹಿಂದಿನ ಜನ್ಮದ ಪುಣ್ಯದಿಂದ. ಶುಚೀನಾಂ ಶ್ರೀಮತಾಂ ಗೇಹೆ ಯೋಗೋ ಭ್ರಷ್ಟೋಭಿಜಾಯತೆ ಪ್ರಾಪ್ಯ ಪುಣ್ಯ ಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತೀ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟ ಅಭಿಜಾಯತೆ. ಯಾರು ಯೋಗದಲ್ಲಿ ಭ್ರಷ್ಟರಾಗಿರ್ತಾರೆ ಅವರು ಬ್ರಾಹ್ಮಣರ ಜನ್ಮವನ್ನ ಪಡಿತಾರೆ. ಸೊ ಬ್ರಾಹ್ಮಣರ ಕುಲದಲ್ಲಿ ಅವ್ರಿಗೆ ಜನ್ಮ ಸಿಗ್ತದೆ. ಸೊ ಅದೇ ರೀತಿಯಲ್ಲಿ ಕ್ಷತ್ರಿಯರು ಕೂಡ. ಸೊ ಜನ್ಮ ಒಂದು ಮಾತ್ರ, ಆದ್ರೆ ಅದರ ಜೊತೆಗೆ ಅವರ ಶೌರ್ಯ ಏನಿದೆ, ಎಷ್ಟು ಯುದ್ಧಗಳನ್ನ ಗೆದ್ದಿದ್ದಾರೆ, ಮತ್ತೆ ಜನಸಾಮಾನ್ಯರು ಅವರಿಗೆ ಯಾವ ಒಂದು ಬಿರುದನ್ನ ಕೊಟ್ಟಿದ್ದಾರೆ, ಯಾವ ಮಾನ್ಯತೆಯನ್ನ ಕೊಟ್ಟಿದ್ದಾರೆ, ಇದೆಲ್ಲವನ್ನ ಅಳೆದು ಅಂಥ ಯೋಗ್ಯ ಕ್ಷತ್ರಿಯರನ್ನ ಮಾತ್ರ ಅಲ್ಲಿಗೆ ಕರಿತಾ ಇದ್ರು. ಇದರಲ್ಲಿ ಜಾತಕವನ್ನ ನೋಡ್ತಾ ಇದ್ರ, ಅದ್ರ ಬಗ್ಗೆ ನಮಗೆ ಹೆಚ್ಚಾಗಿ ನಮ್ಗೆ ಮಾಹಿತಿ ಸಿಗೋದಿಲ್ಲ. ಯಾಕೆಂದ್ರೆ ರಾಮಾಯಣದಲ್ಲಿ ನೀವು ನೋಡಿದ್ರೆ ಸೀತಾ ಸ್ವಯಂವರದಲ್ಲಿ ಆ ರೀತಿ ನಮಗೆ ಎಲ್ಲೂ ಅನ್ಸೋದಿಲ್ಲ, ನಮ್ಗೆ ಎಲ್ಲೂ ಮಾಹಿತಿ ಸಿಗೋದಿಲ್ಲ. ಯೋಗ್ಯ ಕ್ಷತ್ರಿಯರನ್ನ ಕರಿತಾ ಇದ್ರೆ ಹೊರತು ಜಾತಕವನ್ನ ನೋಡಿ ಕರಿತಾ ಇದ್ರ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಆದರೆ ಸೀತಾ ಸ್ವಯಂವರವಾದ ಮೇಲೆ ನೋಡಿ, ಇಲ್ಲಿ ಬರುವಂತಹದ್ದು ಮುಖ್ಯವಾದಂತಹ ಸೂಕ್ಷ್ಮ ವಿಷಯ. ಸೀತಾ ಸ್ವಯಂವರ ಆಗಿದ್ದು ಕೇವಲ ವರನನ್ನ ಹುಡ್ಕೋದಕ್ ಮಾತ್ರ, ವರನನ್ನ ಗುರುತಿಸೋದಕ್ ಮಾತ್ರ. ಆದ್ರೆ ಅದಾದ ಮೇಲೆ ಸೀತೆ ಮತ್ತೆ ರಾಮಚಂದ್ರರ ವಿವಾಹ ಏನಿತ್ತು ಅದಕ್ಕೆ ಎಲ್ಲಾ ಜಾತಕವನ್ನ ನೋಡ್ತಾರೆ, ಎಲ್ಲಾ ಪುಣ್ಯತಿಥಿಯನ್ನ ಅವರು ನೋಡಿ ಅದಾದ್ಮೇಲೆ ಮಾತ್ರ ಅದಕ್ಕೆ ಒಂದು ತಾರೀಖನ್ನ ಅವರು ಗೊತ್ತು ಮಾಡ್ಕೋತಾರೆ. ಯಾರು? ವಸಿಷ್ಠರು ಅಲ್ಲ, ಮತ್ತೆ ವಿಶ್ವಾಮಿತ್ರರು ಕೂಡ ಅಲ್ಲಿ ಇದ್ರು. ಅದರಿಂದ ಯದ್ಯಪಿ ಇದಕ್ಕೆ ನೋಡ್ಲಿಲ್ಲ ಅಂದ್ರೆ ಸ್ವಯಂವರಕ್ಕೆ ನೋಡುವಂತಹ ನಮ್ಗೆ ಮಾಹಿತಿ ಸಿಗೋದಿಲ್ಲ, ಪ್ರಮಾಣ ಸಿಗೋದಿಲ್ಲ, ಆದ್ರೆ ವಿವಾಹಕ್ಕೆ ನೋಡ್ತಾರೆ. ಅದೇ ರೀತಿಯಲ್ಲಿ ರಾಮಚಂದ್ರ ಹುಟ್ಟಿದಂತಹ ಸಂದರ್ಭದಲ್ಲಿ ನೀವು ಪ್ರಾಯಶಃ 16ನೇ ಅಧ್ಯಾಯ ಇರಬೇಕು ಬಾಲಕಾಂಡದಲ್ಲಿ, ಅಲ್ಲಿ ಒಂದು ಬಹಳ ದೀರ್ಘವಾದಂತಹ ವಿಶ್ಲೇಷಣೆ ಬರುತ್ತೆ. ರಾಮಚಂದ್ರ ಹುಟ್ಟಿದಂತಹ ನಕ್ಷತ್ರ ಪುನರ್ವಸು ನಕ್ಷತ್ರ, ರಾಮಚಂದ್ರ ಹುಟ್ಟಿದಂತಹ ತಿಥಿ ಶುಕ್ಲ ನವಮಿ ಅಲ್ಲ, ಅಂದ್ರೆ ಚೈತ್ರ ಶುಕ್ಲ ನವಮಿ, ಅದು ನಮ್ಗೆ ಸಿಗ್ತದೆ. ಎಲ್ಲ ಕೂಡ ಬಹಳ ಸ್ಪಷ್ಟವಾಗಿ ಸಿಗ್ತದೆ. ಮತ್ತೆ ದಶರಥ ಅದಕ್ಕಿಂತ ಮುಂಚೆ, ರಾಮಚಂದ್ರನ ಹುಟ್ಟಿಗಿಂತ ಮುಂಚೆ ಯಾವ ಯಜ್ಞವನ್ನ ಮಾಡಿದ್ದ, 2 ಯಜ್ಞಗಳನ್ನ, ಅಂದ್ರೆ ಮೊದಲನೇದು ಅಶ್ವಮೇಧ ಯಜ್ಞ, ಎರಡನೇದು ಪುತ್ರ ಕಾಮೇಷ್ಟಿ ಯಜ್ಞ. ಆ 2 ಯಜ್ಞಗಳನ್ನ ಮಾಡಬೇಕಾದ್ರೆ ಯಾವ ದಿನಾಂಕವನ್ನ ಅವರು ಗೊತ್ತು ಮಾಡ್ಕೋತಾರೆ, ಅದಕ್ಕೆ ವಸಿಷ್ಠರು ಹೇಗೆ ಅದನ್ನ ಮಾಡಿದ್ರು ಅನ್ನೋದಕ್ಕೆ ಕೂಡ ನಮ್ಗೆ ವಿವರ ಸಿಗತ್ತೆ ರಾಮಾಯಣದಲ್ಲಿ. ಅಂದ್ರೆ ಜಾತಕವನ್ನ ನೋಡಿ ಅದನ್ನ ಮಾಡ್ತಾರೆ. ಸೊ ಹೀಗೆ ನಾವು ನೋಡ್ತೇವೆ, ಜಾತಕಕ್ಕೆ ಅದರದೇ ಆದಂತಹ ಒಂದು ಪ್ರಾಮುಖ್ಯತೆ ಖಂಡಿತವಾಗ್ಲೂ ಇದ್ದೇ ಇದೆ ಅಲ್ಲ. ಒಂದು ಪುಣ್ಯ ತಿಥಿಯನ್ನ ಒಂದು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ನಾವೇನು ಗೊತ್ತು ಮಾಡ್ಕೋತೇವೆ ಅದಕ್ಕೆ ಖಂಡಿತವಾಗ್ಲೂ ಪ್ರಾಮುಖ್ಯತೆ ಇದ್ದೇ ಇದೆ. ರಾಮಾಯಣದ ಸಂಪೂರ್ಣವಾದಂತಹ ರಾಮಾಯಣದಲ್ಲಿ ಅನೇಕ ಸ್ಥಳಗಳಲ್ಲಿ ಅದಕ್ಕೆ ನಮ್ಗೆ ಪ್ರಮಾಣ ಸಿಗ್ತದೆ. ಆದ್ರೆ ಸ್ವಯಂವರಕ್ಕೆ ಆ ರೀತಿ ನೋಡ್ತಾ ಇದ್ರೆ ಅದಕ್ಕೆ ನಮ್ಗೆ ಪ್ರಾಯಶಃ ಪ್ರಮಾಣ ಸಿಗದೆ ಇರ್ಬೋದು, ನಾನೇನು ಓದಿದ್ದೀನಿ ಅದರ ಪ್ರಕಾರ. ಆಯ್ತಾ? ಓಕೆ. ಸೊ ಬೇರೆ ಯಾವ್ದಾದ್ರು ಪ್ರಶ್ನೆ?
ಹರೇ ಕೃಷ್ಣ ಪ್ರಭುಜಿ, ಈ ವಿಷಯದಲ್ಲಿ ಸ್ವಲ್ಪ ಪ್ರಶ್ನೆ ಬಂತು. ಸ್ವಯಂವರದಲ್ಲಿ ಬರೀ ಮುಖ್ಯವಾದ ಇದು ಕ್ಷತ್ರಿಯರನ್ನ ಮಾತ್ರ ಕರೆಸ್ತಿದ್ರ ಅಂತ ಹೇಳ್ತಾರಲ್ಲ. ಇವರು ರುಕ್ಮಿಣಿ ಸ್ವಯಂವರದಲ್ಲಿ ಇವರೆಲ್ಲ ಇದ್ರು, ಶಿಶುಪಾಲ ಇವರೆಲ್ಲ ಇದ್ರು. ಆಮೇಲೆ ದ್ರೌಪದಿ ಸ್ವಯಂವರದಲ್ಲಿ ದುರ್ಯೋಧನ ಇದ್ದ. ಇದು ಹೌದು, ಏಕೆಂದ್ರೆ ಇವಾಗ ನೋಡಿ, ಒಂದು ಕ್ರಿಕೆಟ್ ಮ್ಯಾಚ್ ಇದೆ ಅಂತ ಇಟ್ಕೊಳ್ಳಿ. ಕ್ರಿಕೆಟ್ ಮ್ಯಾಚ್ ಯಾವಾಗ್ಲೂ ಕ್ರಿಕೆಟಿನ ರೂಲ್ಸ್ ಏನಿದೆ ಅದರ ಪ್ರಕಾರ ನಡಿಬೇಕು ಅಂತ ಇದೆ ನಿಯಮ. ಆದ್ರೆ ಒಂದೊಂದ್ಸತಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಬಿಡ್ತಾರೆ ಅಲ್ವಾ? ಅದೇ ರೀತಿಯಲ್ಲಿ ಈ ಸ್ವಯಂವರ ಕೂಡ ಎರಡೂ, ನೀವೇನು ಉದಾಹರಣೆ ಕೊಟ್ರಿ, ಅದೆರಡೂ ಆ ಸ್ವಯಂವರ ಫಿಕ್ಸಿಂಗ್ ಆಗಿತ್ತದು. ಯಾಕೆಂದ್ರೆ ಒಂದನ್ನ ಮಾಡಿಸಿದ್ದು ರುಕ್ಮಿ ಅಲ್ಲ. ನೋಡಿ, ಇವಾಗ ರುಕ್ಮಿಗೆ ಏನಂತ ಆಸೆ ಇತ್ತು? ಶಿಶುಪಾಲ ಮದುವೆ ಆಗ್ಬೇಕು ರುಕ್ಮಿಣಿಯನ ಅಂತ ಆಸೆ ಇತ್ತು. ಆದ್ರೆ ಹಾಗೇನೆ ಒಪ್ಸಕ್ ಆಗೋದಿಲ್ಲ. ಯಾಕೆಂದ್ರೆ ಪರಂಪರಾಗತವಾಗಿ ಬಂದಂತಹದ್ದು ಪ್ರಕಲ್ಪ ಏನು ಅಂತ ಹೇಳಿದ್ರೆ ಸ್ವಯಂವರದಲ್ಲಿ ಅವಳ ವರನನ್ನ ಆರಿಸ್ಕೋಬೇಕು ಅಂತ ಪ್ರಕಲ್ಪ ಬಂದಿತ್ತು. ಮತ್ತೆ ಆ ಸ್ವಯಂವರದಲ್ಲಿ ಶಕ್ತಿ ಪ್ರದರ್ಶನವನ್ನ ಎಲ್ಲ ಯಾರ್ಯಾರು ಕರೆಸ್ತಾರೆ, ಎಲ್ಲ ವರದ ರೂಪದಲ್ಲಿ ಬಂದಂತ ಎಲ್ಲ ರಾಜ ಮಹಾರಾಜರು ಮಾಡಬೇಕು ಅಲ್ಲ. ಸೊ ಆದ್ರಿಂದ ಅವನು ಆ ರೀತಿ ಮಾಡ್ತಾನೆ ಅಲ್ಲ. ಅವ್ರಿಗೆ ಅಯೋಗ್ಯರನ್ನ ಕೂಡ ಅಲ್ಲಿಗೆ ಶಿಶುಪಾಲನನ್ನ ಕರೆಸೋದಕ್ಕೆ ಯೋಗ್ಯತೆನೇ ಇರಲಿಲ್ಲ ಶಿಶುಪಾಲನಿಗೆ, ಆದ್ರೂ ಶಿಶುಪಾಲನನ್ನ ಕರೆಸ್ತಾನೆ. ಸೊ ಅದೇ ರೀತಿಯಲ್ಲಿ ದ್ರೌಪದಿಯ ಸ್ವಯಂವರದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ದ್ರೌಪದಿಯ ಸ್ವಯಂವರದಲ್ಲಿ ಮಹಾಭಾರತದಲ್ಲಿ ಏನು ವಿವರ ಬರುತ್ತೆ? ದ್ರೌಪದಿಯ ಸ್ವಯಂವರದಲ್ಲಿ ಇವನಿಗೆ ಅಂದ್ರೆ ದ್ರುಪದನಿಗೆ ನನ್ನ ಮಗಳು ಅರ್ಜುನನನ್ನ ಮದುವೆ ಆಗ್ಬೇಕು ಅಂತ ಅವನ ಮನಸ್ಸಿನಲ್ಲಿ ಇದ್ದಿತ್ತು. ಆದ್ರೆ ಆವಾಗ ಪಾಂಡವರು ಅಜ್ಞಾತವಾಸದಲ್ಲಿ ಇರ್ತಾರೆ. ಅಜ್ಞಾತವಾಸದಲ್ಲಿ ಇರಬೇಕಾದ್ರೆ ಅರ್ಜುನನನ್ನ ಹೇಗೆ ಕಂಡು ಹಿಡಿಯೋದು? ಯಾಕೆಂದ್ರೆ ಅದಕ್ಕಿಂತ ಮುಂಚೆ ಒಂದು ಏನು ಸುದ್ದಿ ಬಂದಿರುತ್ತೆ ಅಂತ ಹೇಳಿದ್ರೆ, ಪಾಂಡವರು ಆ ಒಂದು ಲಕ್ಷಾಗ್ರಹದಲ್ಲಿ ಸತ್ ಹೋದ್ರು ಅಂತ ಸುದ್ದಿ ಬಂದಿರ್ತದೆ. ಆದ್ರೆ ಅದಾದ್ಮೇಲೆ ಮತ್ತೊಂದು ಸುಳಿವು ಕೂಡ ಬಂದಿರ್ತದೆ. ಎಲ್ಲರಿಗೂ ಗೊತ್ತಿರ್ತದೆ ಏನಂತ ಹೇಳಿದ್ರೆ, ಪಾಂಡವರು ಪ್ರಾಯಶಃ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋದ್ರು. ಅದರಿಂದ ಇವಾಗ ಅಜ್ಞಾತವಾಸ ಅಂದ್ರೆ ಈ ಅಜ್ಞಾತವಾಸ ಅಲ್ಲ, ಅಂದ್ರೆ ಇದು 12 ವರ್ಷಗಳ ವನವಾಸ ಆದ್ಮೇಲೆ ಅಜ್ಞಾತವಾಸ ಅಲ್ಲ. ಆದ್ರೆ ಅವರು ಪಾಂಡವರು ಅಂದ್ರೆ ತಮ್ಮನ್ನೇ ತಾವು ಹೊರಗೆ ಕಾಣಿಸ್ಕೊಳ್ತಾ ಇರೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಆ ದುರ್ಯೋಧನಾದಿ ಎಲ್ಲರೂ ಮತ್ತೆ ಅವರ ಪ್ರಾಣಕ್ಕೆ ಅವ್ರ ಸಂಕಟವನ್ನ ತರ್ತಾರೆ ಅಂತ ಹೇಳಿ. ಅದರಿಂದ ದ್ರುಪದ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವ್ನಿಗೆ ಗೊತ್ತಿರ್ತದೆ ಈ ರೀತಿಯಾದಂತಹ ಸ್ವಯಂವರವನ್ನ ಮಾಡಿದ್ರೆ ಖಂಡಿತವಾಗ್ಲೂ ಅಲ್ಲಿ ಅರ್ಜುನ ಬಂದೇ ಬರ್ತಾನೆ ಅಂತ ಅವ್ನಿಗೆ ಗೊತ್ತಿರ್ತದೆ. ಆದ್ರಿಂದ ಸ್ವಯಂವರವನ್ನ ಮಾಡ್ತಾನೆ. ಆದ್ರೆ ಸ್ವಯಂವರವನ್ನ ಮಾಡ್ಬೇಕಾದ್ರೆ ಎಲ್ಲರನ್ನ ಕರೀಲೇಬೇಕು ಅವನು. ಯಾಕೆಂದ್ರೆ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಯಾವ ರಾಜ ಮಹಾರಾಜರು ಯೋಗ್ಯರಾದಂತ ರಾಜ ಮಹಾರಾಜರು ಇರ್ತಾರೆ, ಅವರೆಲ್ಲರನ್ನ ಕರೆದು ಅವನು ಮಾಡ್ಲೇಬೇಕು. ಅದರಿಂದ ಕೌರವರನ್ನು ಕರೀತಾನೆ, ಮತ್ತೆ ಪಾಂಡವರನ್ನ ಕರೆಯೋದಕ್ಕಾಗೋದಿಲ್ಲ ಅವಾಗ. ಆದ್ರೆ ಅರ್ಜುನ ಮತ್ತೆ ಭೀಮ ಇಬ್ಬರು ಕೂಡ ಬ್ರಾಹ್ಮಣರ ವೇಷದಲ್ಲಿ ಬಂದು ಕೃಷ್ಣನ ಜೊತೆಗೆ ಬಂದು ಅಲ್ಲಿ ಅವರು ಪಾಲ್ಗೊಳ್ತಾರೆ. ಸೊ ಹಾಗೆ ನನಗನ್ಸೋ ಹಾಗೆ ಅದಕ್ಕೆ ಉತ್ತರ. ಅದ್ರ ಬಗ್ಗೆ ಬೇರೆ ಯಾರಿಗಾದ್ರೂ ಏನಾದ್ರೂ ಹೆಚ್ಚು ಮಾಹಿತಿ ಇದ್ರೆ ಹಂಚ್ಕೋಬಹುದು. ಓಕೆ, ಬೇರೆ ಯಾವ್ದು ಪ್ರಶ್ನೆ ಇಲ್ವಾ ಹಾಗಾದ್ರೆ? ಸೊ ಸಾಕಷ್ಟು ಸಮಯ ಆಗಿದೆ, ಇವಾಗ 8:25 ಆಗ್ತಾ ಇದೆ. ಬೇರೆ ಯಾವ್ದು ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನಾವು ವಿರಾಮವನ್ನ ಕೊಟ್ಟು ಮತ್ತೆ ಬರುವ ಮಂಗಳವಾರ ನಮ್ಮ ಚರ್ಚೆಯನ್ನ ಮುಂದುವರಿಸ್ತೇವೆ. ಸೊ ಪ್ರಾಯಶಃ ಆವಾಗ ನಾವು ಸೀತಾ ಮಹಾತ್ಮೆಯ 2ನೇ ಭಾಗವನ್ನ ನಾವು ಆವಾಗ ಮಾಡ್ಬೋದು. ಓಕೆ, ಸೊ ಎಲ್ಲರಿಗೆ ಬಹಳ ಧನ್ಯವಾದಗಳು. ಯಾರ್ಯಾರು ಭಾಗವಹಿಸಿದ್ದಾರೆ ಇವತ್ತು ಎಲ್ಲರಿಗೆ ಬಹಳ ಧನ್ಯವಾದಗಳು. ಮತ್ತೆ ಬರುವ ಮಂಗಳವಾರ ಮತ್ತೆ ಸೇರಿ ನಮ್ಮ ಚರ್ಚೆಯನ್ನ ಮುಂದುವರಿಸ್ತೇವೆ. ಅಲ್ಲಿವರೆಗೆ ಹರೇ ಕೃಷ್ಣ. ಶ್ರೀ ವಾಲ್ಮೀಕಿ ರಾಮಾಯಣಂ ಕಿ ಜೈ. ಶ್ರೀಮತಿ ಗೀತಾ ದೇವಿ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮಗಳು. ಪ್ರಣಾಮ ಪ್ರಭು. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ.